ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರ ಪಾದಕಮಲಕ್ಕೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗವನ್ನು ಆರಂಭ ಮಾಡಲಿದ್ದೇನೆ. ಇಂದು ನಮ್ಮೊಂದಿಗೆ ಶ್ರೀಯುತ ಎನ್.ಎಸ್. ಶ್ರೀಧರಮೂರ್ತಿ ಅವರು ಇದ್ದಾರೆ. ತಮಗೆ ಅವರ ಪರಿಚಯ ಎಲ್ಲ ಇಲ್ಲಿ ಇರುವ ಎಲ್ಲರಿಗೂ ಇದೆ. ನಮ್ಮ ಒಂದು ಸತ್ಸಂಗದ ಗುಂಪಿನಲ್ಲಿ ಅವರು ಇದು ಆರಂಭ ಆದಾಗಿಂದನೂ ನಮ್ಮ ಜೊತೆ ಇದ್ದಾರೆ. ನಾನು ಮೊನ್ನೆ ಕೂಡ ಇದನ್ನೆಲ್ಲ ಹಾಕಿದ್ದೆ ಗುಂಪಿನಲ್ಲಿ. ಬಹಳ ನಮಗೆ ಸತ್ಸಂಗಕ್ಕೆ ಸಹಕಾರ ಸಿಕ್ಕಿದೆ ಸರಿಂದ. ಅವರು ಕೆಲವರನ್ನ ತುಂಬ ಒಂದು ಉತ್ತಮವಾದ ವಾಗ್ಮಿಗಳನ್ನು, ಒಳ್ಳೆಯ ವಿಚಾರಧಾರೆಗಳನ್ನು ಹರಿಸುವಂಥವರನ್ನ ನಮ್ಮ ಸತ್ಸಂಗಕ್ಕೆ ಅವರು ಪರಿಚಯ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಸ್ವತಃ ಅವರು ಕೂಡ ಸಾಕಷ್ಟು ವಿಚಾರಗಳನ್ನ, ಅಪ್ಪ ಅವರ ಉಪದೇಶಗಳನ್ನ ನಮ್ಮೊಂದಿಗೆ ಅವರ ವ್ಯಾಖ್ಯಾನದ ಮೂಲಕ ಹಂಚ್ಕೊಂಡಿದ್ದಾರೆ. ಹಾಗೆ ಸತ್ಸಂಗದಲ್ಲೂ ಕೂಡ ಹಂಚ್ಕೊಂಡಿದ್ದಾರೆ. ಶ್ರೀಚಕ್ರದ ಬಗ್ಗೆನೂ ಒಮ್ಮೆ ಅವರಿಂದ ನಮಗೆ ಉತ್ತಮವಾದ ಒಂದು ವಿಚಾರಗಳು ತಿಳಿದು ಬಂದವು. ಹಾಗೆ ಇಂದು ಸರ್ ನಮ್ಮೊಂದಿಗೆ ಇರೋದು ತಮಗೆಲ್ಲರಿಗೂ ತಿಳಿದಿರುವಂತೆ ಪಂಚಾಂಗ, ಅದರ ಕುರಿತು ಪಂಚಾಂಗದ ಅಂದ್ರೆ ಅದು ಇತಿಹಾಸ, ಅದು ಹೇಗೆ ಹುಟ್ಕೊಳ್ತು ಹಾಗೂ ಅದರಲ್ಲಿ ಇರುವ ಲೆಕ್ಕಾಚಾರಗಳನ್ನ ಯಾವ ಒಂದು ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಕೆಲವೊಂದು ವಿಚಾರಗಳನ್ನೆಲ್ಲ ಅವರು ಸಾಕಷ್ಟು ಆಳವಾದ ಅಧ್ಯಯನವನ್ನು ನಡೆಸಿ ಬಹಳಷ್ಟು ಕಡೆ ಅದನ್ನ ಎಲ್ಲರೊಂದಿಗೆ ಹಂಚ್ಕೊಂಡಿದ್ದಾರೆ. ಇವತ್ತು ನಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಹಾಗೆ ಅಪ್ಪ ಅವರ ಪೂರ್ವಾಶ್ರಮದ ತಮ್ಮ ಅವರಾದ ಶಂಕರಪ್ಪ ಅವರ ವಂಶಸ್ಥರು ಅವರು. ಹಾಗೆ ಅವ್ರು ಶಂಕರಪ್ಪ ಅವರು ಕೂಡ ಇದರ ಒಂದು ಅಧ್ಯಯನ ನಡೆಸಿದ್ರು ಅಂತ ಮೊನ್ನೆ ನಮಗೆ ಗ್ರೂಪಲ್ಲಿ ತಿಳಿದು ಬಂತು. ಯಾರೋ ಹಾಕಿದ್ರು ಒಂದು ಪೇಪರ್ ಆರ್ಟಿಕಲ್ಲು. ಹಾಗೆ ಸರ್ ಅದನ್ನ ಮುಂದುವರಿಸ್ತಾ ಇರೋದು, ಅದನ್ನ ಬಹಳ ಸಂತೋಷ ಆಯಿತು ಅದನ್ನ ನೋಡಿಬಿಟ್ಟು. ಇವತ್ತು ಅವರು ಹೇಗೆ ಅವ್ರು ಏನೋ ಒಂದು ವಿಚಾರಗಳನ್ನು ತಿಳಿಸ್ತಾರೆ ಅದನ್ನು ಕೇಳೋದಕ್ಕೆ ನಮ್ಗೆಲ್ಲರಿಗೂ ಬಹಳ ಕಾತರ ಇದೆ. ಸರ್, ತಮಗೆ ಎಲ್ಲರ ಪರವಾಗಿ ಸತ್ಸಂಗಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ತಾವು ತಮ್ಮ ವಿಚಾರವನ್ನ ಆರಂಭ ಮಾಡಬೇಕಾಗಿ ವಿನಂತಿ ಸರ್. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಅಲ್ಲ ಸರ್? ಕೇಳಿಸ್ತಾ ಇದೆ. ನೀವು ವಿಡಿಯೋ ಆನ್ ಮಾಡ್ಕೋಬಹುದು ಸರ್. ವಿಡಿಯೋ ಏನ್ ಬೇಡ, ಸಾಮಾನ್ಯಕ್ಕೆ ವಿಡಿಯೋ ಆನ್ ಮಾಡಲ್ಲ. ಸರಿ ಸರ್, ಓಕೆ. ಯಾಕಂದ್ರೆ ನಾವು ಮಾತಾಡುವಾಗ ಹೇಗೆ ಇರ್ತೀವಿ. ಇಲ್ಲ ಅಂದ್ರೆ ಅಕಸ್ಮಾತ್ ಯಾರು ಮಾಡ್ಕೊಂಡಿಲ್ಲ ಅಂತ ಆತರ ಆಫ್ ಮಾಡ್ಕೊಂಡಿದ್ರೆ ಮಾಡ್ಕೋಬಹುದು ಅಂತ ಹೇಳಿದ್ರು ಸರ್. ಅಲ್ಲ ನಾನು ಬೇಕಾದ್ರೆ ವಿಡಿಯೋ ಆನ್ ಮಾಡ್ತೀನಿ, ನಂಗೆ ತೊಂದರೆ ಇಲ್ಲ. ಎಲ್ರಿಗೂ ಅನುಕೂಲನ ಹಾಗೆ ಮಾಡಿ ಸರ್. ಎಲ್ರಿಗೂ ನಮಸ್ಕಾರ. ಬಹಳ ಮುಖ್ಯವಾಗಿ ಶಂಕರಲಿಂಗ ಭಗವಾನ್ ಸತ್ಸಂಗದಲ್ಲಿ ಬಹಳ ದಿನದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಸುನೀತಾ ಅವರು ಬಹಳ ಸಲ ಕೇಳಿದ್ರು. ಇವತ್ತು ಬಹಳ ಕೆಲಸದ ಒತ್ತಡ ಇದೆ, ಆದ್ಮೇಲೆ ಒಂದು ಮೀಟಿಂಗ್ ಇದೆ. ಬಟ್ ನಡುವೆ ನಾನು ಬಹಳ ದಿನ ಆಗಿದೆ ಎನ್ನುವ ಕಾರಣಕ್ಕೆ ಇದು ಒಪ್ಕೊಂಡೆ. ಎರಡನೇದು, ಮೊನ್ನೆ ತಾನೇ ಯುಗಾದಿ ಮಾಡಿದ್ವಿ. ಹಾಗಾಗಿ ನಾವು ಪಂಚಾಂಗದ ಬಗ್ಗೆ ಮಾತನಾಡೋದಕ್ಕೆ ಇದಕ್ಕಿಂತ ಬಹಳ ಸೂಕ್ತವಾದ ಸಮಯ ಇನ್ನೊಂದಿರಲ್ಲ. ಪಂಚಾಂಗ ಶ್ರವಣ ಅಂತ ಅವರೇ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಕೆಲವು ಬಹಳ ಮೂಲಭೂತವಾದ ಅಂಶವನ್ನು ಹೇಳ್ತೇನೆ. ಇದು ಬಹಳ ದೊಡ್ಡ ವಸ್ತು ಇದು. ಹೀಗಾಗಿ ಇದನ್ನ ನಾನು ಇಲ್ಲಿರುವ ನಂಗೆ ಸಿಕ್ಕಿರುವ ಸಮಯಾವಕಾಶದಲ್ಲಿ ಎಷ್ಟು ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ನಾನು ಸಾಧ್ಯವಾದಷ್ಟು ಇದನ್ನ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು, ಆಮೇಲೆ ನಾನು ಮಾತನಾಡೋದಕ್ಕೆ ಮುಂಚೆ ಬಹಳ ಸಂಕ್ಷಿಪ್ತವಾಗಿ ನನ್ನ ಕೆಲವು ಗುರುಗಳನ್ನ ನೆನಪು ಮಾಡ್ಕೊಳ್ಬೇಕು. ಇವತ್ತಿನ ಈ ಸಂದರ್ಭಕ್ಕೆ ನನಗೆ ಈ ಪಂಚಾಂಗ ಗಣಿತವನ್ನ ಕೊಟ್ಟವ್ರು ಯಾರು ಅಂತ ಅವರು ತುಂಬಾ ಸರಿಯಾಗಿ ಹೇಳಿದ ಹಾಗೆ ನಮ್ಮ ಪೂರ್ವಜರು ಈ ವಿದ್ಯೆಯನ್ನ ಬಹಳ ಮಾಡ್ಕೊಂಡು ಬಂದಿದ್ರು. ನನಗೆ ನನ್ನ ತಾತ ಬರೆದ ಒಂದು ಲೇಖನ ಸಿಕ್ತು. ಅದು ನಾನು ಏನು ಅವ್ರ ಗ್ರೂಪ್ ನಲ್ಲಿ ನಳಿನಕ್ಕ ಹಾಕಿದ್ಲು, ಆ ಲೇಖನದ ಹಿನ್ನೆಲೆಯಲ್ಲಿ ಅದೊಂದು ಲೇಖನ ನಂಗೆ ಸಿಕ್ಕಿದ್ ಲೇಖನ. ಅವರು ಪಂಚಾಂಗದ ಲೆಕ್ಕಾಚಾರವನ್ನ ರೀರೈಟ್ ಮಾಡಿದ್ರು. ಮತ್ತು ಬಹಳ ಕುತೂಹಲಕಾರಿಯಾಗಿ ಇಂದ್ರಪ್ರಸ್ಥ ಮತ ಅನ್ನೋದ್ರ ಬಗ್ಗೆ ಅವರು ಒಂದು ಲೇಖನ ಮಾಡಿದ್ರು. ಆ ಇಂದ್ರಪ್ರಸ್ಥ ಮತದ ಬಗ್ಗೆ ನಾನು ಬಹಳ ಹುಡುಕಾಟವನ್ನು ಮಾಡಿ ಒಂದಿಷ್ಟು ಮಾಹಿತಿಯನ್ನ ಪತ್ತೆ ಮಾಡಿದೆ. ನಮ್ಮ ತಂದೆ ಪಂಚಾಂಗ ಬರೆಯೋರು, ಅವರು ಸೂರ್ಯ ಸಿದ್ಧಾಂತದಲ್ಲಿ ಬರೆಯೋರು. ನಾನು ಚಿಕ್ಕವನಿದ್ದ ನಂಗೆ ಹೇಳ್ಕೊಡ್ಬೇಕು ಅಂತ ಅವ್ರು ಬಹಳ ಪ್ರಯತ್ನ ಪಟ್ರು. ನಾನು ಕಲ್ತ್ಕೊಳ್ಳಿಲ್ಲ. ನನಗೆ ಬಹಳ ಅವಾಗ ಇದ್ದ ಸಂಕೋಚ ಏನು ಅಂದ್ರೆ, ನಂಗೆ ಮ್ಯಾಥಮೆಟಿಕ್ಸ್ ಅಷ್ಟು ಚೆನ್ನಾಗಿ ಗೊತ್ತಿರ್ಲಿಲ್ಲ, ಇದೆಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿ ನಾನು ಅವರಿಂದ ಕಲೀಲಿಲ್ಲ. ಅದು ನನ್ನ ದುರದೃಷ್ಟ. ಅದು
ನನಗೆ ಈ ಪಂಚಾಂಗ ಗಣಿತಕ್ಕೆ ನಾನು ಪ್ರವೇಶ ಮಾಡಿದ್ದು ಒಂದು ಬಹಳ ವಿಶಿಷ್ಟವಾದ ಸನ್ನಿವೇಶದಲ್ಲಿ. ನಾನು ಬೆಂಗಳೂರು ಪ್ರೆಸ್ ಅನ್ನ ಜಾಯಿನ್ ಆಗಿದ್ದು ಮಲ್ಲಿಗೆ ಮಾಸಪತ್ರಿಕೆ ಸಂಪಾದಕನಾಗಿ. ಅಲ್ಲಿ ಮಲ್ಲಿಗೆ ಮಾಸಪತ್ರಿಕೆಗೂ ಬೆಂಗಳೂರು ಮುದ್ರಣದ ಕ್ಯಾಲೆಂಡರ್ಗೂ ಏನೂ ಸಂಬಂಧ ಇರಲಿಲ್ಲ. ಎರಡು ಬೇರೆ ಬೇರೆ ವಿಭಾಗಗಳು. ಆದ್ರೆ ಮಲ್ಲೇಶ್ವರಮಲ್ಲಾಗ ನಮ್ಮ ಮನೆ ಇತ್ತು. ಪಾರಂಪಳ್ಳಿ ನರಸಿಂಹ ಅಡಿಗ ಅಂತ ಹೇಳಿ ಅವರು ಒಬ್ರು ಮಾಹಿತಿದಾರರು, ಬಹಳ ದೊಡ್ಡ ವಿದ್ವಾಂಸರು ಅವ್ರು. ರಾಷ್ಟ್ರೀಯ ಪಂಚಾಂಗಕ್ಕೆ ಕರ್ನಾಟಕದಿಂದ ಮಾಹಿತಿಯನ್ನು ಕೊಡ್ತಾ ಇದ್ರು ಅವರು. ನಾನು ರಾಜಾಜಿನಗರ ಅವ್ರ ಮನೆ ಇದ್ರೆ ನಮ್ಮ ಮನೆಗೆ ಹತ್ರ ಆದ್ರಿಂದ ಅವರಿಂದ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸಂಬಂಧಪಟ್ಟವರಿಗೆ ತಲುಪಿಸ್ತಾ ಇದ್ದೆ. ಹಂಗ್ ಹೋದಾಗ ಅವ್ರು ಸಿದ್ಧ ಮಾಡುವಾಗ್ಲೋ ಸಂದರ್ಭದಲ್ಲಿ ಒಂದಿಷ್ಟು ಹೊತ್ತು ಅವ್ರ ಜೊತೆಗೆ ಮಾತಾಡೋ ಅವಕಾಶ ಸಿಗ್ತಾ ಇತ್ತು. ಆಗ ಅವ್ರು ನನಗೆ ಬಹಳ ಕುತೂಹಲಕಾರಿ ಸಂಗತಿಯನ್ನು ಹೇಳಿದಾಗ ಏನಿರಬಹುದು ಇದು ಅನ್ನೋದು ಸಣ್ಣದಾಗಿ ನಾನು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಇದಾದ ಮೇಲೆ ಅವ್ರು ನನಗೆ ದೃಗ್ಗಣಿತವನ್ನ ಕಲಿಸಿದ್ರು. ನಾನು ಮೊದ್ಲು ಕಲ್ತಿದ್ದು ದೃಗ್ಗಣಿತ. ಇದಾದ ಮೇಲೆ ನಮ್ಗೆ ಬೆಂಗಳೂರು ಮುದ್ರಣಾಲಯಕ್ಕೆ ಎಸ್.ಎನ್. ಕೃಷ್ಣ ಜೋಯಿಸ್ ಅಂತ ಹೇಳಿ ಒಬ್ರು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಲ್ಲಿ ಸಂಶೋಧಕರಾಗಿದ್ರು ಮತ್ತು ಮೈಸೂರಿನ ಬಹಳ ದೊಡ್ಡ ಪಂಚಾಂಗಕರ್ತರು. ಈಗಲೂ ಸಂಪತ್ ಕೃಷ್ಣ ಜೋಯಿಸ್ ಪಂಚಾಂಗ ಅನ್ನೋದು ಬಹಳ ಪ್ರಸಿದ್ಧ. ಅವ್ರು ಬಹಳ ಗಟ್ಟಿಗರು, ಆಸ್ಥಾನ ವಿದ್ವಾಂಸರು, ಅರಮನೆ ಆಸ್ಥಾನ ವಿದ್ವಾಂಸರು. ಅವ್ರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಅವರು ಸಿದ್ಧಾಂತದಲ್ಲಿ ಬಹಳ ಗಟ್ಟಿಗರು ಅಂತ ನಾನು ಕೇಳಲ್ಪಟ್ಟಿದ್ದೆ. ನಾನು ಅವರಿಂದ ಕಲಿಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ. ಅವ್ರು ಸಾಮಾನ್ಯಕ್ಕೆ ಯಾರು ಕಲ್ಸಲ್ಲ ಈ ವಿದ್ಯೆನ. ಒಂದ್ಸಲ ಅವರು ಮಾಹಿತಿಯನ್ನು ಕೊಡುವಾಗ ನಾನು ಶ್ರಾವಣ ಶುದ್ಧ ನವಮಿ ಲೆಕ್ಕವನ್ನು ಅವ್ರಿಗೆ ತೋರಿಸ್ದೆ. ಸರ್, ನೀವು ರಾತ್ರಿ ಬರ್ದಿದ್ರಿ, ಇದು ಬೆಳಗ್ಗೆ ಆಗ್ಬೇಕು ಅಂತ ಹೇಳಿ. ಅವರು ಹೆಂಗೆ ನಾನು ತಪ್ಪು ಮಾಡಲ್ವಲ್ಲ ಅಂದ್ರು. ನೋಡಿ ಸರ್, ಆ ಪ್ರಮಾಣ ನಿಮ್ಗೆ ಸಪ್ತಮಿಯಿಂದ ಈಗ ಬರುತ್ತೆ, ನವಮಿಗೆ ಹಿಂಗೆ ಆಗಕ್ ಸಾಧ್ಯ ಇಲ್ವಲ್ಲ ಅಂತಂದೆ. ಅವ್ರಿಗೆ ಅಂದ್ರೆ ನಿಂಗೆ ಇಷ್ಟು ಗೊತ್ತಾ ನಿಂಗೆ ಅಂದ್ರು. ನಾನು ದೃಗ್ಗಣಿತ ಕಲ್ತಿದ್ದೀನಿ ಸರ್, ಸಿದ್ಧಾಂತ ಕಲಿಬೇಕು ಅನ್ನೋ ಆಸೆ ಇದೆ ನಂಗೆ ಅಂದ್ರು. ಹಾಗಾದ್ರೆ ಒಂದ್ ದಿವ್ಸ ಮನೆಗೆ ಬಾ ಅಂದ್ರು. ಅವ್ರ ಪಂಚಾಂಗ ಕಳಿಸುವಾಗ ಕೆಲವು ಕ್ರಮ ಇರುತ್ತೆ. ನೀವು ಏಕವಸ್ತ್ರ ಉಟ್ಕೋಬೇಕು, ಒಂದೇ ಹೊತ್ತು ಊಟ ಮಾಡ್ಬೇಕು, ನೀವೇ ಸ್ವಯಂ ಪಾಕ ಮಾಡ್ಬೇಕು, ಚಾಪೆ ಮೇಲೆ ಮಲಗಬೇಕು ಅಂತ. ಇದನ್ನೆಲ್ಲ ಮಾಡಿ ಅವ್ರ ಹತ್ರ ಸಿದ್ಧಾಂತವನ್ನ ಮೊದ್ಲು ಕಲ್ತೆ. ಸಿದ್ಧಾಂತವನ್ನ ಕಲ್ತ ಮೇಲೆ ನನಗೆ ಈ ಪಂಚಾಂಗದ ಒಂದು ಸೂಕ್ಷ್ಮಗಳು ಅರ್ಥ ಆಗೋದಕ್ಕೆ ಶುರುವಾಯಿತು. ಇದಾದ ಮೇಲೆ ನಾನು ಒಂದ್ಸಲ ಬಾಗಲಕೋಟೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ಅಲ್ಲಿ 2 ಪಂಚಾಂಗ ಗಣಿತ ಸಂಜೀವಿನಿನೋ 2 ವಾಲ್ಯೂಮ್, ಅದು ಈಗಲೂ ಬಹಳ ಪ್ರಸಿದ್ಧವಾದ 2 ವಾಲ್ಯೂಮ್ ಪುಸ್ತಕಗಳು ಸಿಕ್ತು. ಅದನ್ನ ತಗೊಂಡ್ಬಂದು ಓದ್ದೆ. ನಂಗೆ ಬಹಳ ತಲೆಬಡ ಅರ್ಥ ಆಗ್ಲಿಲ್ಲ. ಯಾಕೆಂದ್ರೆ ನನಗೆ ಕೃಷ್ಣಜೇಸರು ಹೇಳ್ಕೊಟ್ಟ ಲೆಕ್ಕಾಚಾರಕ್ಕೂ ಅಲ್ಲಿರೋ ಲೆಕ್ಕಾಚಾರಕ್ಕೂ ಬಹಳ ವ್ಯತ್ಯಾಸ ಇತ್ತು. ಇದು ಹೆಂಗೆ ಈ ಲೆಕ್ಕಾಚಾರ ಯಾವುದು ಅಂತ ಹೇಳಿ ನಾನು ಗದಗಲ್ಲಿದ್ರು ಬಸವೇಶ ಶಾಸ್ತ್ರಿ ಹಿರೇಮಠ ಅವರು. ನಾನು ಗದಗಿಗೆ ಅವ್ರನ್ನ ಹುಡ್ಕೊಂಡು ಹೋದೆ. ಗದಗಿಗೆ ಹುಡ್ಕೊಂಡು ಹೋದಾಗ ಅವ್ರನ್ನ ಭೇಟಿ ಆಗೋಕೆ ಏನೋ ಅವಕಾಶ ಇರ್ಲಿಲ್ಲ. 100 ಜನ ಅವ್ರ ಮನೆ ಮುಂದೆ ಜಾತ್ರೆ ಇಟ್ಕೊಂಡು ನಿಂತಿದ್ರು. ಸೊ ನಾನು ಕ್ಯೂನಲ್ಲಿ ನಿಂತ್ಕೊಂಡು ನನ್ನ ಸರದಿ ಬಂದಾಗ ಕೇಳಿದ್ರು ಅವ್ರು, ಏನಪ್ಪಾ ನಿನ್ ಸಮಸ್ಯೆ ಅಂತ. ನಾನು ಹೇಳಿದೆ, ನನ್ಗೆ ಸಮಸ್ಯೆ ಏನಿಲ್ಲ, ನಾನು ಪಂಚಾಂಗ ಕಲಿಬೇಕು ಅಂತ ಬಂದಿದ್ದೀನಿ ಅಂತ. ಅವ್ರಿಗೆ 85 ವರ್ಷ ಬಹುಶಃ ಅಷ್ಟೊತ್ತಿಗೆ. ಅವಾಗ ಅವ್ರ ಕಣ್ಣಲ್ಲಿ ಹೊಳಪು ನೋಡ್ಬೇಕಾಗಿತ್ತು. ಹೊಸ ಪೀಳಿಗೆಯವರು ಪಂಚಾಂಗ ಕಲಿಬೇಕು ಅಂತ ಬಂದಿದ್ದಾರೆ, ನಾನು 3 ದಿನ ಯಾರಿಗೂ ಭವಿಷ್ಯ ಹೇಳಲ್ಲ ಅಂತ ನಿಲ್ಲಿಸ್ಬಿಟ್ಟು ನನಗೆ ಹೇಳ್ಕೊಟ್ರು. ಅವರು ಲಬ್ಧ ಮಹರ್ಷಿಯ ಗ್ರಹ ಗಣಿತ ಅಂತ ನಾವ್ ಏನ್ ಹೇಳ್ತೀವಿ, ಅದು ಮಹಾರಾಷ್ಟ್ರದಲ್ಲಿ ಬಹಳ ಪ್ರಚಲಿತವಾಗಿರುವಂತಹದ್ದು. ದಾಂತೆ ಪಂಚಾಂಗ ಬರುತ್ತೆ. ದಾಂತೆ ಪಂಚಾಂಗದ ಕ್ರಮವನ್ನ ಅವ್ರು ನಮಗೆ ಕಲ್ಸಿದ್ರು. ಸೊ ನನ್ಗದೊಂದು ಬಹಳ ದೊಡ್ಡ, ಯಾಕಂದ್ರೆ ನನಗೆ ನಮ್ ತಾತ ಹಾಕಿದ ಕೆಲವು ಲೆಕ್ಕಗಳ ಅರ್ಥ ಆಗಿರ್ಲಿಲ್ಲ. ಅದು ನಂಗೆ ದಾಂತೆ ಪಂಚಾಂಗದ ಕ್ರಮ ಕಲ್ತ ಮೇಲೆ ನಂಗೆ ಇದ್ರಲ್ಲಿ ಪ್ರವೇಶ ಸಿಕ್ತು. ನನ್ಗೆ ಇದಾದ ಮೇಲೆ ನಾನು ನವೀನ ದೃಗ್ಗಣಿತ ಹೆರ್ಗೆ ಸುಬ್ರಾಯ್ ಭಟ್ರು ಅವ್ರ ಹತ್ರ ಒಂದಿಷ್ಟು ಕಲ್ತ್ಕೊಂಡೆ. ಈಗಲೂ ನನಗೆ ಧಾರವಾಡದ ರಾಜೇಶ್ವರ ಶಾಸ್ತ್ರಿಗಳು, ಅವ್ರ ತಂದೆ ಬಾಲಚಂದ್ರ ಶಾಸ್ತ್ರಿಗಳು ಬಹಳ ದೊಡ್ಡ ವಿದ್ವಾಂಸರು. ಧಾರವಾಡ ಪಂಚಾಂಗ ಮಂದಿರಕ್ಕೆ ಒಂದು ಬಹಳ ದೊಡ್ಡ ಪರಂಪರೆ ಇದೆ. ಅವರು ತಂದೆ ಕೂಡ್ಲಿ ಮಠದ ಸ್ವಾಮಿಗಳು ಆಗ್ಬೇಕು ಅಂತ ಒಂದ್ಸಲ ಪ್ರಪೋಸಲ್ ಕೂಡ ಬಂದಿತ್ತು. ಬಾಲಚಂದ್ರ ಶಾಸ್ತ್ರಿಗಳನ್ನು ನಾನು ನೋಡಿದ್ದೀನಿ. ರಾಜೇಶ್ವರ ಶಾಸ್ತ್ರಿಗಳು ನನಗೆ ತುಂಬಾ ಸೂಕ್ಷ್ಮವಾದ ಲೆಕ್ಕಾಚಾರಗಳನ್ನ ಹೇಳ್ಕೊಟ್ರು. ಇದಾದ್ಮೇಲೆ ಹೆರ್ಗೆ ಸುಬ್ರಾಯ್ ಭಟ್ರು ಅಂತ ನಾನು ನೆನಪು ಮಾಡ್ಕೊಳ್ಬೇಕು. ಯಾರ ಮುಂಜೆ ಭೀಮಾ ಜೈಸರು ಕೊಟ್ರು. ಈಗ ಮೇಲ್ಕೋಟೆಯಲ್ಲಿ ರಂಗರಾಜನ್ ಇದ್ದಾರೆ. ಅವರು ಚತುಷ್ಕೋಣ ಪದ್ಧತಿ ಅಂತ ಹೇಳ್ತೀವಿ. ನಂಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಇವತ್ತು ಚತುಷ್ಕೋಣ ಪದ್ಧತಿಯಲ್ಲಿ ಲೆಕ್ಕ ಮಾಡ್ತಿರೋದು ರಂಗರಾಜನ್ ಒಬ್ರೇನೆ. ಅವರು ನನ್ಗೆ ಮೇಷ್ಟ್ರು ಒಂಥರ. ಈಗ್ಲೂ ನಾನು ಲೆಕ್ಕ ಹಾಕಿದ್ರೆ ಅವ್ರು ಫೋನ್ ಮಾಡ್ತಾರೆ, ಯಾವತ್ತಪ್ಪ ಭಾದ್ರಪದ ಶುದ್ಧ ಚೌತಿ ಎಷ್ಟಪ್ಪ ಬಂತು ನಿಂಗೆ ಅಂತ ಹೇಳ್ತಾರೆ. 12-23 ಅಂದ್ರೆ 22 ಬರ್ಬೇಕು, 1 ನಿಮಿಷನೂ ವ್ಯತ್ಯಾಸ ಆಗೋಂಗಿಲ್ಲ, ಪಕ್ಕ ಲೆಕ್ಕ ಹೇಳ್ಬೇಕು ಅಂತ ಹೇಳ್ತಾರೆ. ಇದು ಈ ತರದ ಗುರುಗಳು ನಂಗೆ ಸಿಕ್ಕಿದ್ರಿಂದ ಒಂದಿಷ್ಟು ಪ್ರವೇಶ ನನಗೆ ಇದ್ರಲ್ಲಿ ಸಿಕ್ಕಿದೆ. ಇದನ್ನ ನಾನು ವಿಸ್ತರಿಸಲ್ಲ, ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಮೊದಲು ನಮ್ಮ ಪಂಚಾಂಗ ಗಣಿತದ ಇತಿಹಾಸವನ್ನು ಹೇಳಿ ಪಂಚಾಂಗದ ಕ್ರಮದ ಬಗ್ಗೆ ನಿಮ್ಗೆ ಒಂದಿಷ್ಟನ್ನ ಹೇಳ್ತೇನೆ. ಭಾರತೀಯ ಪಂಚಾಂಗದಲ್ಲಿ ಬಹಳ ಮುಖ್ಯವಾಗಿ ಇದು ಎಲ್ಲಿಂದ ಶುರುವಾಯಿತು ಅಂತಂದ್ರೆ ಸರಿಸುಮಾರು ಕ್ರಿಸ್ತ ಪೂರ್ವ 16ನೇ ಶತಮಾನದಿಂದ ಶುರುವಾಯಿತು ಅನ್ನೋದಕ್ಕೆ ನಮ್ಗೆ ಆಧಾರಗಳಿದೆ. ಅಂದ್ರೆ ಇದು 21ನೇ ಶತಮಾನ.
ಸರಿಸುಮಾರು 37 ಶತಮಾನಗಳ ಇತಿಹಾಸ ನಮ್ಮ ಪಂಚಾಂಗ ಗಣಿತಕ್ಕಿದೆ. ನಾನು 1 ಗಂಟೆಯಲ್ಲಿ 37 ಶತಮಾನದ ಇತಿಹಾಸವನ್ನ ಹೇಳುವುದು ಅಸಾಧ್ಯವಾದ ಸಂಗತಿ. ಆದ್ರೆ ಒಂದು ನನ್ಗದು ಬಹಳ ವಿಷಾದದಿಂದ ನಾನು ತುಂಬಾ ಕಡೆ ಮಾತಾಡುವಾಗ ಹೇಳಿದ್ದೀನಿ. ಭಾರತೀಯ ಪಂಚಾಂಗ ಗಣಿತ 7ನೇ ಶತಮಾನದಲ್ಲಿ ವರಾಹ ಮಿಹಿರ ಬರೋವರೆಗೂ ಫಲಜ್ಯೋತಿಷ್ಯವನ್ನ ಹೇಳ್ತಾ ಇರ್ಲಿಲ್ಲ. ಫಲಜ್ಯೋತಿಷ್ಯ ಹೇಳುವುದು ಪಂಚಾಂಗ ಗಣಿತದ ಉದ್ದೇಶ ಅಲ್ವೇ ಅಲ್ಲ. ಅದು ಇತ್ತೀಚೆಗೆ ಈ ಕಳೆದ 20 ವರ್ಷದಲ್ಲಂತೂ ನಿಮ್ಗೆ ಟಿವಿ, ಯೂಟ್ಯೂಬ್ ಚಾನಲ್ ವಿಪರೀತ ಫಲಜ್ಯೋತಿಷ್ಯ ಹೇಳೋದ್ರಿಂದ ಇದಕ್ಕೆ ಯಾವ ಶಾಸ್ತ್ರಾಧಾರವೂ ಇಲ್ಲ. ಇದು ತೈತ್ರಿಯ ಭಾಷ್ಯದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಇದು. ಯಥಾಶಿಖಾ ಮಯೂರಾಣಾಂ ನಾಗಾನಾಂ ಮಣಿಯೋ ಯಥ ತದ್ವೇದಾಂಗಾಂ ಶಾಸ್ತ್ರಾಣಾಂ ಜ್ಯೋತಿಷ್ಯಂ ಮೂರ್ಧಿನಿಂ ಸ್ಥಿತಂ ಅಂತ ಹೇಳಿ. ಅಂದ್ರೆ ನವಿಲಿನ ಶಿರದಲ್ಲಿ ಹೇಗೆ ಶಿಖೆ ಇರುತ್ತೋ, ಸರ್ಪಗಳ ಹೆಡೆಯಲ್ಲಿ ಮಣಿಗಳು ಹೇಗಿರುತ್ತೋ, ಖಗೋಳ ಶಾಸ್ತ್ರ ಅಂದ್ರೆ ಜ್ಯೋತಿಷ್ ಶಾಸ್ತ್ರ ವೇದಾಂಗ ಶಾಸ್ತ್ರಗಳ ಶಿರೋಮಣಿಯಾಗಿದೆ ಅಂತ. ಅಂದ್ರೆ ನಮ್ಮಲ್ಲಿ ವೇದ ಜ್ಯೋತಿಷ್ಯಕ್ಕೆ ಯಾವ ಮಹತ್ವವನ್ನ ಕೊಟ್ಟಿದ್ರು ಅಂತ ಗೊತ್ತಾಗುತ್ತೆ. ನಮ್ಮ ಋಗ್ವೇದ ಮತ್ತು ಯಜುರ್ವೇದದಲ್ಲಿ ಒಂದಿಷ್ಟು ಸೂಕ್ಷ್ಮಗಳು ಜ್ಯೋತಿಷಕ್ಕೆ ಸಂಬಂಧಪಟ್ಟಾಗ ಸಿಗುತ್ತೆ. ಗುರು ಶುಕ್ರದ ಸ್ಥಾನವನ್ನು ಅವರು ಬಹಳ ಸುಲಭವಾಗಿ ಗುರುತಿಸ್ತಾ ಇದ್ರು. ಋಗ್ವೇದ 4ನೇ ಸಂಹಿತೆಯ 50ನೇ ಶ್ಲೋಕದಲ್ಲಿ ಈ ಥರದ ಮಾಹಿತಿ ಬರುತ್ತೆ. ಗುರುವಿನ ಬಗ್ಗೆ ಯಜುರ್ವೇದದಲ್ಲಿ ಇನ್ನಷ್ಟು ವಿಶೇಷ ಇದೆ. ಮತ್ತು ನಂಗೆ ಬಹಳ ತೈತರಿಯ ಸಂಹಿತೆಯಲ್ಲಿ ಬರುವ ಒಂದು ಶ್ಲೋಕ ಗುರು ನಕ್ಷತ್ರ ಐತಿ ಅಂತ ಹೇಳಿ, ಅಂದ್ರೆ ಗುರುಗ್ರಹ ಪುಷ್ಯ ನಕ್ಷತ್ರ ಜೊತೆಗೆ ಸೇರಿದ್ರೆ ಏನಾಗತ್ತೆ ಅಂತ ಹೇಳಿ. ಇದು ಬಹುಶಃ ಕ್ರಿಸ್ತ ಪೂರ್ವ 4600ನೇ ವರ್ಷದಲ್ಲಿ ಇರ್ಬೇಕು. ಯಾಕಂದ್ರೆ ಗುರುಗ್ರಹ ಪುಷ್ಯ ನಕ್ಷತ್ರದಲ್ಲಿ ಇದ್ದಿದ್ದಾಗ ಅಂತ ಹೇಳಿ. ಆಮೇಲೆ ಋಗ್ವೇದದಲ್ಲಿ ಶುಕ್ರದ ಬಗ್ಗೆ ಕೂಡ ಒಂದಿಷ್ಟು ಉಲ್ಲೇಖಗಳು ಸಿಕ್ಕತ್ತೆ. ಒಂದು ವಿಶೇಷ ಸಂಗತಿ ಅಂತ ಅಂದ್ರೆ ನಾವು ಏನ್ 27 ನಕ್ಷತ್ರಗಳು ಇವತ್ತು ಹೇಳ್ತಾ ಇದ್ವಿ, ಋಗ್ವೇದದಲ್ಲಿ ಈ ಪಟ್ಟಿ ಸಿಕ್ಕಲ್ಲ. ಋಗ್ವೇದದಲ್ಲಿರುವ ನಕ್ಷತ್ರಗಳು ಯಾವುದು ಅಂದ್ರೆ ತಿಷ್ಯ ಅಂದ್ರೆ ಪುಷ್ಯ ನಕ್ಷತ್ರ, ಚಿತ್ರ, ರೇವತಿ, ಅಘ ಅಂದ್ರೆ ನಮ್ಮ ಮಖ ನಕ್ಷತ್ರ, ಅರ್ಜುನಿ ಅಂದ್ರೆ ಪಾಲ್ಗುಣಿ. ಇಷ್ಟೇ. ಅಥರ್ವಣ ವೇದದಲ್ಲಿ 27 ಅಲ್ಲ 28 ನಕ್ಷತ್ರಗಳು ಸಿಗುತ್ತೆ. ಅಭಿಜಿತ್ ಅನ್ನೋ ಒಂದು ನಕ್ಷತ್ರ ಕೂಡ ಸೇರ್ಕೊಂಡಿದೆ. ಇಲ್ಲಿಂದ ಮುಂದೆ ವೇದಾಂಗ ಕಾಲಕ್ಕೆ ಅಂದ್ರೆ ಉಪನಿಷತ್ತಿಗೆ ಬರುವಾಗ ನಮ್ಮ ಜ್ಯೋತಿಷ್ ಶಾಸ್ತ್ರಕ್ಕೊಂದು ಬಹಳ ಸ್ಪಷ್ಟ ಸ್ವರೂಪ ಬಂದಿದೆ. ಷಡ್ವೇದಾಂಗಗಳು ಅಂತ ಅಂದ್ರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ. ಈ ಜ್ಯೋತಿಷ್ಯದಲ್ಲಿ ವೇದಾಂಗ ಜ್ಯೋತಿಷ್ಯವನ್ನ ಬಹಳ ದೀರ್ಘವಾಗಿ ಹೇಳೋದಕ್ಕೆ ಸಾಧ್ಯ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ವೇದಾಂಗ ಜ್ಯೋತಿಷ್ಯದಲ್ಲಿ ಉತ್ತರಾಯಣ ಶ್ರವಣ ನಕ್ಷತ್ರದ ಆದಿ ಇತ್ತು, ದಕ್ಷಿಣಾಯಣ ಆಶ್ಲೇಷ ನಕ್ಷತ್ರದಲ್ಲಿ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಇದು ಸುಮಾರು ಕ್ರಿಸ್ತಪೂರ್ವ 16ನೇ ಶತಮಾನದಲ್ಲಿ ಈ ಲೆಕ್ಕ ಸಿಕ್ಕಿರ್ತಕ್ಕಂಥದ್ದು. ಇದು ವೇದಾಂಗ ಸಂದರ್ಭದಲ್ಲಿ ನಿಮಗೆ ಅಗ್ರಹಾಯಣ ಅನ್ನೋ ಕಲ್ಪನೆ ಇದೆ. 18 ವರ್ಷ 10 ದಿನಕ್ಕೆ ಸೂರ್ಯಚಂದ್ರ ಗ್ರಹಣಗಳ ಚಕ್ರವನ್ನು ಅವರು ಲೆಕ್ಕ ಹಾಕೊಂಡಿದ್ದಾರೆ. ವೇದಾಂಗ ಜ್ಯೋತಿಷ್ಯದಲ್ಲಿ 5 ಸೌರಮಾನಗಳ ಯುಗ ಅನ್ನ ಅವರು ಬಳಸ್ಕೊಂಡಿದ್ದಾರೆ. ಅದನ್ನ ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ಇದ್ವತ್ಸರ ಅಂತ ಕರೀತಾರೆ. 5 ವರ್ಷಕ್ಕೊಂದು ಯುಗ. ಸೊ 5ರ ಲೆಕ್ಕದಲ್ಲಿ ಇಲ್ಲಿ ನಮ್ಗೀಗ 60 ಸಂವತ್ಸರ ಕೂಡ 12 × 5, ನಮ್ಮ ಮೂಲ ಲೆಕ್ಕಗಳು 5. ಯಜುರ್ವೇದದಲ್ಲಿ ನಿಮ್ಗೆ 12 ತಿಂಗಳ ಸೌರ ವರ್ಷದಲ್ಲಿ 6 ಋತುಗಳ ಗಣನೆ ಮೊದಲಿಗೆ ಲೆಕ್ಕ ಸಿಗುತ್ತೆ. ವೇದಾಂಗ ಜ್ಯೋತಿಷ್ಯದಲ್ಲಿ 5 ಸೌರ ವರ್ಷಗಳಲ್ಲಿ ಅವ್ರು ಇನ್ನಷ್ಟು ವಿಸ್ತರಿಸ್ತಾರೆ. 6 ಚಂದ್ರನ ಆವೃತ್ತಿ, 1830 ದಿನಗಳು, 1835 ನಾಕ್ಷತ್ರಿಕ ದಿನಗಳು, 62 ಚಾಂದ್ರ ಮಾಸಗಳು, 1860 ತಿಥಿಗಳು, 135 ಸೌರ ನಕ್ಷತ್ರಗಳು, 1809 ಚಾಂದ್ರ ನಕ್ಷತ್ರಗಳು. ಇಷ್ಟು ಲೆಕ್ಕವನ್ನ ಕೊಟ್ಟಿದ್ದಾರೆ. ಇದು ಅವ್ರಿಗೆ ಈ ಭೂಮಿ ತನ್ನ ಅಕ್ಷದಲ್ಲಿ ಬುಗುರಿಯಂತೆ ತಿರುಗುತ್ತೆ ಅನ್ನೋದು ವೇದಾಂಗ ಜ್ಯೋತಿಷ್ಯದವರಿಗೆ ಗೊತ್ತಿತ್ತು. ಅವರು 23 ಗಂಟೆ 56 ನಿಮಿಷ 4.6 ಸೆಕೆಂಡ್ ಅನ್ನು ಗುರುತಿಸಿರೋದು ಸರಿಸುಮಾರು ವಿಜ್ಞಾನದ ಪ್ರಕಾರ ಕೂಡ ಇದೇ ಸಂದರ್ಭದಲ್ಲಿದೆ. ವೇದಾಂಗ ಜ್ಯೋತಿಷ್ಯದಲ್ಲಿ ಗಟಿ ಲೆಕ್ಕ ಬಳಸ್ತಾರೆ. ಆಮೇಲೆ ವೇದಾಂಗ ಜ್ಯೋತಿಷ್ಯದ ರಚನೆ ಕಾಲ ಯಾವಾಗ ಇರಬಹುದು ಅಂತ ಅಂದ್ರೆ ಅದು ನಾನು ಹಾಗೆ ಹೇಳಿದಾಗೆ 16ನೇ ಶತಮಾನ. ಎಲ್ಲಿ ಅದನ್ನ ಲೆಕ್ಕ ಹಾಕಿದ್ರು ಅಂತಂದ್ರೆ ಈಗಿನ ಕಾಶ್ಮೀರದಲ್ಲಿ ಅನ್ನೋದು ಒಂದು ಲೆಕ್ಕ ಸಿಗುತ್ತೆ. ಸೊ ಸುಮಾರು ಈ 10-12 ಶತಮಾನಗಳ ಕಾಲದಲ್ಲಿ ನಮ್ಮ ಜ್ಯೋತಿಷ್ ಶಾಸ್ತ್ರ ಬೇರೆ ಬೇರೆ ಮಾದರಿಯಲ್ಲಿ ಬೆಳ್ಕೊಂಡು ಬಂದಿದೆ. ಇಲ್ಲಿಂದ ಮುಂದಕ್ಕೆ ನಾವು ಕ್ರಿಸ್ತ ಪೂರ್ವ 2ನೇ ಶತಮಾನದಿಂದ ಕ್ರಿಸ್ತ ಶಕ 2ನೇ ಶತಮಾನದವರೆಗೆ
ಒಂದು ಇಂದ್ರಪ್ರಸ್ಥ ಅಂತ ಒಂದು ಮತವನ್ನ ನಾವು ಜ್ಯೋತಿಷ್ ಶಾಸ್ತ್ರದ ಲೆಕ್ಕಾಚಾರದಲ್ಲಿ ಗುರುತಿಸ್ತೀವಿ. ಈ 4 ಶತಮಾನಗಳಲ್ಲಿ ಇಂದ್ರಪ್ರಸ್ಥ ಮತ ಈಗಿನ ನೈನಿತಾಲ್ ಅಂತ ಏನು ನಾವು ಉತ್ತರ ಪ್ರದೇಶದಲ್ಲಿ ಕರಿತೀವಿ ಅಲ್ಲಿ ಇತ್ತದು. ಅದು ದೇಶಾದ್ಯಂತ ಇಂದ್ರಪ್ರಸ್ಥ ಮತದ ಹರಡ್ಕೊಂಡಿತ್ತು. ಇಂದ್ರಪ್ರಸ್ಥ ಮತ ಅನ್ನೋದು ಒಂದು ಮೂಲ ಗಣಿತವನ್ನು ಸಂಶೋಧನೆ ಮಾಡಿತ್ತು. ಈ ಮೂಲ ಗಣಿತವನ್ನ ನಾವು ಛಂದಸ್ಸಿಗೆ, ಅಲಂಕಾರಕ್ಕೆ ಮತ್ತು ಈ ಪಂಚಾಂಗ ಗಣಿತಕ್ಕೆ ಬಳಸ್ಕೊಂಡಿದೀವಿ ನಾವು. ಈ ಆರ್ಯಭಟನ ಪದ್ಧತಿ ಕೂಡ ಇಲ್ಲಿಂದಲೇ ಬಂತು ಅಂತ ಒಂದು ನಂಬಿಕೆ ಇದು. ಆಮೇಲೆ ನಾವು ಏನು ಈ ದಶಮಾನ ಪದ್ಧತಿಯನ್ನ ಬರೀತಾ ಇದೀವಿ, ದಶಮಾನ ಪದ್ಧತಿ ಇಲ್ಲಿಂದ ಶುರುವಾಗಿದ್ದು. ಒಟ್ಟು ಈ ಭಾರತೀಯ ಪರಂಪರೆಯ ಪ್ರಕಾರ ನಿಮ್ಗೆ 18 ಸಿದ್ಧಾಂತ ಕೃತಿಗಳನ್ನ ಮೂಲ ಜ್ಯೋತಿಷ ಗ್ರಂಥಗಳನ್ನು ಕರೀತಾರೆ. ಅದನ್ನ ನೀವು ಈಗ 5 ಮಾತ್ರ ವರಾಹ ಮಿಹಿರನ ಕಾಲದಲ್ಲಿ ಲಭ್ಯ. ಸೌರ, ಪೈತಾಮಹ, ವಾಸಿಷ್ಠ, ರೋಮಕ ಮತ್ತು ಪೌಲಿಶ ಅಂತೇಳಿ 5 ಸಿದ್ಧಾಂತಗಳನ್ನ ಇಟ್ಕೊಂಡು ವರಾಹ ಮಿಹಿರ ಪಂಚಾಂತ ಸಿದ್ಧಾಂತಿಕ ಅನ್ನೋ ಕೃತಿಯನ್ನ ಬರೆದಿದ್ದಾನೆ. ನಮ್ಮ ಬಹಳ ಪ್ರಾಚೀನವಾದ ಕೃತಿ ಆರ್ಯಭಟಿ ಇದು ಕ್ರಿಸ್ತ ಶಕ 476ರಲ್ಲಿ ಬರುತ್ತೆ. ವರಾಹ ಮಿಹಿರ 505ರಲ್ಲಿ ಬರ್ತಾನೆ. ಅಲ್ಲಿಂದ ವೆಂಕಟ ಕೇತ್ಕರ್ 1898ರಲ್ಲಿ ಜ್ಯೋತಿರ್ಗ್ರಹಣ ಅನ್ನೋದನ್ನ ಬರೀತಾರೆ. ಸೊ ಇದು ಬಹುಶಃ ಹೆಚ್ಚು ಕಮ್ಮಿ ಕೊನೆಯ ಜ್ಯೋತಿಷ್ಯ ಗ್ರಂಥ ಅಂತ ಹೇಳ್ಬೋದು. ಸುಮಾರು 800 ಜ್ಯೋತಿಷ್ಯ ಗ್ರಂಥಗಳು ಲಭ್ಯ ಇದೆ ಈ ಥರದಲ್ಲಿ. ಸುಮಾರು ಒಂದು 10,000ದಷ್ಟು ಉಲ್ಲೇಖಗಳು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಅಂತ ಹೇಳುವುದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ಸಂಗತಿಗಳು. ಈ ಸಿದ್ಧಾಂತ ಗಣಿತದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಆರ್ಯಭಟಿಯ ಬಳಸ್ತಕ್ಕಂತ ಇರೋದು ನಮ್ಮ ಕ್ಯಾಲ್ಕುಲಸ್ ನಾವೇನ್ ಬಳಸ್ತೀವಿ ಅದನ್ನ ಕೋಟಿ ಜ ಮತ್ತು ಕೋಟಿ ಜ ಅಂತ ಕರೀತಾನೆ ಅವನು. ಗ್ರಹಲಾಗುವ ಕೃತಿಯಲ್ಲಿ ಲಬ್ಧಕ ಮಹರ್ಷಿ ಬರೀತಕ್ಕಂತಹದ್ದು ಬೀಜಗಣಿತವನ್ನು ಬಳಸ್ತಾರೆ. 2 ಪದ್ಧತಿ ನಮ್ಮಲ್ಲಿ ಬಳಕೆ ಇದೆ. ನಾನು ಆಗ್ಲೇ ಹೇಳಿದಂಗೆ ಕೃಷ್ಣ ಜಯಸೂರು ಅವರೆಲ್ಲ ಕ್ಯಾಲ್ಕುಲಸ್ ಅನ್ನ ಬಳಸುವ ಪದ್ಧತಿ ಅಂತವರು. ದಾಂತೆ ಪಂಚಾಂಗದಂತಹವರು ಬೀಜಗಣಿತವನ್ನು ಬಳಸುವ ಪದ್ಧತಿ. ಇದು ನಿಮ್ಗೆ ಲೆಕ್ಕ ಮಾಡುವ ಪದ್ಧತಿಯಲ್ಲಿ ವ್ಯತ್ಯಾಸವೇ ಹೊರತು ಮೂಲ ಲೆಕ್ಕ ಹೆಚ್ಚು ಕಮ್ಮಿ ಒಂದೇ ಬರುತ್ತೆ. ಇದು ಇದರಲ್ಲಿ ಸ್ಪಷ್ಟಾಧಿಕಾರ, ಮಂದಾಧಿಕಾರ, ಶೀಘ್ರ ಸಂಸ್ಕಾರ ಅಂತಿದೆ. ನಾನು ತಿಥಿಗೆ ಬಂದಾಗ ಅದನ್ನ ಏನು ಅನ್ನೋದನ್ನ ಹೇಳ್ತೀನಿ. ಬಹಳ ಮುಖ್ಯವಾಗಿ ನಮ್ಮ ಜ್ಯೋತಿಷ್ ಶಾಸ್ತ್ರದ ಆರಂಭಿಕರಾಗಿ ನಾವು ಆರ್ಯಭಟನ್ನ ಕರಿತೀವಿ. ಈ ಆರ್ಯಭಟ ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆನೇ ಒಂದು ಚರ್ಚೆ ಇದೆ. ಈಗಲೇ ನಮ್ಗೆ ಲೆಕ್ಕ ಸಿಕ್ಕಿರೋ ಹಾಗೆ 3 ಜನ ಆರ್ಯಭಟರು ಇದ್ರು ಅನ್ನೋದು ಗೊತ್ತಿದೆ. ಮೊದಲನೇವನು ಕುಸುಮಾಪುರದಲ್ಲಿ ಇದ್ದಂತಹ ಆರ್ಯಭಟ, ಇವನು 5ನೇ ಶತಮಾನದಲ್ಲಿ ಇದ್ದಂತವನು. ಇನ್ನೊಬ್ನು ಮಹಾ ಸಿದ್ಧಾಂತವನ್ನ ಬರೆದಂತಹ ಆರ್ಯಭಟ, ಇವನು 10ನೇ ಶತಮಾನದಲ್ಲಿ ಇದ್ದವನು. ಇನ್ನೊಂದು 12ನೇ ಶತಮಾನದಲ್ಲಿ ಒಬ್ಬನ ಆರ್ಯಭಟ ಇದ್ದಾನೆ, ವೃದ್ಧಾರ್ಯಭಟ ಅಂತ ಕರೀತಾರೆ. ಈ 5ನೇ ಶತಮಾನದ ಆರ್ಯಭಟನ ಬಗ್ಗೆ ನಮಗೆ ಮೂಲ ಗ್ರಂಥಗಳು ಸಿಗುತ್ತೆ. ಅವನು ಪೈಯನ್ನ ಈ ನಮ್ಮ ಲೆಕ್ಕಾಚಾರದಲ್ಲಿ ಬಳಸ್ಕೊಳ್ತಾನೆ ಅವನು. ಆಮೇಲೆ ಆರ್ಯಭಟೀಯನಲ್ಲಿ ಗೀತಿಕ, ಗಣಿತ ಪಾದಗಳು, ಕಾಲಕ್ರಿಯ, ಗೋಲಪಾದಗಳು ಈ ತರದ್ದನ್ನ ಅವನು ಬಳಸ್ಕೊಂಡಿದ್ದಾನೆ. ಈ ಆರ್ಯಭಟನಿಗೆ ಸಾಕಷ್ಟು ಜನ ವ್ಯಾಖ್ಯಾನಕಾರರಿದ್ದಾರೆ. ನಾವು ಇವತ್ತು ವ್ಯಾಖ್ಯಾನಕಾರರನ್ನ ಇಟ್ಕೊಂಡೇ ನಾವು ಮುಂದುವರಿತಾ ಇರುವಂತಹದ್ದು. ಭಾರತೀಯ ಪಂಚಾಂಗ ಪದ್ಧತಿಯಲ್ಲಿ 2 ಬಹಳ ಮುಖ್ಯವಾಗಿ, ಒಂದು ಸೌರಮಾನ ಪದ್ಧತಿ, ಇನ್ನೊಂದು ಚಾಂದ್ರಮಾನ ಪದ್ಧತಿ ಅಂತ ಹೇಳಿ. ಸೌರಮಾನ ಪದ್ಧತಿ ಸಂಕ್ರಮಣಗಳನ್ನ ಲೆಕ್ಕ ಹಾಕೊಳ್ಳೋದು. ಒಂದು ಜೋಡಿಯಾಕ್ ಸರ್ಕಲ್ ಅಂತ ಕರಿತೀವಿ ನಾವು, ಅದನ್ನು ಕಾಂತಿ ವೃತ್ತ ಅಂತ ಕರೆದಿದ್ದಾರೆ ನಮ್ಮ ಭಾರತೀಯರು. ಈ ಕಾಂತಿ ವೃತ್ತದಲ್ಲಿ ನಾವು ಒಂದೊಂದು ರಾಶಿಗಳನ್ನ ಗುರುತಿಸ್ಕೊಂಡು 12 ರಾಶಿ 360 ಡಿಗ್ರಿಗೆ ನಾವು ಮಾಡ್ಕೊಂಡು ಹೋಗ್ತೇವೆ. ಈ ರಾಶಿ ಚಕ್ರ ಸಾಮಾನ್ಯಕ್ಕೆ ನಿಮಗೆ ಹೆಚ್ಚು ದಿನ ವ್ಯತ್ಯಾಸ ಬರೋದಿಲ್ಲ. ಅದು ನಿಮ್ಗೆ ಜನವರಿ 14 ಅಥವಾ 15ಕ್ಕೆ ಮಕರ ಸಂಕ್ರಾಂತಿ ಬರುತ್ತೆ. ಈ ವ್ಯತ್ಯಾಸ ಕಂಡುಹಿಡಿಯೋದು ಕೂಡ ಬಹಳ ಸುಲಭ. 6 ಗಂಟೆ 12 ನಿಮಿಷ 19 ಸೆಕೆಂಡ್ ಕಳೆದ್ರೆ ಈ ವರ್ಷದ ಸಂಕ್ರಮಣ ಬರುತ್ತೆ. ಇದಕ್ ಮತ್ತೆ ಸಂಸ್ಕಾರಗಳನ್ನ ಮಾಡ್ಕೋಬೇಕು. ಇದು ಸುಲಭದ ಲೆಕ್ಕಾಚಾರ ಅಲ್ಲ. ಆದ್ರೆ ಇದು ನೀವು ಚಾಂದ್ರಮಾನಕ್ಕೆ ಕಂಪೇರ್ ಮಾಡಿದ್ರೆ ಇದು ಸುಲಭದ ಲೆಕ್ಕಾಚಾರ. ಚಾಂದ್ರಮಾನ ನಿಮಗೆ ನಾವು ಭೂಮಿಯಿಂದ ನೋಡಿದ್ರೆ ಚಂದ್ರ ಮತ್ತು ಸೂರ್ಯ 2ರ ಸ್ಥಾನಾಂಶ ಒಂದೇ ಆಗಿರ್ತಾನೆ. ಸೊ ಇದನ್ನ ನಾವು ಲೆಕ್ಕ ಹಾಕೊಂಡು ಚಾಂದ್ರಮಾನ ಪದ್ಧತಿಯನ್ನ 12 ಮಾಸಗಳಾಗಿ ಚೈತ್ರ, ವೈಶಾಖ ಈ ತರ ನಾವು ಕರ್ಕೊಂಡು ಬಂದಿದೀವಿ ನಾವು ಇದನ್ನ. ಭಾರತೀಯ ಪಂಚಾಂಗದ ವಿಶೇಷ ಏನು ಅಂತಂದ್ರೆ ಚಾಂದ್ರ ದಿನಗಳ ಲೆಕ್ಕ ಮತ್ತು ಸೌರ ದಿನಗಳ ಲೆಕ್ಕ ಇದೆರಡರ ನಡುವೆ ಒಂದು ಹೊಂದಾಣಿಕೆ ಇದೆ. ನಮ್ಮ ಲೆಕ್ಕಾಚಾರದ ಬಹಳ ದೊಡ್ಡ ವಿಶೇಷ ಏನು ಅಂತಂದ್ರೆ ನಮಗ್ ಒಂದು ಚಾಂದ್ರ ಮಾಸ ಅಂತ ಕರಿಬೇಕಾದ್ರೆ ಅದರಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ ಮಾತ್ರ ಅಲ್ಲ, ಒಂದು ಸಂಕ್ರಮಣ ಕೂಡ ಇರ್ಬೇಕು.
ಯಾವತ್ತು ಸಂಕ್ರಮಣ ಬರ್ಲಿಲ್ವೋ ಒಂದು ಚಾಂದ್ರಮಾಸದಲ್ಲಿ, ನಮಗೆ ಸೌರ ಲೆಕ್ಕಾಚಾರ ಚಾಂದ್ರ ಲೆಕ್ಕಾಚಾರಕ್ಕಿಂತ ಮುಂದ್ ಹೋಗಿದೆ ಅನ್ನೋದು ಅರ್ಥ. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಅಧಿಕ ಮಾಸವನ್ನ ಸೇರಿಸ್ಕೊಳ್ತೀವಿ. ಈ ಅಧಿಕ ಮಾಸವನ್ನ ಸೇರಿಸ್ಕೊಂಡಾಗ ನಿಮ್ಗೆ ಲೆಕ್ಕಾಚಾರ ಸರಿ ಹೋಗುತ್ತೆ. ಆಮೇಲೆ ಅಕಸ್ಮಾತ್ 2 ಸಂಕ್ರಮಣಗಳು ಒಂದೇ ಚಾಂದ್ರ ಮಾಸದಲ್ಲಿ ಬಂತು ಅಂತ ಇಟ್ಕೊಳ್ಳಿ, ಯಾವಾಗ ಅದನ್ನ ಕ್ಷಯ ಮಾಸ ಅಂತ ಕರೀತಾರೆ. ಯಾಕೆ ಅಂದ್ರೆ ಚಾಂದ್ರ ಲೆಕ್ಕಾಚಾರ ಸೂರ್ಯನಿಗಿಂತ ಮುಂದೆ ಹೋಗಿದೆ ಅಂತ. ಹೀಗಾಗೋದಕ್ ಕಾರಣ ಏನು ಅಂತಂದ್ರೆ 365 ದಿನಗಳು ಸೌರಮಾನದ ಲೆಕ್ಕ, 354 ಚಾಂದ್ರಮಾನದ ಲೆಕ್ಕ. ಈ ವ್ಯತ್ಯಾಸ ಆರ್ಯಭಟನ ಪ್ರಕಾರನೇ ಬಹಳ ಕರಾರುವಕ್ಕಾಗಿ 10 ದಿನ 10.8829. ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ 28 ತಿಂಗಳಿಗೆ ಒಂದು ಅಧಿಕ ಕೊಡ್ತೀವಿ, ಇನ್ 28 ತಿಂಗಳಿಗೆ 2ನೇ ಅಧಿಕ ಕೊಡ್ತೀವಿ, 3ನೇ ಅಧಿಕ ಮಾಸ 32 ತಿಂಗಳಿಗೆ ಬರುತ್ತೆ. ಈ 3 ಅಧಿಕ ಮಾಸದ ಒಂದು ಸರ್ಕಲ್. ಈ ಸರ್ಕಲ್ ಆಗೋದಕ್ಕೆ 18 ವರ್ಷ ಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಪ್ರಾಚೀನ ಗ್ರಂಥಗಳಲ್ಲಿ ಈ 18 ವರ್ಷದ ಸರ್ಕಲ್ ಬಗ್ಗೆ ಬಹಳ ವಿಶೇಷ ಚರ್ಚೆಗಳು ನಡೀತಾ ಬಂದಿದೆ. ಸೊ ನಾವ್ ಈಗ ಇಷ್ಟು ಬಹಳ ಹಿನ್ನೆಲೆಯನ್ನಾಗಿ ಇಟ್ಕೊಂಡು ನಾನು ತುಂಬಾ ಶಾಸ್ತ್ರಕ್ಕೆ ಹೋಗಲ್ಲ, ಯಾಕಂದ್ರೆ ಶಾಸ್ತ್ರವನ್ನ ಅರ್ಥ ಮಾಡ್ಕೋಬೇಕಾದ್ರೆ ತುಂಬಾ ಹಿನ್ನೆಲೆಗಳೆಲ್ಲ ಬೇಕಾಗುತ್ತೆ. ನಾವು ಪಂಚಾಂಗದ ಬಗ್ಗೆ ಬರೋಣ. ಪಂಚ ಅಂಗಗಳೇನಿದೆ, 5 ಅಂಗಗಳು, ಪಂಚಾಂಗಗಳು ಏನೇನಿದೆ ಅದ್ರಲ್ಲಿ ಒಂದೊಂದ್ರ ಬಗ್ಗೆನೆ ಬರೋಣ. ಇದು ಮೊದಲನೇ ಅಂಗ ನಾವು ಬಹಳ ಮುಖ್ಯವಾಗಿ ನೋಡ್ತಕ್ಕಂತಹದ್ದು ತಿಥಿ. ತಿಥಿ ಅಂತ ಹೇಳುವುದು ನಾವು ಭೂಮಿಯಿಂದ ನೋಡಿದ್ರೆ, ಸೂರ್ಯ ಚಂದ್ರನನ್ನು ನೋಡಿದ್ರೆ, ಅಮಾವಾಸ್ಯೆ ಅಂತ್ಯದಲ್ಲಿ ಸೂರ್ಯ ಮತ್ತು ಚಂದ್ರ ಒಂದೇ ಕೋನದಲ್ಲಿ ಇರ್ತಾರೆ. ಸೊ ಒಂದೇ ಕೋನದಲ್ಲಿ ಇರೋದ್ರಿಂದ ನಾವು ಅದನ್ನು 0 ಅಂತ ಲೆಕ್ಕ ತಗೊಳ್ತೀವಿ. ಇಲ್ಲಿಂದ ಮುಂದಕ್ಕೆ ಪ್ರತಿ 12 ಡಿಗ್ರಿಗೂ ಒಂದೊಂದು ತಿಥಿಯನ್ನ ನಾವು ಹಾಕೊಂಡು ಹೋಗಿದೀವಿ. ಶುಕ್ಲ ಪಕ್ಷದ ತಿಥಿ 12ನೇ ಡಿಗ್ರಿ, ಬಿದಿಗೆ 24 ಡಿಗ್ರಿ, ತದಿಗೆ 36 ಡಿಗ್ರಿ, ಅದು ಶುಕ್ಲ ಪಕ್ಷದ ಅಷ್ಟಮಿ 90 ಡಿಗ್ರಿ, ಪೂರ್ಣಿಮೆ ಬರುವಾಗ 180 ಡಿಗ್ರಿ. ಸೊ ನಿಮಗೆ ಕೃಷ್ಣ ಪಕ್ಷದ ಅಷ್ಟಮಿ ಬರುವಾಗ 270 ಡಿಗ್ರಿ, ಮತ್ತೆ ಇನ್ನೊಂದು ಹುಣ್ಣಿಮೆ ಬರೋತ್ತಿಗೆ ನಾವು ಒಂದು ಸರ್ಕಲ್ ಬಂದಿರ್ತೀವಿ 360 ಡಿಗ್ರಿ. ನಾನು ಇಷ್ಟು ಹೇಳದ್ ಕೂಡಲೇ ನನ್ನ ಸ್ಟೂಡೆಂಟ್ ಒಬ್ಳು, ಹೋಯೋ ಬಹಳ ಸುಲಭ ಇದೆ, 12 ಡಿಗ್ರಿ ಒಂದೊಂದು ತಿಥಿ ಹಾಕೊಂಡು ಹೋಗ್ಬೋದು ಅಂತ ಲೆಕ್ಕ ಹಾಕೊಂಡು ಬಂದು, ಸರ್ ಒಂದು ಟ್ಯಾಲಿ ಆಗ್ತಿಲ್ವಲ್ಲ ಸರ್ ಅಂತ ಹೇಳಿದ್ರೆ, ಒಂದು ಟ್ಯಾಲಿ ಆಗಲ್ಲಮ್ಮ. ಯಾಕೆ ಅಂತಂದ್ರೆ ಸೂರ್ಯ ವೃತ್ತಾಕಾರದಲ್ಲಿ ಸುತ್ತಾ ಇಲ್ಲ, ನಾವು ವೃತ್ತಾಕಾರದಲ್ಲಿ ಸುತ್ತಾನೆ ಅಂತ ನಾವು ನಂಬಿಕೊಂಡು ಈ 12 ಡಿಗ್ರಿ ಟ್ಯಾಲಿ ಹಾಕೊಂಡಿದ್ವಿ. ಆದ್ರೆ ಅವನು ವೃತ್ತಾಕಾರದಲ್ಲಿ ಸುತ್ತಾ ಇಲ್ಲ, ಅಂಡಾಕಾರದಲ್ಲಿ ಸುತ್ತಾ ಇದ್ದಾನೆ ಚಂದ್ರ ಭೂಮಿಯನ್ನ. ಹೀಗಾಗಿ ನಿಮ್ಗೆ ಕೆಲವು ತಿಥಿಗಳ ಅಳತೆ ಚಿಕ್ಕದಿರುತ್ತೆ, ಕೆಲವು ತಿಥಿಗಳ ಅಳತೆ ದೊಡ್ಡದಿರುತ್ತೆ. ಇದನ್ನ ಹೆಂಗ್ ಲೆಕ್ಕ ಹಾಕೊಳ್ಳೋದು ಹಂಗಾದ್ರೆ ಅನ್ನುವಾಗ ನಾವು 2 ಚಲನೆಯನ್ನ ಭಾರತೀಯರು ಮಾಡಿದ್ರು. ನಂಗೆ ಒಬ್ರು ಪ್ರಶ್ನೆನೂ ಕೇಳಿದ್ರು ಅದನ್ನ, ಸೂರ್ಯ ಚಂದ್ರರನ್ನ ನಾವು ಗ್ರಹಗಳ ಲೆಕ್ಕದಲ್ಲಿ ಹಾಕೊಂಡಿದೀವಿ ಅಂತ ಹೇಳಿ. ನಮ್ಮ ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ ಬಂದಿರುವ ಜ್ಯೋತಿಷ್ಯ ಗ್ರಂಥಗಳಲ್ಲೇ ಸೂರ್ಯ ಚಂದ್ರ ಗ್ರಹಗಳ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು, ಮತ್ತು ರಾಹುಕೇತುಗಳು ಕೂಡ ಗ್ರಹಗಳ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದ್ರೆ ಅವ್ರು ಜನರಿಗೆ ಗೊಂದಲ ಉಂಟು ಮಾಡಬಾರದು ಅನ್ನೋ ದೃಷ್ಟಿಯಿಂದ ಇದನ್ನ ಇಟ್ಕೊಂಡಿದ್ದಾರೆ. ಪಂಚಾಂಗ ಗಣಿತ ನೋಡಿದ್ರೆ ಏನ್ ಲೆಕ್ಕ ಹಾಕ್ತಿವಿ ಅನ್ನೋದು ಗೊತ್ತಾಗುತ್ತೆ. ಒಂದು ಚಂದ್ರ ಎಲ್ಲಿದ್ದಾನೆ ಅನ್ನೋದು ನೀವು ನಿಖರವಾಗಿ ಲೆಕ್ಕ ಹಾಕೊಳ್ಬೇಕು. ಇದು ನೀವು ಚೈತ್ರ ಶುಕ್ಲ ಪಾಡ್ಯ, ಚೈತ್ರ ಶುಕ್ಲ ಬಿದಿಗೆ ಅಂತ ಹೇಳುವಾಗ ವೈಶಾಖ ಶುಕ್ಲ ಪಾಡ್ಯ, ವೈಶಾಖ ಶುಕ್ಲ ಬಿದಿಗೆಯ ಅಳತೆ ಬೇರೆ ಬೇರೆ ಇರುತ್ತೆ. ಅದೇ ರೀತಿ ನಿಮ್ಗೆ ಮುಂದೆ ಯಾವ್ದೋ ಆಶ್ವೀಜ ಬಂದ್ರೆ ಅದರ ಅಳತೆ ಬೇರೆ ಇರುತ್ತೆ, ಶ್ರಾವಣ ಬಂದ್ರೆ ಅದರ ಅಳತೆ ಬೇರೆ ಇರುತ್ತೆ. ಅದು ಯಾವ್ಯಾವ ದಿಕ್ಕಿನಲ್ಲಿ ಚಂದ್ರ ಇದೆ ಅನ್ನೋದು ನೀವು ಲೆಕ್ಕ ಹಾಕೊಳ್ಬೇಕು. ಇದಕ್ಕೆ ಒಂದು ಮೂಲ ಪಟ್ಟಿಯನ್ನೇ ಆರ್ಯಭಟ ಸಿದ್ಧಪಡಿಸಿದ್ದಾನೆ. ನಿಮ್ಮ 12 ಡಿಗ್ರಿ ಲೆಕ್ಕವನ್ನ ಈ ಮೂಲ ಪಟ್ಟಿಯ ಜೊತೆಗೆ ಸಂಸ್ಕಾರ ಮಾಡ್ಕೋಬೇಕು. ಇದು ಮೊದಲನೇ ಸಂಸ್ಕಾರ. 2ನೇ ಸಂಸ್ಕಾರ ನೀವು ಮಾಡ್ಬೇಕಾಗಿರೋದೇನು ಅಂತಂದ್ರೆ, ಭೂಮಿ ಅಂತ ನಾವು ಪಂಚಾಂಗ ಗಣಿತದಲ್ಲಿ ಭೂಮಿ ಅನ್ನೋ ಪದಾನ್ ಬಳಸಲ್ಲ, ನಾವು ಸೂರ್ಯ ಅಂತ ಯಾನನ್ ಕರಿತೀವಿ, ಅದು ಭೂಮಿದೇ ಚಲನೆ. ಅದು ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವನ್ನ ನೀವು ಲೆಕ್ಕ ಹಾಕೊಳ್ಬೇಕು. ಇದು ನಿಮಗೆ 3ನೇ ಸಂಸ್ಕಾರ ನೀವು ಮಾಡ್ತಕ್ಕಂತಹದ್ದು. 4ನೇದು ಭಾರತೀಯರಿಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಸಂಸ್ಕಾರ. ಇದು ಜಗತ್ನಲ್ಲಿ ಬೇರೆ ಯಾವ ಪಂಚಾಂಗ ಗಣಿತದಲ್ಲೂ ಮಾಡದೇ ಇರುವ ಸಂಸ್ಕಾರ. ನಾವು ಭೂಮಿ ಚಂದ್ರನ ಮೇಲೆ ಮಾಡುವ ಗುರುತ್ವಾಕರ್ಷಣ ಶಕ್ತಿಯನ್ನು ಕೂಡ ಲೆಕ್ಕ ಹಾಕೊಳ್ತೀವಿ. ಇದಕ್ಕೆ ಚತುಷ್ಕೋಣ ಪದ್ಧತಿ ಅಂತ ಹೇಳ್ತಾರೆ. ಇದು 4ನೇ ಸಂಸ್ಕಾರ. 4ನೇ ಸಂಸ್ಕಾರದಲ್ಲಿ ನಿಮಗೆ
ಶುದ್ಧ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ ಭೂಮಿ ಚಂದ್ರನ ಆಕರ್ಷಣೆ ಜಾಸ್ತಿ ಇರುತ್ತೆ. ಚಂದ್ರ ನಿಧಾನವಾಗಿ ಚಲಿಸ್ತಾ ಇರ್ತಾನೆ. ಅದೇ ನಿಮಗೆ ಅಮಾವಾಸ್ಯೆ ಬರುವಾಗ ಬಹುಳದ ಅಷ್ಟಮಿಯಿಂದ ಅಮಾವಾಸ್ಯೆಯವರೆಗೆ ಚಂದ್ರ ವೇಗವಾಗಿ ಚಲಿಸ್ತಾನೆ. ನಿಮಗೆ ಈ ವೇಗ ನಿಮಗೆ ಗೊತ್ತಿರ್ಬೇಕು. ಇದು 4ನೇ ಸಂಸ್ಕಾರ. ಈ 4 ಸಂಸ್ಕಾರಗಳನ್ನ ಮಾಡದರೆ ತಿಥಿ ಲೆಕ್ಕಾಚಾರ ನಿಮಗೆ ಸಿಕ್ಕತ್ತೆ. ಸೊ ಇದನ್ನ ನಾವು ಮೊದಲು ತಿಥಿನ ಲೆಕ್ಕ ಹಾಕೊಳ್ತೀವಿ. ಇದಕ್ಕೆ ಒಂದು ನಿಯಮವನ್ನ ನಮ್ಮ ಭಾರತೀಯರು ಬಹಳ ಸ್ಪಷ್ಟವಾಗಿ ಮಾಡಿದ್ದಾರೆ. ಏನು ಅಂತಂದ್ರೆ, ಒಂದು ತಿಥಿ ಗರಿಷ್ಠ 65 ಗಳಿಗೆ 16 ವಿಗಳಿಗೆ, ಅಂದ್ರೆ 26 ಗಂಟೆ 6 ನಿಮಿಷ 24 ಸೆಕೆಂಡ್ ನಷ್ಟು ಇರೋದಕ್ಕೆ ಸಾಧ್ಯ. ಕನಿಷ್ಠ 53 ಗಳಿಗೆ 56 ವಿಗಳಿಗೆ, ಅಂದ್ರೆ 21 ಗಂಟೆ 34 ನಿಮಿಷ 24 ಸೆಕೆಂಡ್ಗಳಲ್ಲಿ ಇರೋದಕ್ಕೆ ಸಾಧ್ಯ. ಇದಕ್ಕೊಂದು ಮೀನ್ ಅಂತ ಇರುತ್ತಲ್ಲ, ಅವರೇಜ್ ಅಂತ ನಾವು ಕರಿತೀವಲ್ಲ, ಅದು 59 ಗಳಿಗೆ 3 ನಿಮಿಷ 40 ವಿಗಳಿಗೆ, ಅಂದ್ರೆ 23 ಗಂಟೆ 37 ನಿಮಿಷ 28.092 ಸೆಕೆಂಡ್. ಇದು ಮೀನ್, ಇದು ಅವರೇಜ್. ಸೊ ನನಗೆ ಲೆಕ್ಕ ಎಲ್ಲಿ ತಪ್ಪುದ್ರೂ ಕೂಡ ನಾನು ಈ ಮೀನನ್ನ ಲೆಕ್ಕ ಹಾಕೊಳ್ತೀನಿ. ಅಕಸ್ಮಾತ್ ನಾನು ಏನಾದ್ರು 27ನೇ ಗಂಟೆಗೆ ಹೋಗಿದ್ದೆ ಅಂತಂದ್ರೆ ನಾನು ಲೆಕ್ಕ ತಪ್ಪಿದ್ದೀನಿ ಅಂತ ಅರ್ಥ. ಅಥವಾ 20 ಗಂಟೆನ ಲೆಕ್ಕ ಹಾಕ್ತಿದ್ರೆ ನಾನು ತಪ್ಪಿದ್ದೀನಿ ಅಂತ ಹೇಳಿ. ಈ ಮೀನ್ ಸಾಮಾನ್ಯಕ್ಕೆ ಯಾವಾಗ ಇರುತ್ತೆ ಅಂತಂದ್ರೆ, ನಿಮ್ಗೆ ಪಾಡ್ಯದಿಂದ ಅಷ್ಟಮಿಯವರೆಗೂ ಅವರೇಜ್ ಲೆಕ್ಕ ಇರುತ್ತೆ. ಅಲ್ಲಿಂದ ನಿಮ್ಗೆ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ ವ್ಯತ್ಯಾಸ ಬರುತ್ತೆ ನಿಮ್ಗೆ. ಮತ್ತೆ ಅಷ್ಟಮಿಯವರೆಗೂ ಅವರೇಜ್ ಲೆಕ್ಕ ಬರುತ್ತೆ. ಇದು ಬಹಳ ಮುಖ್ಯವಾಗಿ ಲೆಕ್ಕ ಹಾಕೊಳ್ಳುವ ಕ್ರಮ ಇದು. ಪಂಚಾಂಗದಲ್ಲಿ ನಾವು ನೋಡಿರ್ತೀವಿ, ದಿನದಿನಕ್ಕೂ ಸೂರ್ಯ ಸಣ್ಣ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುವುದರಿಂದ 54 ಸೆಕೆಂಡ್ ಅಂತ ಕರೀತಾರೆ. ಈ ವ್ಯತ್ಯಾಸವನ್ನು ಕೂಡ ನಾವು ಅವಾಗ ಧ್ರುವಿಕೆಯಲ್ಲಿ ಹೇಳ್ಕೋಬೇಕು. ಇದು ಆರ್ಯಭಟಿನ ಕ್ರಮದಲ್ಲಿ ಧ್ರುವಿಕೆಯ ಪಟ್ಟಿ ಇದೆ. ಸೊ ಇದನ್ನ ಹೆಂಗೆ ನಾವು ತಿಥಿಗಳ ಆದಿ ಮತ್ತು ಅಂತ್ಯವನ್ನು ಹೇಗೆ ಲೆಕ್ಕ ಹಾಕೊಳ್ತೀವಿ ಅಂತಂದ್ರೆ, ಸಾಮಾನ್ಯಕ್ಕೆ ಪಂಚಾಂಗದಲ್ಲಿ ದಿವಸದ ಸೂರ್ಯೋದಯ, ನಾವು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನ 6 ಗಂಟೆ ಮತ್ತು ಸಾಯಂಕಾಲ 6 ಗಂಟೆ ಅಂತ ಅನ್ಕೊಂಡಿರ್ತೀವಿ. ಅದು ಹಂಗಲ್ಲ. ಅದು ಒಂದ್ ದಿವಸ 6:20 ಇರುತ್ತೆ, ಒಂದ್ ದಿವಸ 6:40 ಹೋಗುತ್ತೆ. ಅದು ಸಾಯಂಕಾಲ ಸೂರ್ಯ ಮುಳುಗುವುದು ಕೂಡ 5:50 6:30 ಇರುತ್ತೆ. ನೀವು ನಿಖರ ಸೂರ್ಯೋದಯ ಮತ್ತು ನಿಖರ ಸೂರ್ಯಾಸ್ತ, ಇದು ಊರಿಂದ ಊರಿಗೆ ಕೂಡ ಇದು ಬದಲಾಗುತ್ತೆ. ಈ ಆವರೇಜ್ ಲೆಕ್ಕವನ್ನ ತಗೋಬೇಕು. ಇದಕ್ಕೆ ಅಹಪ್ರಮಾಣ ಅಂತ ಕರೀತಾರೆ. ಪಂಚಾಂಗ ಬರೆಯುವಾಗ ಮೊದಲು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಈ ಅಹಪ್ರಮಾಣವನ್ನು ಲೆಕ್ಕ ಹಾಕೊಳ್ಳೋದು. ಅಹಪ್ರಮಾಣವನ್ನ ಆಯಾ ಊರಿಗೆ ಸರಿಯಾಗಿ ಲೆಕ್ಕ ಹಾಕೋಬೇಕು. ನಾವು ಎಲ್ಲಿ ಅದಕ್ಕೋಸ್ಕರ ನೀವು ಯಾವುದೇ ಪಂಚಾಂಗವನ್ನ ನೋಡಿದ್ರೆ, ಇದು ಮೈಸೂರಿನ ಲೆಕ್ಕಾಚಾರಕ್ಕೆ ಮಾಡಿರ್ತಕ್ಕಂತಹದ್ದು, ಇದು ಬೆಂಗಳೂರಿನ ಲೆಕ್ಕಾಚಾರಕ್ಕೆ ಮಾಡಿರ್ತಕ್ಕಂತಹದ್ದು. ಪಂಚಾಂಗಗಳು IST ಅಲ್ಲ, ಅದು ಆಯಾ ಊರಿನ ಲೆಕ್ಕಾಚಾರದ ಸೂರ್ಯೋದಯ ಸೂರ್ಯಾಸ್ತಕ್ಕೆ ಮಾಡಿರ್ತಕ್ಕಂತಹದ್ದು. ಆ ಸೂರ್ಯೋದಯದಲ್ಲಿ ಯಾವುದು ತಿಥಿ ಇರುತ್ತೋ ಅದನ್ನ ನಾವು ಅವತ್ತಿನ ತಿಥಿ ಅಂತ ಕರಿತೀವಿ ನಾವು. ಅದೇ ರೀತಿಯಲ್ಲಿ ಯಾವ್ಯಾವ ತಿಥಿ ಅಂತ್ಯ ಆಗುತ್ತೋ ಈ ತಿಥಿ ಅಂತ್ಯದ ಲೆಕ್ಕಾಚಾರವನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಈ ಸಕಂಡ ತಿಥಿಯಲ್ಲಿ 2 ವಿಧ, ಒಂದು ಶುದ್ಧ ಮತ್ತು ವಿದ್ಧ ಅಂತೇಳಿ. ಶುದ್ಧ ತಿಥಿ ಅವತ್ತು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಇರುತ್ತೆ. ವಿದ್ಧ ತಿಥಿ ಅಥವಾ ವೇದೆ ಇನ್ನೊಂದು ತಿಥಿಯ ಜೊತೆಗೆ ಸೇರ್ಕೊಂಡಿರುತ್ತೆ. ಈ ವಿದ್ಧ ಅನ್ನೋದು ಯಾಕೆ ಬಹಳ ಮುಖ್ಯ ಆಗತ್ತೆ ಅನ್ನೋದ್ರೆ, ಏಕಾಶಿ ಲೆಕ್ಕ ಹಾಕುವಾಗ ಸಾಮಾನ್ಯಕ್ಕೆ ನಮ್ಮಲ್ಲಿ ವೈಷ್ಣವ, ಶ್ರೀ ವೈಷ್ಣವ, ಭಾಗವತ ಏಕಾಶಿ ಲೆಕ್ಕ ಹಾಕುವಾಗ ನಾವು ದಶಮಿ ವೇದ ಇರಬಾರದು ಅಂತ ಹೇಳ್ತಾರೆ. ದಶಮಿ ಏಕಾಶಿ ಸೇರ್ಕೊಂಡಿದ್ರೆ ಅದು ವಿದ್ಧ ತಿಥಿ. ಅದನ್ನ ನೀವು ಏಕಾಶಿ ಲೆಕ್ಕಕ್ಕೆ ತಗೊಳಕ್ ಬರಲ್ಲ. ಸ್ಮಾರ್ತ ಏಕಾಶಿ ಲೆಕ್ಕ ಹಾಕುವಾಗ ಬೆಳಗ್ಗೆ ಏಕಾಶಿ ಲೆಕ್ಕ ಹಾಕೊಂಡ್ರೆ ಸಾಕೋದು. ಸೊ ನಾವು ಸಾಮಾನ್ಯಕ್ಕೆ 4 ಮುಖ್ಯ ಏಕಾಶಿ ಲೆಕ್ಕ ಹಾಕೊಳ್ತೀವಿ. ನೀವು ಧರ್ಮಸಿಂಧ ನೋಡಿದ್ರೆ 18 ಏಕಾಶಿ ಲೆಕ್ಕಾಚಾರಗಳು ನಿಮ್ಗೆ ಸಿಕ್ಕುತ್ತೆ. ಈ ತಿಥಿಯನ್ನ 5 ಸಮೂಹಗಳಾಗಿ ನಾವು ವಿಂಗಡಿಸಿದೀವಿ. ಒಂದು ನಂದ ತಿಥಿ ಸಮೂಹ, ಅದು ಪ್ರಥಮ, ಷಷ್ಠಿ, ಏಕಾಶಿ, ಅದರ ಫಲ ಆನಂದ ಅಂತ ಕರೀತಾರೆ. ಭದ್ರ ಸಮೂಹದಲ್ಲಿ ದ್ವಿತೀಯ, ಸಪ್ತಮಿ, ದ್ವಾದಶಿ ಬರುತ್ತೆ, ಆರೋಗ್ಯ. ಜಯ ತಿಥಿ ಅಂತಂದ್ರೆ ತೃತೀಯ, ಅಷ್ಟಮಿ, ತ್ರಯೋದಶಿ. ರಿಕ್ತ ತಿಥಿಗಳು ಚತುರ್ಥಿ, ನವಮಿ, ಚತುರ್ದಶಿ. ಪೂರ್ಣ ತಿಥಿಗಳು ಪಂಚಮಿ, ದಶಮಿ, ಪೂರ್ಣಿಮೆ. ಇದು ಹೀಗೆ ಕರೆಯುವುದರ ಧಾರ್ಮಿಕ ಹಿನ್ನೆಲೆ ಏನೇ ಇರ್ಬೋದು. ಆದ್ರೆ ನಾನು ಪಂಚಾಂಗ ಬರೆಯುವಾಗ ನನಗೆ ಈ ಪೂರ್ಣ ತಿಥಿ ಅನ್ನೋ ಲೆಕ್ಕ ಇದೆಯಲ್ಲ, ಅದು ಬಹಳ ಮುಖ್ಯ. ಪಂಚಮಿ, ದಶಮಿ, ಪೂರ್ಣಿಮೆ ಅಥವಾ ಅಮಾವಾಸ್ಯೆಯಲ್ಲಿ ನಾನು ತಪ್ಪನ್ನ ಯಾವ ಕಾರಣಕ್ಕೂ ಮಾಡಬಾರ್ದು.
ಮಾಡಿದ್ರೆ ಇಡೀ ಪಕ್ಷದ ಲೆಕ್ಕಾಚಾರ ನಂಗೆ ತಪ್ಪಾಗುತ್ತೆ. ಆದ್ರಿಂದ ಇದನ್ನ ನಾನು ಎರಡೆರಡು ಸಲ ಲೆಕ್ಕ ಹಾಕೊಳ್ತೀನಿ. ಉಳಿದ ತಿಥಿಗಳಲ್ಲಿ 1 ನಿಮಿಷ ಆ ಕಡೆ ಈ ಕಡೆ ಬಂದ್ರು ಬರಬಾರ್ದು ಅಂತ ನಮ್ಮ ಪೂರ್ವಜರು ಹೇಳ್ತಾರೆ. ಬಂದ್ರು ಪರವಾಗಿಲ್ಲ, ಯಾಕಂದ್ರೆ ನಾವು ಬೇರೆ ಬೇರೆ ಕೆಲಸದಲ್ಲಿ ಈ ಲೆಕ್ಕವನ್ನು ಮಾಡೋದ್ರಿಂದ ಒಂದು ಸೂರ್ಯೋದಯದಿಂದ ಪ್ರಾರಂಭ ಆಗಿ ಮೊರನೇ ದಿನ ಸೂರ್ಯೋದಯ ಮುಗಿಯುವ ವೇಳೆಗೆ ಒಂದು ತಿಥಿ ಏನಾದ್ರೂ ಮುಂದುವರೆದ್ರೆ ಅದಕ್ಕೆ ಅಧಿಕ ತಿಥಿ ಅಂತ ಕರೀತಾರೆ. ಅಧಿಕ ತಿಥಿ ಕಾಲಾವಧಿಯಲ್ಲಿ 2 ಸೂರ್ಯೋದಯ ಆಗತ್ತೆ, ಅಪರೂಪಕ್ಕೆ ಈ ತರ ಆಗತ್ತೆ. ಇನ್ನೊಂದು ಬಹಳ ಅಪರೂಪದ್ದು ಏನು ಅಂತಂದ್ರೆ, ಹಿಂದಿನ ದಿನದ ಸೂರ್ಯೋದಯ, ಮಾರನೇ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಅಷ್ಟು ಸಿಕ್ಕತ್ತೆ. ಅದಕ್ಕೆ ತ್ರಿದಿನ ಸ್ಪೃಕ್ ಅಂತ ಕರೀತಾರೆ. ಆಮೇಲೆ ಒಂದು ಸೂರ್ಯೋದಯದಿಂದ ಆರಂಭಿಸಿ ಇನ್ನೊಂದು ಸೂರ್ಯೋದಯದ ಒಳಗೆ ಮುಗಿಯುವ ತಿಥಿಯನ್ನ ಕ್ಷಯ ತಿಥಿ ಅಂತ ಕರೀತಾರೆ. ಈ ಕ್ಷಯ ತಿಥಿಯ ಅವಧಿಯಲ್ಲಿ ಸೂರ್ಯೋದಯನೇ ಆಗಲ್ಲ, ಹಾಗಾಗಿ ಈ ತಿಥಿಯ ದಿನಾಂಕ ಗಣನೆಗೆ ಬರಲ್ಲ. ಈ ತಿಥಿ ಯಾವಾಗ ನಾವು ಪಂಚಾಂಗದಲ್ಲಿ ನಿಮ್ಗೆ ಹಾಕಿರ್ತಾರೆ ತಿಥಿ ಕ್ಷಯ ಅಂತ ಹಾಕಿರ್ತಾರೆ, ಇದನ್ನ ನಮ್ಮ ಧಾರವಾಡ ಪಂಚಾಂಗದಲ್ಲಿ ಕ್ಷಯ ಅನ್ನೋ ಪದ ಬಳಸಿದ್ರೆ ಮೈಸೂರು ಪಂಚಾಂಗದಲ್ಲಿ ಅವಮಹ ಅನ್ನೋ ಪದ ಬಳಸ್ತಾರೆ, ಅರ್ಥ ಒಂದೇನೆ. ಇನ್ನು ತಿಥಿಯನ್ನ ಸಂಬೋಧಿಸುವಾಗ ಉಪುರಿ ಅಂತ ಹೇಳುವ ಒಂದು ಪದ್ಧತಿ ಇದೆ. ಒಂದು ತಿಥಿಯ ಪ್ರಮಾಣ ನಿಮಗೆ 40 ಗಳಿಗೆಗಿಂತ ಕಡಿಮೆ ಇದ್ದು ಇನ್ನೊಂದು ತಿಥಿ ಅವತ್ತೇ ಶುರುವಾದ್ರೆ ಇದನ್ನು ಉಪುರಿ ಅಂತ ಕರೀತಾರೆ. ಸಾಮಾನ್ಯಕ್ಕೆ ಒಂದು ಪಕ್ಷದಲ್ಲಿ 2-3 ಈ ತರದ ಉಪುರಿ ತಿಥಿಗಳಿರುತ್ತೆ. ಆಮೇಲೆ ಈ ಪಂಚಾಂಗ ಬರೆಯುವಾಗ ಬಹಳ ದೊಡ್ಡ ಚಾಲೆಂಜ್ ಇರೋದು ಏನು ಅಂದ್ರೆ ಈ ಉಪುರಿಯನ್ನೇ ಎಲ್ಲಿ ಕೊಟ್ಕೊಳ್ತೀರಿ ನೀವು ಅಂತ ಹೇಳಿ. ಕೆಲವು ಸಲ ಏನಾಗತ್ತೆ ಅಂದ್ರೆ ನಿಮ್ಗೆ ಪಾಡ್ಯದಲ್ಲಿ ನಾನು ಲೆಕ್ಕ ಹಾಕೊಂಡಿರ್ತೇನೆ, ಮಾರನೇ ದಿವಸ 5:40ಕ್ಕೆ ಪಾಡ್ಯ ಮುಗಿದು ಹೋಗ್ಬಿಡುತ್ತೆ, ಬಿದಿಗೆ ಶುರು ಆಗಿರುತ್ತೆ. ನಾನು ಬಿದಿಗೆಯನ್ನು ಉಪುರಿ ಕೊಡ್ಬೇಕೋ ಬೇಡವೋ, ಅಥವಾ ನಿಮಗೆ ಮಾರನೇ ದಿನ 6:10 ಇರುತ್ತೆ, 6:10 ನಾನು ಉಪುರಿ ಕೊಟ್ರೆ ಏನಾಗುತ್ತೆ ಅಂದ್ರೆ ಕೆಲವು ಊರಿನಲ್ಲಿ 6:10 ಸೂರ್ಯೋದಯ ಇರುತ್ತೆ, ಕೆಲವು ಊರಿನಲ್ಲಿ ಇರಲ್ಲ. ಅವಾಗ ಊರಿಗೆ ತಿಥಿಯ ಲೆಕ್ಕಾಚಾರ ಬೇರೆ ಬೇರೆ ಆಗುತ್ತೆ. ಬಹಳ ಜನ ಗೊತ್ತಿರ್ಬೋದು, ಮುಂದಿನ ವರ್ಷ ಪರಾಭವ ನಾಮ ಸಂವತ್ಸರದ ಮಾರ್ಚ್ 19ಕ್ಕೆ ಬರುವ ಯುಗಾದಿಯಲ್ಲಿ ಇದೇ ತರದ ಸಮಸ್ಯೆ ಇದೆ. ನಮ್ಮ ಬೆಂಗಳೂರು ಮೈಸೂರು ಭಾಗಕ್ಕೆ 5:40ಕ್ಕೆ ಮುಗಿದು ಹೋಗಿದೆ ಅಮಾವಾಸ್ಯೆ ಪಾಡ್ಯ. ಸೊ ಮಾರನೇ ದಿನ ಪಾಡ್ಯ ಸಿಕ್ಕದಿಲ್ಲವಾದ್ರಿಂದ ಬಹಳ ಅಪರೂಪಕ್ಕೆ ನಂಗೆ 100 ವರ್ಷಕ್ಕೊಂದ್ಸಲ ನಾವು ಅಮಾವಾಸ್ಯೆ ದಿವಸನೇ ಯುಗಾದಿಯನ್ನು ಮಾಡುವ ಅನಿವಾರ್ಯತೆ ಮುಂದಿನ ವರ್ಷ ಉಂಟಾಗ್ಲಿದೆ. ಆದ್ರೆ ಇದು ವಿಜಯವಾಡದಿಂದ ಆಚೆಗೆ ಇರುವವರಿಗೆ 20ನೇ ತಾರೀಕಿಗೆ ಯುಗಾದಿ ಸಿಗ್ತಾ ಇದೆ, ಅಥವಾ ನಿಮ್ಗೆ ಮೇಲ್ಗಡೆ ಹೋದ್ರೆ ನಾಗ್ಪುರದಿಂದ ಆಚೆಗೆ ನಿಮ್ಗೆ ಸಿಗ್ತಾ ಇದೆ. ಅದರಿಂದ ಈ ಲೆಕ್ಕಾಚಾರವನ್ನ ಹಾಕಿಕೊಳ್ಳುವಾಗ ನಾವು ಆಯಾ ಊರಿನಲ್ಲಿ ತಿಥಿಯ ಪ್ರಮಾಣವನ್ನ ಹಾಕೊಳ್ಬೇಕು. ನಿಮ್ಗೆ ಪಂಚಾಂಗದಲ್ಲಿ ದೇಶಾಂತರ ವಿಗಟಿ ಪದಕ ಅಂತ ಕೊಟ್ಟಿರ್ತಾರೆ, ಅಲ್ಲಿ ನೀವು ಮೈಸೂರಿಗೆ ಒಂಟಿಕೊಪ್ಪಲ್ ಪಂಚಾಂಗ ಇದ್ರೆ ನೀವು ದೇಶಾಂತರ ವಿಗಟಿ ಪದದಿಂದ ನಿಮ್ಮ ಊರಿಗೆ ಆ ಟೈಮ್ ಅನ್ನ ಬದಲಾಯಿಸ್ಕೊಂಡ್ರೆ ಹಬ್ಬ ನೀವು ಅವತ್ತು ಮಾಡ್ಬೇಕು ಅನ್ನೋದು ನಿಮಗೆ ಲೆಕ್ಕ ಬಹಳ ಗೊತ್ತಾಗುತ್ತೆ. ಪಂಚಾಂಗದಲ್ಲಿ ಸಾಮಾನ್ಯಕ್ಕೆ ನಾವು ಕಾಲಗಣನೆಯಲ್ಲಿ ಬಳಸ್ತಕ್ಕಂತಹದ್ದು ಘಟಿಗಳನ್ನ. ನಾವು 24 ಗಂಟೆಯನ್ನು ಎಲ್ಲೂ ಬಳಸೋದಿಲ್ಲ. 24 ಗಂಟೆ ಕಲ್ಪನೆ ನಮ್ದು ಅಲ್ಲವೂ ಅಲ್ಲ, ಅದು ಪಾಶ್ಚಾತ್ಯದಿಂದ ಬಂದಿರ್ತಕ್ಕಂಥದ್ದು. 60 ಗಳಿಗೆಗಳಿಗೆ ಒಂದು ದಿನ, 24 ಗಳಿಗೆಗಳಿಗೆ. ಸೊ ನಾವು ಇದನ್ನ ಒಂದೊಂದು ಘಟಿಯಾಗಿ ವಿಂಗಡಿಸ್ಕೊಂಡಿದೀವಿ. 6 ನಿಮಿಷಕ್ಕೆ ಒಂದು ವಿಗಳಿಗೆ, 4 ವಿಗಳಿಗೆಗಳಿಗೆ ಒಂದು ಗಳಿಗೆ, ಅಂದ್ರೆ 24 ನಿಮಿಷಕ್ಕೆ ಒಂದು ವಿಗಳಿಗೆ, ಇದು 1.5 ಗಂಟೆಗೆ ಒಂದು ಗಳಿಗೆ ಆಗತ್ತೆ. ಇದು ನಮ್ಮ ಲೆಕ್ಕಾಚಾರ ಇದು. ಸೊ ಸಾಮಾನ್ಯಕ್ಕೆ ಈಗ ಪ್ರಥಮ 23:18, ಅಶ್ವಿನಿ 58:6 ಅಂದ್ಕೊಟ್ಟ ಈ ಗಳಿಗೆ ವಿಗಳಿಗೆಗಳನ್ನ ಲೆಕ್ಕ ತಗೊಳ್ಬೇಕಾಗತ್ತೆ ನಾವು. ಇದಕ್ಕೆ ಬಹಳ ಮುಖ್ಯವಾಗಿ ದಿನಮಾನವನ್ನ ನಾವು ಹೇಗೆ ವಿಂಗಡಿಸ್ಕೊಳ್ತೀವಿ ಅಂತ, ನಮ್ಮಲ್ಲಿ ಪ್ರಾತಃ ಸಾಂಗವ, ಮಧ್ಯಾಹ್ನ, ಅಪರಾಹ್ನ ಮತ್ತು ಸಾಯಾಹ್ನ ಅಂತ ಕರೀತಾರೆ. ಇದು ಬೆಳಗಿನ ವಿಂಗಡಣೆ. ಇದು ಪ್ರದೋಷ ಅಂತಂದ್ರೆ ಸೂರ್ಯಾಸ್ತಕ್ಕೆ ಮೊದಲಿನ 2 ಗಂಟೆ, ಸೂರ್ಯಾಸ್ತದ ನಂತರದ 2 ಗಂಟೆ ಅಂದ್ರೆ 48 ನಿಮಿಷ. ರಾತ್ರಿ ಮಾನ ಸೂರ್ಯೋದಯದಿಂದ ಸೂರ್ಯೋದಯದ ಸಮಯ ಇದು. ನಿಶೀತ ಅಂತ ಹೇಳುವುದು ರಾತ್ರಿಯ ಮಧ್ಯ ಸಮಯ. ಅರುಣೋದಯ ಅಂತ ಹೇಳ್ತಕ್ಕಂಥದ್ದು ಸೂರ್ಯೋದಯದ ಮೊದಲನೇ 2 ಮುಹೂರ್ತಗಳು. ಈ ರಥಗಳಿಗೆ ಏನೇನು ನಿಯಮಗಳಿದೆ ಅನ್ನೋದಕ್ಕೆ ನಿಮ್ಗೆ ರಥದರ್ಶಿನಿ ಇರುತ್ತೆ, ಅಥವಾ ನಿರ್ಣಯ ಸಿಂಧು ಇರುತ್ತೆ, ಧರ್ಮ ಸಿಂಧು ಇರುತ್ತೆ. ಪ್ರತಿ ವ್ರತಗಳನ್ನ ಇಷ್ಟಿಷ್ಟು ಅವಧಿಯಲ್ಲಿ ಮಾಡಬೇಕು ಅಂತ ಹೇಳುವ ನಿಯಮಗಳನ್ನ ಅಲ್ಲಿ ಮಾಡಿರ್ತಾರೆ. ಬಹಳ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಮರಣದ ಸಂದರ್ಭದಲ್ಲಿ ಆ ಮರಣದ ಕ್ಷಣಕ್ಕೆ ಯಾವ ತಿಥಿ ಇರುತ್ತೋ ಅದನ್ನ ಲೆಕ್ಕ
ತಗೊಳ್ಬೇಕು. ಶ್ರಾದ್ದ ಮಾಡುವಾಗ ಮಧ್ಯಾಹ್ನ ವ್ಯಾಪ್ತಿಯನ್ನ ಗಮನಿಸ್ಕೊಳ್ಬೇಕು. 2 ಶ್ರಾದ್ದ ತಿಥಿಗಳು ಬಂದ್ರೆ ಯಾವ ತಿಥಿಯಲ್ಲಿ ಮಧ್ಯಾಹ್ನದ ಅಪರಾಹ್ನದ ವ್ಯಾಪ್ತಿ ಜಾಸ್ತಿ ಇರುತ್ತೋ ಅದನ್ನ ಬಳಸ್ಕೊಳ್ಬೇಕು. ಕೆಲವು ಸಲ ಶೂನ್ಯ ಶ್ರಾದ್ದ ಸ್ಥಿತಿ ಅಂತ ಹೇಳಿ ನೀವು ಪಂಚಾಂಗದಲ್ಲಿ ಹಾಕಿರ್ಬೋದು. ಸೊ ಅದಕ್ಕೆ ಬಹಳ ಕಮ್ಮಿ ಇದ್ದಿದ್ದನ್ನು ಶೂನ್ಯ ಶ್ರಾದ್ದ ತಿಥಿ ಅಂತ ಕರೀತಾರೆ. ಸೊ ಬಹಳ ಮುಖ್ಯವಾಗಿ ನಿಮ್ಗೆ ತಿಥಿಗಳ ಲೆಕ್ಕಾಚಾರದಲ್ಲಿ ಗೊತ್ತಾಗ್ಬೇಕಾಗಿರ್ತಕ್ಕಂತಹ ಅಂಶ ಇಷ್ಟು. ಇದರಲ್ಲಿ ನಾನು ಅಧಿಕ ಮಾಸದ ವಿಷಯವನ್ನ ಆಗ್ಲೇ ಹೇಳಿದ್ದೀನಿ ನಾನು. ನೆಕ್ಸ್ಟ್ ನಾವು ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂತಹದ್ದು ನಕ್ಷತ್ರ. ಪಂಚಾಂಗದಲ್ಲಿ ನಾವು ನಕ್ಷತ್ರ ಮಂಡಲವನ್ನ ಸೂಚನೆ ಮಾಡ್ತಕ್ಕಂತಹದ್ದು ಚಂದ್ರನ ಸ್ಥಾನವನ್ನ ವರ್ತುಲ ರೂಪದಲ್ಲಿ ನಾವು ಮಾಡ್ಕೊಳ್ತೇವೆ. ಸಾಮಾನ್ಯಕ್ಕೆ ಏನು ಇದರ ಲೆಕ್ಕಾಚಾರ ಅಂತಂದ್ರೆ, ನಾವು ಏನು ಚಂದ್ರನ ಸ್ಥಾನ ಅಂತ ಕರಿತೀವಿ ಅದು ವಾಸ್ತವ ಭೂಮಿಯ ಚಲನೆ. ಗ್ರಹಗಳ ನಕ್ಷತ್ರ ಪ್ರವೇಶ ಅಂತಂದ್ರೆ ನಾವು ಭೂಮಿಯಿಂದ ನೋಡಿದಾಗ ಗ್ರಹಗಳು ಎಲ್ಲಿ ಚಲನೆ ಮಾಡ್ತಾವೋ ಈ ಅಂಶವನ್ನ ಇಟ್ಕೊಂಡಿರ್ತೀವಿ. ನಾವು 360 ಡಿಗ್ರಿಯ ಒಂದು ಸರ್ಕಲ್ ಅನ್ನ ಹಾಕೊಂಡ್ರೆ ಇದನ್ನ ನಾವು 27 ಭಾಗಗಳಾಗಿ ಡಿವೈಡ್ ಮಾಡ್ಕೋಬೇಕು. ಇದು 13 ಡಿಗ್ರಿ 20 ಸೆಕೆಂಡಿಗೆ ಒಂದು ನಕ್ಷತ್ರ ಬರುತ್ತೆ. ಸೊ ಇದು ಮೊದಲಿಗೆ ಹಾಕೊಂಡು, ನಮ್ದು ಭಾರತೀಯ ಪಂಚಾಂಗ ಪದ್ಧತಿ ಎಲ್ಲ ವೃತ್ತಾಕಾರದ ಪದ್ಧತಿ. ಈ ವೃತ್ತಾಕಾರದಲ್ಲಿ ನಾವು ಮೊದಲು ಲೆಕ್ಕ ಹಾಕೊಳ್ತೀವಿ. ಅದನ್ನ ಆಮೇಲೆ ಚಲನೆ ಯಾವ್ದಿದೆಯೋ ಅದಕ್ಕೆ ನಾವು ಮಾರ್ಪಾಟ್ ಮಾಡ್ಕೊಳ್ತೀವಿ. ಈ ನಕ್ಷತ್ರಕ್ಕೆ ಕೂಡ ನಮ್ಮಲ್ಲಿ ಒಂದು ಗರಿಷ್ಠ ಮತ್ತು ಕನಿಷ್ಠದ್ದಿದೆ. ಅದು ಗರಿಷ್ಠ 66 ಘಟಿ 21 ವಿಗಳಿಗೆ, ಅಂದ್ರೆ 26 ಗಂಟೆ 32 ನಿಮಿಷ 24 ಸೆಕೆಂಡ್ ಇರ್ಬೋದು. ಕನಿಷ್ಠ 55 ಘಟಿ 56 ವಿಘಟಿ, ಅಂದ್ರೆ 22 ಗಂಟೆ 22 ನಿಮಿಷ 24 ಸೆಕೆಂಡ್ ಇರ್ಬೋದು. ಪ್ರತಿ ನಕ್ಷತ್ರವನ್ನ ನಾವು ಪಾದ ಅಥವಾ ಚರಣವಾಗಿ ವಿಂಗಡಣೆ ಮಾಡ್ಕೊಂಡಿದೀವಿ. 4 ಚರಣಗಳು. ನೀವು ಒಂದು ವೃತ್ತಾಕಾರವನ್ನು ಹಾಕೊಂಡಾಗ ನೀವು ಅದನ್ನ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಪ್ರತಿ 108 ಪಾದಗಳನ್ನ ನಾವು ಈ ವೃತ್ತದಲ್ಲಿ ಹಾಕಿಕೊಂಡು 108 ಪಾದಗಳ ಲೆಕ್ಕವನ್ನ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಎಲ್ಲ ನಕ್ಷತ್ರ ಕಾಲ ಅವಧಿಯಲ್ಲೂ ನೀವು ನಕ್ಷತ್ರ ತ್ಯಾಜ್ಯ ಅಂತ ಒಂದು ಕೊಟ್ಟಿರ್ತಾರೆ. ಈ ನಕ್ಷತ್ರ ತ್ಯಾಜ್ಯ ಅಂದ್ರೆ 3 ಗಂಟೆ 45 ನಿಮಿಷದಿಂದ 4 ಗಂಟೆ 30 ವಿಘಟಿಯವರೆಗೆ ಇದು ನಕ್ಷತ್ರ ತ್ಯಾಜ್ಯ ಅಂತ. ಈ ನಕ್ಷತ್ರ ತ್ಯಾಜ್ಯವನ್ನು ಹಾಕೋದ್ರಲ್ಲಿ ಎಷ್ಟು ವೈಜ್ಞಾನಿಕ ಪದ್ಧತಿ ಇದೆ ಅಂತಂದ್ರೆ, ನಾವು ಭೂಮಿ ಮೇಲೆ ನಿಂತ್ಕೊಂಡು ಗ್ರಹಗಳ ಚಲನೆಯನ್ನ ಲೆಕ್ಕ ಹಾಕೊಂಡು ನಕ್ಷತ್ರಗಳ ಮಂಡಲದ ರೇಖೆಯನ್ನೇ ಎಳ್ಕೊಂಡಿದ್ದೇವೆ. ಆದ್ರೆ ನಮ್ಮ ಕಣ್ಣಿಗೆ ಕಾಣುವುದಕ್ಕಿಂತ ಭಿನ್ನವಾದ ಇನ್ನೊಂದು ಚಲನೆ ಇದೆ. ಭೂಮಿ ಕೂಡ ಚಲಿಸ್ತಾ ಇರುತ್ತೆ. ಸೊ ನಿಮ್ಗೆ ತಿಥಿಯನ್ನ ಲೆಕ್ಕ ಹಾಕೊಳ್ಳೋ ಕೂಡ ಇದನ್ನೇ. ನಿಮ್ಗೆ ಚಂದ್ರ ನಿಜವಾಗಿ ವೈಜ್ಞಾನಿಕವಾಗಿ ಭೂಮಿಯನ್ನು ಸುತ್ತ ಹಾಕುವುದಕ್ಕೆ ಬೇಕಾದ ಸಮಯ 27 ದಿನ. ಆದ್ರೆ ನಮ್ಮ ಚಾಂದ್ರಮಾಸ 29 ದಿನ ಇರುತ್ತೆ. ಇದಕ್ಕೆ 2 ದಿನ ಎಲ್ಲಿಂದ ಬಂತು ಅಂದ್ರೆ 2 ದಿನ ಭೂಮಿ ಕೂಡ ಚಲಿಸಿರುತ್ತೆ ನಡುವೆ. ಈ ನಕ್ಷತ್ರ ತ್ಯಾಜ್ಯ ಅಂತ ಹೇಳ್ತಕ್ಕಂಥದ್ದು ಭೂಮಿಯ ಚಲನೆಯಿಂದಾಗಿರುವ ವ್ಯತ್ಯಾಸ. ಈ ವ್ಯತ್ಯಾಸವನ್ನ ಸರಿಪಡಿಸ್ಕೊಳ್ಳೋದಕ್ಕಾಗಿ ನೀವು ಆ ನಕ್ಷತ್ರವನ್ನು ಲೆಕ್ಕಕ್ಕೆ ತಗೋಬೇಡಿ ಅಂತ ಹೇಳ್ತಾರೆ. ಆಮೇಲೆ ನಿಮ್ಗೆ ಭಾರತೀಯ ಪಂಚಾಂಗ ಗಣನೆಯಲ್ಲಿ ನಿಮ್ಮ ಉಪಯೋಗಕ್ಕಾಗಿ ಒಂದು ಉಪಯೋಗವನ್ನ ಮಾಡ್ಕೊಂಡಿದ್ದಾರೆ. ಏನು ಅಂತಂದ್ರೆ ಯೋಗ ಮತ್ತು ಕರ್ಣಗಳು. ಯೋಗ ಕರ್ಣಗಳು ಏನು ಅಂತ, ಯಾವುದು ಚಂದ್ರನ ಚಲನೆ ಇದೆ, ಸ್ಪಷ್ಟ ಚಂದ್ರ ಅಂತ ಕರೀತಾರೆ ಅದನ್ನ, ಅಥವಾ ಚಂದ್ರ ಸ್ಫುಟ ಅಂತ ಕರೀತಾರೆ. ಒಬ್ಬೊಬ್ರು ಒಂದೊಂದು ಲೆಕ್ಕವನ್ನ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಭೂಮಿಯ ಚಲನೆ ಅಥವಾ ಸೂರ್ಯ ಸ್ಫುಟ ಅಥವಾ ಸ್ಪಷ್ಟ ಸೂರ್ಯ. ಸೂರ್ಯನ ಚಲನೆಯಲ್ಲಿ ಸೂರ್ಯ ಮತ್ತು ಚಂದ್ರರ ಕೋನವನ್ನ ಸೇರಿಸಿ ನಿಮಗೆ ಪರ್ಟಿಕ್ಯುಲರ್ ಡಿಗ್ರಿಯನ್ನ ಕಳೆದಾಗ ನಿಮ್ಗೆ ಯೋಗ ಸಿಕ್ಕತ್ತೆ. ಇದು ಸೂರ್ಯ ಮತ್ತು ಚಂದ್ರರ ಚಲನೆಯನ್ನ ಸೇರಿಸಿ ನಿಮ್ಗೆ ಯೋಗ ಸಿಕ್ಕೋದ್ರಿಂದ ಅಕಸ್ಮಾತ್ ಸೂರ್ಯ ಸ್ಫುಟದಲ್ಲೂ ನಾನು ತಪ್ಪು ಮಾಡಿದ್ರೆ ಲೆಕ್ಕ ನಿಮ್ಗೆ ಗೊತ್ತಾಗತ್ತೆ, ಚಂದ್ರ ಸ್ಫುಟದಲ್ಲೂ ತಪ್ಪು ಮಾಡಿದ್ರೆ ಲೆಕ್ಕ ಗೊತ್ತಾಗತ್ತೆ. ಯೋಗಗಳನ್ನು ನಾವು 27 ಕರಿತೀವಿ. ವಿಷ್ಕಂಭ, ಪ್ರೀತಿ, ಆಯುಷ್ಮಾನ್, ಸೌಭಾಗ್ಯ, ಶೋಭಾನ, ಅತಿಗಂಡ, ಸುಕರ್ಮ, ಧೃತಿ, ಶೂಲ, ಗಂಡ, ವೃದ್ಧಿ, ಧ್ರುವ, ವ್ಯಾಘಾತ, ಹರ್ಷಣ, ವಜ್ರ, ಸಿದ್ಧಿ, ವ್ಯತಿಪಾತ, ವರಿಯಾನ್, ಪರಿಗ, ಶಿವ, ಸಿದ್ಧ, ಸಾಧ್ಯ, ಶುಭ, ಶುಕ್ಲ, ಬ್ರಹ್ಮ, ಐಂದ್ರ, ವೈದ್ರುತಿ. ಇದು 27 ಯೋಗಗಳಿದು. ಆಮೇಲೆ ಇನ್ನೊಂದು ಲೆಕ್ಕಾಚಾರ ಇರ್ತಕ್ಕಂತಹದ್ದು
ಕರ್ಣ ಅಂತ ಕರೀತಾರೆ. ಈ ಕರ್ಣಗಳು 11. ಈ ಕರ್ಣಗಳು ಏನು ಅಂತಂದ್ರೆ ತಿಥಿಯ ಅರ್ಧ ಭಾಗ ಕರ್ಣ. ಇದು ನಾವು ಪಂಚಾಂಗ ಬರೆಯೋರ್ಗಂತೂ ಇದು ಬಹಳ ಉಪಯುಕ್ತವಾದ ವಿಷಯ. ಯಾಕಂದ್ರೆ ನಂಗೆ ಅಕಸ್ಮಾತ್ ನನ್ನ ತಿಥಿ ಎಲ್ಲಾದ್ರೂ ಲೆಕ್ಕ ತಪ್ಪಿದೆ ಅಂತ ಅನ್ಸಿದ್ರೆ ನಾನು ಕರ್ಣನ್ ಲೆಕ್ಕ ಹಾಕೊಂಡು ಡಬಲ್ ಮಾಡ್ಬಿಟ್ರೆ ನಂಗೆ ತಿಥಿ ಎಲ್ಲಿ ತಪ್ಪೋಗಿದೆ ಅನ್ನೋದು ಗೊತ್ತಾಗ್ತದೆ. ಈ ಕರ್ಣಗಳನ್ನ 11 ಕರ್ಣಗಳನ್ನ ನಾವು ಲೆಕ್ಕ ಹಾಕೊಂಡಿದೀವಿ. ಕಿಂಸ್ತುಗ್ನ, ಭವ, ಬಾಲವ, ಕೌಲವ, ತೈತಲ, ವಣಿಜ, ಭದ್ರ, ಶಕುನಿ, ಚತುಷ್ಪಾತ್, ನಾಗವಾನ್. ಇದು ಇದರ ಚಾಂದ್ರಮಾಸದ ಚಕ್ರ ಕೂಡ ಹೆಂಗೆ ಇದೆ. ಶುಕ್ಲ ಪ್ರಥಮದ ಮೊದಲ ಭಾಗ ಕಿಂಸ್ತುಗ್ನ, ಶಕುನಿ ಅಂತ ಕೇಳ್ತಾ ಇದ್ದು ಕೃಷ್ಣ ಚತುರ್ದಶಿಯ 2ನೇ ಭಾಗ, ಚತುಷ್ಪಾಸ ಅನ್ನೋದು ಅಮಾವಾಸ್ಯೆಯ ಮೊದಲ ಭಾಗ, ನಾಗವಾನ್ ಅಂತ ಹೇಳೋದು ಅಮಾವಾಸ್ಯೆಯ 2ನೇ ಭಾಗ. ಇವೆಲ್ಲ ನಮ್ಮಲ್ಲಿ ಸ್ಥಿರ ಕರ್ಣಗಳು. ಇನ್ನು ಉಳಿದಿರೋದು 7 ಚರಕರ್ಣಗಳು. ಇದು ಚಕ್ರಾಕಾರವಾಗಿ ಬದಲಾಗ್ತಾ ಹೋಗುತ್ತೆ. ಇದು ಮೂಲಭೂತವಾದ ಲೆಕ್ಕಾಚಾರ. ಈ ಮೂಲಭೂತವಾದ ಲೆಕ್ಕಾಚಾರದ ಮೂಲಕ ನಾವು ಪಂಚಾಂಗದ ಬೇರೆಯನ್ನು ಲೆಕ್ಕ ಹಾಕೊಂಡಿದ್ದೀವಿ. ಆಮೇಲೆ ನಮಗೆ ಬಹಳ ಮುಖ್ಯವಾಗಿ ಭಾರತೀಯರಲ್ಲಿ ನಾವು 5ನೇ ಅಂಶ ನಾವು ಲೆಕ್ಕ ಹಿಡಿಯುವಂತಹದ್ದು ವಾರ ಅಂತ ಹೇಳಿ. ಇದು ಬಹಳ ಆಶ್ಚರ್ಯ ಅಂತ ಅನಿಸ್ಬೋದು. ಈ ವಾರದ ಲೆಕ್ಕಾಚಾರ ಅಂತ ಹೇಳುವುದು ಕ್ರಿಸ್ತ ಶಕ 7ನೇ ಶತಮಾನದವರೆಗೂ ಭಾರತೀಯರಿಗೆ ಗೊತ್ತಿರ್ಲಿಲ್ಲ. ನಾವು ವಾರವನ್ನ ಬಳಸ್ತಾ ಇರ್ಲಿಲ್ಲ. ನಿಮ್ಗೆ ಋಗ್ವೇದದಲ್ಲಿ ದಿನದ ಲೆಕ್ಕಾಚಾರ ಬರುತ್ತೆ ಹೊರತು ವಾರದ ಲೆಕ್ಕಾಚಾರ ಬರೋದಿಲ್ಲ. ಇದು ನಮಗೆ ಬ್ಯಾಬಿಲೋನಿಯರಿಂದ ಬಂದಿದ್ದು. ಇದಕ್ಕೆ ಬ್ಯಾಬಿಲೋನಿಯರಿಂದ ಬಂತು ಅಥವಾ ಗ್ರೀಕರಿಂದ ಬಂತು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೀತಿದೆ. ಆ ಚರ್ಚೆಯನ್ನ ಬಿಟ್ಟು ಲೆಕ್ಕ ಹಾಕಿದ್ರು ಕೂಡ ನಮ್ಗೆ ನಮ್ಮ ಯೋಗ, ಕರ್ಣ, ತಿಥಿ, ನಕ್ಷತ್ರ ಈ 4 ಕೂಡ ಒಂದು ಸೂರ್ಯನ ಚಲನೆಗೆ ಸಂಬಂಧ ಇದೆ, ಇಲ್ಲ ಚಂದ್ರನ ಚಲನೆಗೆ ಸಂಬಂಧ ಇದೆ. ಆದ್ರೆ ಈ ವಾರ ಅಂತ ಹೇಳುವುದಕ್ಕೆ ಯಾವ ಸಂಬಂಧವೂ ಇಲ್ಲ. ಈ ಪ್ರತಿ ವಾರವನ್ನ ನಾವು ಹೆಂಗೆ ಲೆಕ್ಕ ಹಾಕೊಂಡಿದೀವಿ, ಭಾರತೀಯರನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ ನಾವು. ಇದನ್ನ ನಾವು ಹೋರ ಅಂತ ಕರಿತೀವಿ. ಒಂದು ದಿನಕ್ಕೆ 24 ಹೋರಗಳು. ಹೋರ ಅನ್ನುವ ಪದ ಹವರ್ ಅಂತ ನಾವೇನ್ ಕರಿತೀವಿ ಅದೇ ಆಕ್ಚುಲಿ ಅದು ಅಹೋರಾತ್ರ ಎನ್ನುವ ಪದದಿಂದ ನಾವು ತಗೊಂಡಿರ್ತಕ್ಕಂಥದ್ದು. ಪ್ರತಿ ಹೋರಕ್ಕೂ ಒಂದು ಅಭಿಮಾನಿ ಗ್ರಹ ಇರುತ್ತೆ. ರವಿ, ಶುಕ್ರ, ಬುಧ, ಚಂದ್ರ, ಶನಿ, ಗುರು, ಕುಜ, ಇದು ಚಕ್ರ. ಇದು ಇದೇ ರೀತಿಯಲ್ಲಿ ಹೋರಾ ಚಕ್ರವನ್ನ ನಾವು ಹಾಕೊಳ್ತಾ ಹೋದಾಗ ನಮ್ಗೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರಗಳು ಬಂದಿದ್ದು. ಇದಕ್ ಮೂಲ ಕಾರಣ ಬೇರೆ ಬೇರೆ ಇದೆ. ಮತ್ತೆ ಈ ವಾರದ ಲೆಕ್ಕಾಚಾರಕ್ಕೂ ಭಾರತೀಯ ಪಂಚಾಂಗ ಗಣಿತಕ್ಕೂ ಬಹಳ ಒಂಥರ ನಿಕಟವಾದ ಸಂಬಂಧ ಏನೂ ಇಲ್ಲ. ಆದ್ರೆ ಈ ವಾರವನ್ನು ನಾವು ಅಳವಡಿಸ್ಕೊಂಡಿರೋದ್ರಿಂದ ನಮ್ಮಲ್ಲಿ ಈ ವಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವ್ರತಗಳು ಬಂದಿದೆ. ಮಂಗಳಗೌರಿ ವ್ರತ ಬಂದಿದೆ, ವರಮಹಾಲಕ್ಷ್ಮಿ ವ್ರತ ಬಂದಿದೆ. ಇವೆಲ್ಲ ವಾರಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಅನ್ನೋದಕ್ಕೆ ಇದು ಬಹಳ ಮುಖ್ಯವಾದ ಸಂಗತಿ. ಇದು ಬಹಳ ಮೂಲಭೂತವಾದ ಅಂಶ. ನಾನು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಲೇಬೇಕಾದಂತಹದ್ದು, ನಮ್ಮ ಖಗೋಳ ಶಾಸ್ತ್ರಜ್ಞರು ಮುಂದೆ ಏನು ಮಾಡಿದ್ರು ಅಂತ ಇನ್ನೊಂದು 5-10 ನಿಮಿಷದಲ್ಲಿ ನಾನು ಅದನ್ನು ಮುಗಿಸ್ಬಿಟ್ಟು ನಾನು ಆ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಕೇರಳದಲ್ಲಿ 1360ರಿಂದ 1455ರವರೆಗೂ ಬಹಳ ವಿಶೇಷ ಬೆಳವಣಿಗೆಗಳು ನಡೆದಿದೆ. ಪರಮೇಶ್ವರ ಅಂತಕ್ಕಂಥವನು ಪರಹಿತ ಅನ್ನುವ ಗ್ರಹ ಗಣಿತ ಪದ್ಧತಿಯನ್ನು ತಗೊಂಡ್ಬಂದಿದ್ದಾನೆ. ಅದು ದೃಗ್ಗಣಿತ ಅನ್ನುವ ಪದ್ಧತಿಯಿಂದ ಬಂದಿದೆ. ನಮ್ಮಲ್ಲಿ ನಾನು ಸೂರ್ಯ ಸಿದ್ಧಾಂತ ಮತ್ತು ವರಾಹ ಮಿಹಿರ ಮಾಡಿರ್ತಕ್ಕಂಥದ್ದು ವಾಕ್ಯ, ಒಂಟಿಕೊಪ್ಪಲ್ ಪಂಚಾಂಗ ವಾಕ್ಯದಲ್ಲಿ ಅವ್ರು ಲೆಕ್ಕ ಹಾಕೊಳ್ತಾರೆ. ಈ ಆ ದೃಗ್ಗಣಿತಕ್ಕೂ ಇರುವ ಬಹಳ ವ್ಯತ್ಯಾಸ ಏನು ಅಂತ ಅಂದ್ರೆ, ನಾನು 4 ಸಂಸ್ಕಾರ ಅಂತ ಏನ್ ಹೇಳಿದ್ನೋ, ದೃಗ್ಗಣಿತದಲ್ಲಿ 2 ಸಂಸ್ಕಾರ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ದೃಗ್ಗಣಿತವನ್ನ ಲೆಕ್ಕ ಹಾಕುವಂತಹವರು ವರಾಹ ಮಿಹಿರ ಅಥವಾ ಆರ್ಯಭಟ ಹಾಕಿದ್ದಕ್ಕಿಂತಲೂ ಈಗ ಚಂದ್ರ ಮತ್ತು ಭೂಮಿ ಎಲ್ಲಿದೆಯೋ ಈ ಲೆಕ್ಕಾಚಾರವನ್ನ ತಗೊಂಡಿದ್ದಾರೆ. ಈ ಸಾಮಾನ್ಯಕ್ಕೆ ದೃಗ್ಗಣಿತಕ್ಕೂ ಮತ್ತು ನಮ್ಮ ಸಿದ್ಧಾಂತಕ್ಕೂ 10ರಿಂದ 12 ನಿಮಿಷಗಳಷ್ಟು ವ್ಯತ್ಯಾಸ ಬರುತ್ತೆ. ಅಷ್ಟು ನಮ್ಮಲ್ಲಿ ಮೂವ್ಮೆಂಟ್ ಆಗಿದೆ ಅಂತೇಳಿ. ಸಿದ್ಧಾಂತ ದೀಪಿಕಾದಲ್ಲಿ ಪರಮೇಶ್ವರ ಸುಮಾರು 55 ವರ್ಷಗಳ ಕಾಲ 1393ರಿಂದ 1448ರವರೆಗೆ ಶ್ರದ್ಧೆಯಿಂದ ವೀಕ್ಷಿಸಿದ ಸೂರ್ಯ ಚಂದ್ರರ ಗ್ರಹಣ ಪಟ್ಟಿಯನ್ನೆಲ್ಲ ಬರೆದಿದ್ದಾನೆ. ಬಟದೀಪಿಕಾ ಅನ್ನುವ ಆರ್ಯದೀವಿ ಇದರಲ್ಲಿ ಕೂಡ ಇದನ್ನ ಅವನು ಲೆಕ್ಕ ಹಾಕೊಂಡಿದ್ದಾನೆ. ಆಮೇಲೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ನೀಲಕಂಠ ಸೋಮಯಾಜಿ ಅಂತ ಕೇಳ್ತಕ್ಕಂಥವನು ನವೀನ ದೃಗ್ಗಣಿತದ ಪದ್ಧತಿಯನ್ನ ಮಾಡಿದವರು. ನಮ್ಮಲ್ಲಿ ಭೂಕೇಂದ್ರದಲ್ಲಿ ಸೂರ್ಯ ವ್ಯೂಹವನ್ನ ನಾವು ಈಗೇನ್ ಸೈಂಟಿಫಿಕ್ ಆಗಿ ಕರಿತೀವಿ, ಅದು ನವೀನ ದೃಗ್ಗಣಿತದಲ್ಲಿ ಅವರು ಅದನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಸೊ ನಿಮಗ್
ಒಟ್ಟು ಸಮೀಕರಣ ಬರುವಾಗ ತುಂಬಾ ಏನು ವ್ಯತ್ಯಾಸ ಆಗೋದಿಲ್ಲ. ಇವರು ಗ್ರಹಗಳ ಸ್ಥಾನಮಾನವನ್ನು ಅವ್ರು ಕ್ರಾಂತಿ ವೃತ್ತಕ್ಕೆ ತಗೊಳ್ತಾರೆ, ನಾವು ಕ್ರಾಂತಿ ವೃತ್ತಕ್ಕೆ ತಗೊಳ್ಳೋದಿಲ್ಲ, ಇಷ್ಟೇ ವ್ಯತ್ಯಾಸ. ಆಮೇಲೆ ಭಾರತೀಯ ಖಗೋಳ ಶಾಸ್ತ್ರದಲ್ಲಿ ಗ್ರಹಣಕ್ಕೆ ಬಹಳ ವಿಶೇಷ ಮಹತ್ವ ಇದೆ. ಗ್ರಹಣಗಳ ಬಗ್ಗೆ ನಮ್ಮಲ್ಲಿ ಅನೇಕ ಪುಸ್ತಕಗಳು ಬಂದಿದೆ, ಸುಮಾರು 180 ಪುಸ್ತಕಗಳು ನಮ್ಮಲ್ಲಿ ಗ್ರಹಣದ ಬಗ್ಗೆನೇ ಇದೆ. ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ, ಅದರಲ್ಲಿ ಭೂಮಿ ಎಲ್ಲೆಲ್ಲಿರುತ್ತೆ, ಈ ನಮ್ಮ ಗ್ರಹಣ ಲೆಕ್ಕಾಚಾರದಲ್ಲಿ ಈಗಲೂ ಬಹಳ ಕರೆಕ್ಟ್ ಆಗಿ ಲೆಕ್ಕ ಹಾಕ್ತಾರೆ. ಬಹಳ ವಿಶೇಷ ಅಂತಂದ್ರೆ ನಮ್ಮ ಪೂರ್ವಜರು ಬರೀ ಚಂದ್ರಗ್ರಹಣ ಸೂರ್ಯಗ್ರಹಣ ಮಾತ್ರಲ್ಲ, ಶುಕ್ರ ಸಂಕ್ರಮಣ ಕೂಡ ಲೆಕ್ಕ ಹಾಕಿದ್ರು. ಭೂಮಿ ಮತ್ತು ಸೂರ್ಯರ ನಡುವೆ ಶುಕ್ರ ಗ್ರಹ ಬಂದ್ರೆ ಇದಕ್ಕೆ ಶುಕ್ರ ಸಂಕ್ರಮಣ ಅಂತ ಕರೀತಾರೆ, ಅಂದ್ರೆ ವರ್ನಾಲ್ ಟ್ರಾನ್ಸಿಟ್. ಈ ವರ್ನಾಲ್ ಟ್ರಾನ್ಸಿಟ್ ಅನ್ನು ಕೂಡ ಅವ್ರು ಲೆಕ್ಕ ಹಾಕೊಂಡಿದ್ರು. ಬುಧ ಸಂಕ್ರಮಣವನ್ನು ಕೂಡ ಅವ್ರು ಲೆಕ್ಕ ಹಾಕೊಂಡಿದ್ರು. ಒಂದು ಬಹಳ ಮುಖ್ಯವಾದ ಸಂಗತಿ ಇದೆ, ನಾವು ಈ ಸೂರ್ಯ ಚಂದ್ರರನ್ನ ಬಿಟ್ಬಿಡಿ, ಅದು ನಾವು ಭೂಮಿ ಮತ್ತು ಚಂದ್ರರನ್ನ ಲೆಕ್ಕ ಹಾಕೊಳ್ಳೋದು. ರಾಹು ಮತ್ತು ಕೇತು ಛಾಯಾಗ್ರಹಗಳು ಅಂತ ಅವರೇ ಲೆಕ್ಕ ಹಾಕೊಂಡಿದ್ರು. ಈ ರಾಹು ಕೇತುಗಳ ಲೆಕ್ಕಾಚಾರ ನಮಗೆ ಬೇರೋದೇ ಗ್ರಹಣಗಳನ್ನ ಲೆಕ್ಕ ಹಾಕೊಳ್ಳೋದಕ್ಕೆ. ಬಹಳ ಮುಖ್ಯವಾಗಿ ಇನ್ನು 5 ಗ್ರಹಗಳನ್ನ ನಾವು ಹೆಂಗೆ ಲೆಕ್ಕ ಹಾಕೊಳ್ತೀವಿ ಅಂತಂದ್ರೆ, ನಮ್ಮಲ್ಲಿ ಬುಧ ಶುಕ್ರ ಇಬ್ರು ಶೀಘ್ರ ಗ್ರಹಗಳು, ಗುರು ಮತ್ತು ಶನಿ ಇಬ್ರು ಮಂದ ಗ್ರಹಗಳು, ಮಂಗಳ ಭೂಮಿಗೆ ಸಮಾನ ಗ್ರಹ. ನಾವು ಭೂಮಿಯ ಮೇಲೆ ನಿಂತ್ಕೊಂಡಿರೋದ್ರಿಂದ ಭೂಮಿಯ ಚಲನೆ ಏನು ಅಂತ ನಮ್ಗೆ ವೈಜ್ಞಾನಿಕವಾಗಿ ನೋಡಕ್ ಗೊತ್ತಿಲ್ವಾದ್ರಿಂದ ನಾವು ಈ ಗ್ರಹಗಳ ಚಲನೆಯ ಮೂಲಕ ಭೂಮಿಯ ಚಲನೆಯನ್ನ ಲೆಕ್ಕ ಹಾಕೊಳ್ತಾ ಇದ್ರು. ಹೀಗಾಗಿ ನಮ್ಮಲ್ಲಿ ಅನೇಕ ಫಲಜ್ಯೋತಿಷ್ಯದಲ್ಲಿ ಈಗ ನಿಮ್ಗೆ ಮೀನರಾಶಿಗೆ ಶನಿ ಬಂದ್ರೆ ಏನಾಗ್ಬೇಕಾಗಿದೆ, ಮೀನರಾಶಿಗೆ ಶನಿ ಬರುವ ಲೆಕ್ಕಾಚಾರವನ್ನ ನಾವು ಭೂಮಿಯಲ್ಲಿ ಕೂತ್ ಮಾಡ್ತಾ ಇರೋದ್ರಿಂದ ನಮಗೆ ಭೂಮಿಯ ಸ್ವರೂಪ ಏನು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಇದು ಬಹಳ ಮುಖ್ಯವಾದ ಸಂಗತಿ. ಇದು ಗ್ರಹಣಗಳ ಬಗ್ಗೆನೇ ಬಹಳ ದೀರ್ಘವಾಗಿ ಮಾತನಾಡ್ಬೋದು. ಲಘುಮಾನಸ ಅಂತ ಹೇಳುವ ಗ್ರಹಣದಲ್ಲಂತೂ ಅದು ಬಹಳ ವಿವರವಾಗಿ ಇದೆ. ಈ ಉಪನ್ಯಾಸದ ಕೊನೆಯಲ್ಲಿ ನಾನು ಬಹಳ ಮುಖ್ಯವಾಗಿ ಹೇಳ್ಬೇಕಾಗಿರ್ತಕ್ಕಂತಹ ಅಂಶ ಏನು ಅಂತಂದ್ರೆ, ಈ ಪಂಚಾಂಗ ಗಣಿತ ಅಂತ ಹೇಳುವ ಏನು ಪದ್ಧತಿ ಇದೆ, ನಮ್ಮಲ್ಲಿ 4-5 ಲೆಕ್ಕಾಚಾರಗಳಿದ್ರು ಕೂಡ ಎಲ್ಲದರ ಉದ್ದೇಶ ಒಂದೇ. ನಮ್ಮ ಪಂಚಾಂಗ ಗಣಿತ ಅತ್ಯಂತ ವೈಜ್ಞಾನಿಕವಾದದ್ದು. ನನಗೆ ಇಬ್ರು ಬಹಳ ಮುಖ್ಯವಾಗಿ, ಒಬ್ರು ಡಾಕ್ಟರ್ BS ಶೈಲಜಾ ಅಂತ ಹೇಳಿ, ಅವರು ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂನ ನಿರ್ದೇಶಕರು ಕೂಡ ಆಗಿದ್ರು. ಅವರು ನಾನು ಗ್ರಹಣ ಲೆಕ್ಕ ಹಾಕೊಂಡು ಅವ್ರ ಹತ್ರ ತಗೊಂಡು ಹೋಗ್ತಿದ್ದೆ. ಅವ್ರು ಅವಾಗ ನಮ್ಗೇನು ಎಲ್ಲ ಕಂಪ್ಯೂಟರ್ ಎಲ್ಲ ಬರೋಕ್ ಮುಂಚಿನ ಕಾಲದಲ್ಲಿ ಅವ್ರು ನಾಸಾದಲ್ಲಿ ಲೆಕ್ಕ ಹಾಕೊಂಡು ನಮ್ಮ ಗ್ರಹಣ ಲೆಕ್ಕಾಚಾರ ಎಲ್ಲಿ ತಪ್ಪಿದೀವಿ ನಾವು ಅಂತ ಲೆಕ್ಕ ಹಾಕೊಳ್ತಾ ಇದ್ವಿ. ಆದ್ರೆ ನಮ್ಮ ಗ್ರಹಣದ ಲೆಕ್ಕಾಚಾರ ಅಷ್ಟು ನಿಖರವಾಗಿರ್ತಾ ಇತ್ತು. ಶೈಲಜಾ ಅವ್ರಿಗೆ ಕೂಡ ಇದ್ರಲ್ಲಿ ಆಸಕ್ತಿ ಇತ್ತು. ಅವ್ರ ತಂದೆ ಕೂಡ ಪಂಚಾಂಗ ಬರಿತಾ ಇದ್ರಿಂದ ಈ ಪಂಚಾಂಗ ಗಣಿತವನ್ನು ವೈಜ್ಞಾನಿಕವಾಗಿ ನಾವು ಖಗೋಳ ಲೆಕ್ಕಾಚಾರದಲ್ಲಿ ಹೆಂಗ್ ನೋಡ್ಬೋದು ಅಂತ. ಇದು ಇನ್ನೊಂದು ನಮ್ಮ ವಂಶದವರೇ, ನಮ್ಗೆ ಸಂಬಂಧಿಕರು ಕೂಡ ಆಗ್ಬೇಕು, HR ರಾಮಕೃಷ್ಣರಾವ್ ಅಂತ ಹೇಳಿ, ಅವ್ರು ಕ್ರೈಸ್ಟ್ ಕಾಲೇಜ್ನಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ರು. ಅವ್ರಿಗೆ ಈ ಗ್ರಹಣಗಳ ಲೆಕ್ಕಾಚಾರ ಬಹಳ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಇನ್ನೊಬ್ರು ಬಾಲಚಂದ್ರ ರಾವ್, ಡಾಕ್ಟರ್ S ಬಾಲಚಂದ್ರ ರಾವ್ ಅಂತ ಹೇಳಿ, ಅವರು ವೈಜ್ಞಾನಿಕವಾಗಿ ಈ ತರದ ಲೆಕ್ಕಾಚಾರಗಳನ್ನ ಹಾಕಿದ್ದಾರೆ ಅವರು. ಹಾಗಾಗಿ ಅಂದ್ರೆ ನಮ್ಮಲ್ಲಿ ಈ ತರದ ಕೆಲ್ಸಗಳು ಆಗ್ತಾ ಇಲ್ಲ. ನಾನು ತುಂಬಾ ಸಲ ನಮ್ಮ ಸಂಸ್ಕೃತ ಯೂನಿವರ್ಸಿಟಿ ಆಗ್ಲಿ, ನಮ್ಮ ಭಾರತೀಯ ವಿದ್ಯಾಭವನದಲ್ಲಿ ಜ್ಯೋತಿಷ್ಯದಲ್ಲಾಗ್ಲಿ, ನೀವು ಪಂಚಾಂಗ ಗಣಿತವನ್ನು ಪಾಠ ಮಾಡಿ, ನಾನೇ ಪಾಠ ಮಾಡ್ತೇನೆ ಅಂತ ಕೇಳಿದೀನಿ. ಆದ್ರೆ ಅವರು ಕುಂಡ್ಲಿ ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ ಹೊರತು ಪಂಚಾಂಗ ಗಣಿತವನ್ನ ಹೇಳ್ಕೊಡಲ್ಲ. ಅದೊಂದು ಬಹಳ ದೊಡ್ಡ ದುರಂತ. ನಂಗೆ ಒಂದೊಂದ್ಸಲ ಆತಂಕ ಕಾಡುತ್ತೆ. ಇದೊಂದು ಇಷ್ಟು ವರ್ಷಗಳ ಕಾಲ ಬಂದಿರತಕ್ಕಂತಹ ವಿದ್ಯೆ ಈಗಂತೂ ಬಹಳ, ನಮ್ಮಲ್ಲಿ ಪಂಚಾಂಗ ಬರೆಯೋರು ಬಹಳ ಬೆರಳೆಣಿಕೆ ಅಷ್ಟಿದ್ದಾರೆ ಕರ್ನಾಟಕದಲ್ಲೇ, ಒಂದು 5-6 ಜನ ಇರ್ಬೋದು ಅಷ್ಟೇ. ಇದೊಂದು ಅಳಿಯಬಾರದು ಅಂತ ಹೇಳೋ ಉದ್ದೇಶದಿಂದ ನಾನು ಸಾಕಷ್ಟು ಕಡೆ ಇದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ. ನಾನು ಎಲ್ಲೆಲ್ಲ ಸಾಧ್ಯ ಆದ್ರೂ ಈ ವಿಷಯವನ್ನು ಮಾತಾಡ್ತಾ ಇದ್ದೀನಿ. ನಾನು ಇದು ಈ ಪಂಚಾಂಗ ಗಣಿತವನ್ನು ಇಟ್ಕೊಂಡು ಕ್ಯಾಲೆಂಡರ್, ಅಂದ್ರೆ ನಮ್ಗೆ ಪಂಚಾಂಗ ಅಂದ್ರೆ ನಾವು ಲೆಕ್ಕ ಹಾಕೋದಷ್ಟೇ ಅಲ್ಲ, ನಮ್ಮಲ್ಲಿ ಹಿಜಿರಿ ಲೆಕ್ಕಾಚಾರದ ಹೆಂಗಿರುತ್ತೆ, ಅಥವಾ ಬೌದ್ಧ ಪಂಚಾಂಗಗಳು ಹೆಂಗಿರುತ್ತೆ, ಚೈನೀಸ್ ಪಂಚಾಂಗಗಳು ಹೆಂಗಿರುತ್ತೆ, ಈಜಿಪ್ಷಿಯನ್ ಪಂಚಾಂಗ, ಎಲ್ಲದ್ರ ಬಗ್ಗೆ ಕೂಡ ನನ್ಗೆ ಕುತೂಹಲ ಇದೆ ಮತ್ತು ಆಸಕ್ತಿ ಇದೆ. ನಾನು ಸಾಕಷ್ಟು ಅದನ್ನ ಕಲ್ತ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದ್ದೀನಿ. ಈ ಕ್ಯಾಲೆಂಡರ್ ಕಥೆ ಪುಸ್ತಕವನ್ನು ಕೂಡ ನಾನು ಬರಿತಾ ಇದ್ದೀನಿ. ನಾನು ಈ ಎಲ್ಲ ಮಾತುಕತೆಗಳು ಕೂಡ ಈ ತರದ ಬರವಣಿಗೆಗೆ ನನಗೆ ಅನುಕೂಲ ಆಗತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ ಒಂದಿಷ್ಟು ಪ್ರಶ್ನೆಗಳಿಗೆ ಅವಕಾಶ ಕೊಡೋಣ ಅಂತ ಹೇಳಿ ಚೂರು ಮುಂಚೆ ಮುಗಿಸ್ತಾ ಇದ್ದೀನಿ ನಾನು. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮೊದಲನೇದಾಗಿ ನೀವು ಅದನ್ನ ಕಲ್ತ್ಕೊಳ್ಳೋದಕ್ಕೆ ಅದೆಷ್ಟು ಶ್ರಮ ವಹಿಸಿದ್ದೀರಾ, ಎಷ್ಟು ಶ್ರದ್ಧೆಯಿಂದ ಕಲ್ತಿದ್ದೀರಾ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಅದು ಭಾಳ ಕೇಳ್ಬಿಟ್ಟು ಖುಷಿ ಆಯ್ತು ಸರ್. ಯಾವುದೇ ಒಂದು ಕಲಿಬೇಕು ಅಂದ್ರೆ ಅದೆಷ್ಟು ಶ್ರದ್ಧೆ ಬೇಕು ಅನ್ನೋದಕ್ಕೆ ಅದು ನೀವು ಹೇಳಿದ್ದು ನಂಗೆ ತಕ್ಷಣ ಅದೇ ಅನ್ನಿಸ್ತು. ಅದ್ರಲ್ಲಿ ಅಷ್ಟು ಆಸಕ್ತಿ ಶ್ರದ್ಧೆ ಇಟ್ಟು ಕಲ್ತಿದ್ದು.
ಮತ್ತೆ ಈ ವಾರಗಳು ಅನ್ನೋದು ಇರ್ಲಿಲ್ಲ ಅಂತ ಹೇಳಿದ್ರಲ್ಲ ಸರ್, ಅದು ಮತ್ತೆ ತುಂಬಾನೇ ಅದ್ ಗೊತ್ತಿರ್ಲಿಲ್ಲ. ಅದ್ ಮುಂಚೆ ಅದ್ ಈ ತರ ಇರ್ಲಿಲ್ಲ ಅಂತ. ಅವಾಗ ಹೇಗೆ ನಡೆಸ್ತಾ ಇದ್ರು ಜೀವನ ಅಂತ ಈಗ ವಾರಗಳು ಅನ್ನೋದು ಅಷ್ಟು ಅಡಾಪ್ಟ್ ಆಗ್ಬಿಟ್ಟಿದೆ ನಮ್ಗೆ. ಮತ್ತೆ ಈಗ ಮಂಗಳಗೌರಿ ಇದೆಲ್ಲ ತುಂಬಾ ಹಳೇದು ವ್ರತಗಳಲ್ಲಿ ಬರುತ್ತೆ. ವಾರಗಳು ಮತ್ತೆ ಅದು ವಾರಗಳು ಅಂತ ಬಂದ್ಮೇಲೆ ಇದೆಲ್ಲ ಬಂದಿದ್ದಾ ಅಂತ ಅದು ಒಂದು ಆಶ್ಚರ್ಯ ಆಯ್ತು. ತುಂಬಾ ಚೆನ್ನಾಗಿತ್ತು ಸರ್. ಟೋಟಲಿ ತುಂಬಾ ಕಷ್ಟವಾದ ಒಂದು ಸಬ್ಜೆಕ್ಟ್ ಇದು. ನೀವಷ್ಟು ಮಟ್ಟಿಗೆ ಅದನ್ನ ಆಳವಾಗಿ ಅಧ್ಯಯನ ಮಾಡಿ ನಮ್ಗೆ ಒಂದು ಸ್ವಲ್ಪನಾದ್ರೂ ಮಾಹಿತಿ ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ತಮ್ಗೆ. ಇವಾಗ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಚಂದ್ರಶೇಖರ್ ಜಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಏನೋ ನಮಸ್ಕಾರ. ವಾಯ್ಸ್ ಬರ್ತಾ ಇದೆ. ನಮಸ್ಕಾರ, ಹೇಳಿ ನನ್ನ ಸರ್. ಮಾತು ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ನಮಸ್ಕಾರ ಶ್ರೀಧರ್ ಮೂರ್ತಿ ಅವ್ರಿಗೆ. ನಿಜವಾಗ್ಲೂ ಸುಮಾರು 30 ಶತಮಾನಗಳ ಪಂಚಾಂಗದ ಇತಿಹಾಸವನ್ನು ಬಹಳ ಸರಳವಾಗಿ ಮಂಡನೆ ಮಾಡ್ಕೊಟ್ಟಿದ್ದೀರಾ. ಅದು ಇಂಥ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ಗೆ. ಹಂಗಾಗಿ ತಮಗೆ ಧನ್ಯವಾದ. ನಂದು 2 ಪ್ರಶ್ನೆಗಳಿದೆ ಶ್ರೀಧರ್ ಮೂರ್ತಿ ಅವರ. ಹೇಳಿ. ಒಂದು, ತಾವು ಈ ಪ್ಲೇಸ್ ಸ್ಪೆಸಿಫಿಕ್ ಅಂತ ಹೇಳಿದ್ರು. ಅಂದ್ರೆ ಈಗ ಮೈಸೂರಲ್ಲಿ ಸೂರ್ಯಾಸ್ತ ಮತ್ತೆ ಸೂರ್ಯೋದಯಕ್ಕೆ ಪ್ರತಿ ಒಂದೊಂದು ಊರಿಗೆ ಬೇರೆ ಬೇರೆ ಬರುತ್ತೆ ಅಂತ. ಸೊ ಈಗ ನಾವು ಪಂಚಾಂಗದಲ್ಲಿ ಈ ಊರನ್ನ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ಅಲ್ಲಿ ಅರ್ತ್ ನ ಮಾಡಿದಾಗ ಕೋಆರ್ಡಿನೇಟ್ಸ್ ಪರ್ಟಿಕ್ಯುಲರ್ ಸ್ಪಾಟ್ ನ ಐಡೆಂಟಿಫೈ ಮಾಡ್ತೀವಿ. ಈಗ ಇಲ್ಲಿ ನಮ್ಮ ಪ್ರಾಚೀನ ಪಂಚಾಂಗದಲ್ಲಿ ಸ್ಥಳವನ್ನ ಯಾವ ರೀತಿ ಗುರುತು ಮಾಡ್ತೀರಾ ಅಂತ, ಈ ಸ್ಥಳದಲ್ಲಿ ಇವತ್ತಾಗತ್ತೆ ಅನ್ನೋದಕ್ಕೆ ಏನು ಮಾಪನ ವ್ಯವಸ್ಥೆ ಏನಿದೆ ಅದು ನಮ್ಮಲ್ಲಿ ಒಂದು ಪ್ರಶ್ನೆ. ಆರ್ಯಭಟನ ಕಾಲದಿಂದಲೂ ಉಜ್ಜಯಿನಿಯನ್ನ ನಾವು ಕೇಂದ್ರವಾಗಿ ಇಟ್ಕೊಂಡೆ ಲೆಕ್ಕ ಹಾಕಿರೋದು. ಓಕೆ, ಉಜ್ಜಯಿನಿಯಿಂದ ತಗೊಂಡಾಗ ಅದು ಝೀರೋ ಮೆರಿಡಿಯನ್ ಅಂತ ತಗೊಂಡಾಗ, ಗ್ರೀನ್ವಿಚ್ ಮೆರಿಡಿಯನ್ ಪ್ರಕಾರ ಉಜ್ಜಯಿನಿ ಝೀರೋ ಮೆರಿಡಿಯನ್ ತಗೊಂಡಾಗ, ಈಗ ಬೇರೆ ಬೇರೆ ಊರುಗಳನ್ನ ಯಾವ ರೀತಿ ಡಿಗ್ರಿನಲ್ಲೇ ಅಳತೆ ಮಾಡೋದು? ಅದನ್ನ ಅಳತೆ ಮಾಡ್ಕೊಳ್ಬೇಕು. ಈಗ ನಾನು ಬೆಂಗಳೂರಲ್ಲಿ ಕೂತ್ ಪಂಚಾಂಗ ಬರಿತೀನಿ ಅಂತ ಇಟ್ಕೊಳ್ಳಿ. ಹಾ, ನಾನು ಫಸ್ಟ್ ಲೆಕ್ಕ ತಗೊಳೋದು ಬೆಂಗಳೂರು ಸೂರ್ಯೋದಯ ಸೂರ್ಯಾಸ್ತಾನೆ. ಓಕೆ. ಸೊ ನನ್ನ ಲೆಕ್ಕಾಚಾರ ಎಲ್ಲ ಬೆಂಗಳೂರಿಗೆ ಸಂಬಂಧಪಟ್ಟಿರುತ್ತೆ ಅವಾಗ. ಓಕೆ. ಆದ್ರೆ ಆರ್ಯಭಟನ ಮೂಲ ಸೂತ್ರಗಳೇನಿದೆ ಅದು ಉಜ್ಜಯಿನಿಗೆ ಸಂಬಂಧಪಟ್ಟಿದ್ದು. ಓಕೆ ಓಕೆ. ಅದರಿಂದ ನೀವು ಎಕ್ಸ್ಟ್ರಾಪುಲೇಟ್ ಮಾಡ್ತಾ ಹೋಗ್ತೀರಾ? ಹೌದು, ಅದನ್ನ ನಾನು ಬದಲಾಯಿಸ್ಕೊಂತಾ ಹೋಗ್ತೀನಿ ನಾನು. ಓಕೆ ಓಕೆ, ಗೊತ್ತಾಯ್ತು. ಅದು ಮೊದಲನೇ. 2ನೇ ಪ್ರಶ್ನೆ ನಂದು, ಈ ಸುಮಾರು ಕಡೆ ನಾವು ನೋಡ್ತಾ ಇರ್ತೀವಿ ರಾಹುಕಾಲ, ಗುಳಿಕ ಕಾಲ, ಯಮಗಂಡಕ ಕಾಲ ಅಂತ ಹೇಳಿ. ರಾಹು ಕಾಲದಲ್ಲಿ ಮಾಡಬಾರ್ದು, ಇದನ್ ಮಾಡ್ಬೇಕು, ಇದು ಒಳ್ಳೇದಲ್ಲ ಅನ್ನೋದು ಒಂದು ಪ್ರಚಲಿತವಾಗತ್ತಂತ. ಅದು ಎಷ್ಟು ನಮ್ಮ ಪ್ರಾಚೀನ ಪಂಚಾಂಗಕ್ಕೆ ಈ ರಾಹುಕಾಲ ಅನ್ನೋದು ಯಾವ ಪುಸ್ತಕದಲ್ಲಿ ಸಿಕ್ಕತ್ತೆ ಅಂತ, ನಾನು ಈಗ ಪಂಚಾಂಗ ಸಂಬಂಧಪಟ್ಟ 800 ಪುಸ್ತಕ ಅಚ್ಚಾಮಿ ಓದಿದ್ದೀನಿ. ಅದು ಬರೋದು ಯುದ್ಧ ಸಂಹಿತೆನಲ್ಲಿ. ರಾಹುಕಾಲ ಗುಳಿಗೆ ಕಾಲವನ್ನ ಮಾಡಿದ್ದು ನಿಮ್ಗೆ ಯುದ್ಧದ ನಡುವೆ 1.5 ಗಂಟೆ ಅವ್ರು ವ್ಯೂಹ ರಚನೆ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ. ಇದನ್ನು ಪಂಚಾಂಗಕ್ಕೂ ಯಾವುದೇ ಇದಿಲ್ಲ. ಅದಕ್ಕೆ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಇದು ಏನು ಅಂದ್ರೆ ಪಂಚಾಂಗಕ್ಕೆ ಅಂತ ಸೇರಿಸ್ಕೊಂಡಿರೋದು ಎಲ್ಲಿಂದ ಬಂದಿರೋದು. ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಇದು ಪಂಚಾಂಗ ಎಂಟ್ರಿ ಆಗಿರೋದು ಇದು. ಬಟ್ ಅದ್ ಬಂದಿರೋದಕ್ಕೆ ತಮ್ಮ ಅಧ್ಯಯನದ ಇದರಲ್ಲಿ ಏನಕ್ಕೆ ಬಂತು ಅಂತ ಅಂದ್ರೆ ನನ್ ಕುತೂಹಲಕ್ ಪ್ರಶ್ನೆ ಅಲ್ಲ. ಅದ್ ಏನು ಅಂತಂದ್ರೆ ನಿಮ್ಗೆ ಒಂದು ಸಮಯ ಹೇಳ್ಬೇಕಲ್ಲ, ಅದಕ್ಕೆ ಲೌಕಿಕ ಉದ್ದೇಶದಿಂದ ಅದ್ ಬಂದಿದೆ ಅಷ್ಟೇ. ಪಂಚಾಂಗಣಿತಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ. ಓಕೆ, ನನ್ ಕೊನೆಯದು ಇದಕ್ಕೆ ಸಂಬಂಧಪಟ್ಟಂಗೆನೆ, ಈ ಫಲ ಜ್ಯೋತಿಷಕ್ಕೆ ನೀವು ಮೊದಲನೇ ತಿಳಿಸಿ ಹೇಳಿದ್ರೆ ಅದಕ್ಕೂ ವೇದಾಂಗ ಜ್ಯೋತಿಷಕ್ಕೂ ಸಂಬಂಧವೆಲ್ಲ ಯಾವುದೇ ರೀತಿಯ ಬೇಸಿಸ್ ಇಲ್ಲ ಅದಕ್ಕೆ ಅಂತ. ಬಟ್ ಈ ಅವ್ರದ್ದೇ ಆರ್ಭಟ ಜಾಸ್ತಿ ಆಗಿದೆ. ಜ್ಯೋತಿಷ ಅಂದ ತಕ್ಷಣನೇ ಜ್ಯೋತಿಷ್ಯನೇ ಜ್ಯೋತಿಷ್ಯ ತರ ಆಗೋಗಿದೆ. ನಿಜವಾದ ಜ್ಯೋತಿಷ್ಯದ ಸ್ವಾರಸ್ಯಗಳು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಅಥವಾ ತಲುಪ್ತಿಲ್ಲ. ಒಂದು, ಈ ಫಲ ಜ್ಯೋತಿಷ್ಯ ಆಗ್ಲಿಕ್ಕೆ ಅಂದ್ರೆ ಅದಕ್ಕೇನಾದ್ರೂ ಒಂದು ಬೇಸಿಸ್ ಇರ್ಬೇಕಲ್ಲ. ಅದು ಎಷ್ಟು ಸುಳ್ಳು ಎಷ್ಟು ನಿಜನೋ 2ನೇ ಪ್ರಶ್ನೆ. ಒಬ್ಬೊಬ್ರು ಒಂದೊಂದು ಫಲ ಜ್ಯೋತಿಷ ಕೊಡ್ತಾರಲ್ಲ, ಅದಕ್ಕೇನಾದ್ರೂ ಬೇಸಿಸ್ ಇದೆಯಾ ಅಂತ? ಯಾವ್ದೇ ಗ್ರಂಥ, ಪ್ರಾಚೀನ ಗ್ರಂಥದ ಬೇಸಿಸ್ ಇದೆಯಾ? ಪ್ರಾಚೀನ ಗ್ರಂಥ ಇದೆ ನಮ್ಮಲ್ಲಿ. ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಬಂದಿರುವ ವರಾಹ ಮಿಹಿರನ ಬೃಹತ್ ಜಾತಕನೇ ಮೊದಲನೇ ಗ್ರಂಥ. ಓಕೆ, ಅಲ್ಲಿಂದ ಜ್ಯೋತಿಷಕ್ಕೆ ಗ್ರಂಥ ಬಂದಿದೆ. ಲೆಕ್ಕ ಹಾಕೋ ಕ್ರಮನೂ ಇದೆ ಅದರಲ್ಲಿ, ಹೇಗೆ ಲೆಕ್ಕ ಹಾಕ್ಬೇಕು ಅಂತ. ಸಾಮಾನ್ಯಕ್ಕೆ ನಮ್ಮಲ್ಲಿ ಒಂದು ಜಾತಕ ಬರೆಯುವ ಕ್ರಮದಲ್ಲೂ ತಪ್ಪಿದೆ. ಆಮೇಲೆ ನಿಮ್ಗೆ ಫಲ ಹೇಳ್ಬೇಕಾದ್ರೆ ಗೋಚಾರ ನೋಡ್ಬೇಕು. ನೀವು ಗೋಚಾರ ನೋಡಲ್ಲ. ಇವರು ಯಾವ್ದೋ ಅಂಶಕೊಂಡ್ಲಿ ಇಟ್ಕೊಂಡು ಪಂಚಾಂಗ ಹೇಳ್ತಾರೆ. ಅಂದ್ರೆ ಇವರು ಜ್ಯೋತಿಷ ಹೇಳ್ತಿರೋರು ಬಹುಮಟ್ಟಿಗೆ ಯಾರು ಶಾಸ್ತ್ರ ಕೂಡ ಫಾಲೋ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಿರೋದು. ಓಕೆ,
ಈ ತಾರ್ಕಿಕವಾಗಿ ನಾನು ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಂದ್ರೆ, ಈ ಫಲಜ್ಯೋತಿಷ ಅಂತಂದ್ರೆ ಲಾಜಿಕಲಿ ನಾವು ಯೋಚನೆ ಮಾಡಿದಾಗ ಈ ಗ್ರಹಗತಿಗಳು ಒಬ್ಬ ಮನುಷ್ಯನ ಅವನ ಜೀವನದ ವರ್ತಮಾನಕ್ಕೆ ಅಥವಾ ಭವಿಷ್ಯಕ್ಕೆ ಯಾವುದೇ ರೀತಿಯಾದಂತ ಪರಿಣಾಮವನ್ನು ಉಂಟು ಮಾಡಬಹುದಾದಂತ ಒಂದು ಸಾಧ್ಯತೆಗಳಿದ್ರು ಕೂಡ ಅದನ್ನ ಒಂದು ಲಾಜಿಕ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ, ಈ ಫಲಜ್ಯೋತಿಷ್ಯದಲ್ಲಿ ಇದು ಮಾಡಿದ್ರೆ ಅದು ತಪ್ಪೋದು, ಅಂದ್ರೆ ಇದನ್ ಮಾಡಿದ್ರೆ ತಪ್ಪಿಸ್ಬೋದು ಅನ್ನೋದೊಂದೆಲ್ಲ ಹೇಳ್ತಾರೆ. ಅದು ಈಗಂತೂ ಪೂರ್ತಿ ವ್ಯವಹಾರ ಆಗ್ಬಿಟ್ಟಿದೆ. ನಂಗೆ ಅದಕ್ಕೆ ಯಾವ್ದಾರ ಬೇಸಿಸ್ ಇದೆ ಅಂತ ನನ್ನ ಪ್ರಶ್ನೆ, ಬೇಸಿಸ್ ಇದೆ ಅಂತ, ಸುಳ್ಳು ಅಥವಾ ನಿಜ ಎರಡನೇದು ಅಂದ್ರೆ ನಂಬಿಕೆ ಇಲ್ಲ. ಅದಕ್ಕೆ ಗ್ರಂಥಗಳಿದೆ, ನಮ್ಮಲ್ಲಿ ಗ್ರಂಥಗಳಿದೆ, ಶಾಸ್ತ್ರ ಹೇಳೋದು ಕ್ರಮಗಳು ಇದೆ ನಮ್ಮಲ್ಲಿ. ಕೊನೆಗೋದು ಅವ್ರವ್ರ ನಂಬಿಕೆಗೆ ಬಿಟ್ಬಿಡೋದು ಒಳ್ಳೇದಷ್ಟೇ. ಓಕೆ 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 ಓಕೆ, ಧನ್ಯವಾದ ಶ್ರೀಧರ್. ಥ್ಯಾಂಕ್ ಯು. ಇನ್ಯಾರಾದ್ರೂ ಮಾತಾಡ್ತೀರಾ? ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಶ್ರೀಧರ ಮೂರ್ತಿಗಳು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ ಪಂಚಾಂಗದ. ಈ ಪಂಚಾಂಗದಲ್ಲಿ ಈ ಗ್ರಹ ನಕ್ಷತ್ರ ಇವುಗಳ ಚಲನೆ ಇವೆಲ್ಲ ವೈಜ್ಞಾನಿಕವಾಗಿ ಕರೆಕ್ಟ್ ಆಗಿದೆ. ಫಲ ಜ್ಯೋತಿಷ್ಯದಲ್ಲಿ ಸಮಸ್ಯೆ, ಒಬ್ಬೊಬ್ರು ಒಂದೊಂದು ಫಲ ಹೇಳ್ತಾ ಇದ್ದಾರೆ, ಅದು ಹೊಂದಾಣಿಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಮೊದಲೇ ಹೇಳದ್ನಲ್ಲ, ಪಂಚಾಂಗ ಗಣಿತ ಮೊದಲು ನಮ್ಮಲ್ಲಿ ಋಗ್ವೇದದಲ್ಲಾದ್ರೂ ಉಲ್ಲೇಖ ಇರೋದು ಯಾಕೆ ಅಂತಂದ್ರೆ, ಯಾಗಾದಿಗಳನ್ನ ಮಾಡೋದಕ್ಕೆ ಮುಹೂರ್ತ ಹೇಳೋದಕ್ಕೆ ಶುರುವಾಗಿದ್ದು ಪಂಚಾಂಗ ಗಣಿತ. ನಮ್ಮಲ್ಲಿ ನಾನು ಹೇಳಿದ್ನಲ್ಲ, ಕ್ರಿಸ್ತ ಪೂರ್ವ 16ನೇ ಶತಮಾನದಲ್ಲಿ ಶುರುವಾಗಿದ್ದು ಕ್ರಿಸ್ತ ಶಕ 7ನೇ ಶತಮಾನದವರೆಗೂ ನಮ್ಮಲ್ಲಿ ಫಲಜ್ಯೋತಿಷ್ಯ ಇರಲೇ ಇಲ್ಲ. ಯಾವಾಗ ಇವರಿಗೆ ಬ್ಯಾಬಿಲೋನಿಯನರ ಸಂಪರ್ಕ ಬಂತೋ, ಬ್ಯಾಬಿಲೋನಿಯನರಲ್ಲಿ ಫಲಜ್ಯೋತಿಷ್ಯ ಇತ್ತು. ಅದು ಇಲ್ಲಿ ಶುರುವಾಯ್ತು ಶಾಖೆ. ಆಮೇಲೆ ಫಲಜ್ಯೋತಿಷ್ಯಕ್ಕೂ ಕೂಡ ಸಾಕಷ್ಟು ಗ್ರಂಥಗಳಿದೆ, ಅದ್ರ ಬಗ್ಗೆ ಅವ್ರವ್ರು ಹೇಗ್ ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ. ಸರಿ. ಕೃಷ್ಣ ಅವರು. ಶ್ರೀಧರ ಮೂರ್ತಿಗಳಿಗೆ ನಮಸ್ಕಾರ. ಹೊರಗಡೆ ಇದ್ದೀನಿ, ಹಾಗಾಗಿ ಸ್ವಲ್ಪ ಗದ್ದಲ ಇರಬಹುದು, ಕ್ಷಮಿಸ್ಬೇಕು. ಬಹಳ ಅದ್ಭುತವಾಗಿತ್ತು. ಒಂಥರ ಸ್ವಲ್ಪ ಮೂಗಿಗೆ ತುಪ್ಪ ಸವರ್ ಬಿಟ್ಟಂಗಿದೆ. ಇನ್ನು ಆಳಕ್ ಹೋಗ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅದೇ ಅಷ್ಟು ವೈಜ್ಞಾನಿಕ ಹಿನ್ನೆಲೆ ಇದಕ್ಕೆ, ಬಹಳ ಶಾಸ್ತ್ರಬದ್ಧವಾದ ಒಂದು ಲೆಕ್ಕಾಚಾರ ಇದೆ ಅನ್ನೋದು ತುಂಬಾ ಖುಷಿ ಆಯ್ತು. ಈ ಪಂಚಾಂಗದ ಪರಿಕಲ್ಪನೆ ಈ ಫಲಜ್ಯೋತಿಷ ಬಂದ ಮೇಲೆ ಮಾಸ್ ಹೋಗ್ಬಿಟ್ಟಿದೆ. ಇದು ನಿಜವಾಗ್ಲೂ ಎಷ್ಟು ವೈಜ್ಞಾನಿಕವಾಗಿದೆ, ಇದರ ಉಪಯುಕ್ತತೆ ಏನಿದೆ ಅನ್ನೋದು ಬೇರೆ ಸ್ತರದಲ್ಲೇ ಇದೆ. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರೆ. ಒಂದೇ ಒಂದು ಚಿಕ್ಕ ಪ್ರಶ್ನೆ, ನಾವು ಈ ಪಂಚಾಂಗ ಅಂತ ಕರೆಯೋದು ಈ ವಾರದ ಪರಿಕಲ್ಪನೆ ಆದ್ಮೇಲೆ ಬಂದಿದ್ದು ಮುಂಚೆನೆ ಬಂದಿತ್ತು ಅಂತ? ಮುಂಚೆ ಬಂದಿದ್ರೆ ಆದ್ಮೇಲೆ ಆದ್ರೆ ಬಂದ ಮೇಲೆ ಹೆಸರು ಆಯ್ತಾ? ಬಹಳ ಚೆನ್ನಾಗಿತ್ತು, ಧನ್ಯವಾದಗಳು. ಇದು ನಾ ಹೇಳದಾಗೆ ತುಂಬಾ ಚಿಕ್ಕದಾಗಿತ್ತು, ಆದ್ರೆ ಇದು ಎಷ್ಟೋ ಒಂದು ದೊಡ್ಡ ಬ್ರಹ್ಮಾಂಡವನ್ನೇ ಅದು ಒಂದು ಪಡೆದಿದೆ ಒಳಗೆ ಅನ್ನೋದು ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ, ನಿಮ್ಮ ಅಧ್ಯಯನ ಅದ್ಭುತವಾಗಿದೆ. ಇನ್ನು ಸರಣಿ ತರ ಇದನ್ನ ಪ್ರತ್ಯೇಕವಾಗಿ ಸತ್ಸಂಗದಲ್ಲಿ ಅಥವಾ ಸತ್ಸಂಗದ ಹೊರಗೆ ಸರಣಿ ತರ ಅದನ್ನು ಮಾಡಿ ಹೆಚ್ಚು ಜನಕ್ಕೆ ಇದು ತಲುಪಲಿ ಅನ್ನೋ ಒಂದು ಆಶಯ. ಇಲ್ಲ, ಅದ್ ನಾನ್ ಮಾಡ್ತಾನೆ ಇದೀನಿ. ಬಹುಶಃ ಈಗ 2-3 ತಿಂಗಳಲ್ಲೇ 5 ಭಾಷಣ ಆಗೋಯ್ತು ನಂದು ಕ್ಯಾಲೆಂಡರ್ ಮತ್ತು ಪಂಚಾಂಗದ ಬಗ್ಗೆ. ಸವಿತಾ. ನಮಸ್ಕಾರ ಸರ್, ತುಂಬಾ ಚೆನ್ನಾಗಿತ್ತು ಇವತ್ತಿನ ವಿಷಯ, ಹಾಗೂ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಕೂಡ. ನಂದು ಒಂದು ಚಿಕ್ಕದಾದ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಪ್ರತಿ ಯುಗಾದಿನಲ್ಲೂ ಸಹ ನಾವು ಪಂಚಾಂಗನ ಪೂಜೆ ಮಾಡೋ ಪದ್ಧತಿ ಬೆಳ್ಕೊಂಡ್ ಬಂದ್ಬಿಟ್ಟಿದೆ. ಅದು ಯಾವಾಗ್ಲೂ ಸಹ ನಾವು ಶ್ರವಣ ಮಾಡಿದಾಗ 6 ತಿಂಗಳು ಚೆನ್ನಾಗಿರುತ್ತೆ, 6 ತಿಂಗಳು ಚೆನ್ನಾಗಿರಲ್ಲ ಅಂತಾನೆ ಬರೀತಾರೆ. ಇದರ ಪೂಜೆ ಮಾಡೋ ಅವಶ್ಯಕತೆ ಏನಾದ್ರು ಇದೆಯಾ ನಮ್ಗೆ? ಇಲ್ಲ, ಒಂದು ಪಂಚಾಂಗ ಶ್ರವಣದ ಉದ್ದೇಶ ಏನು ಅಂತಂದ್ರೆ, ಒಂದು ಕಾಲಮಾನ ಪದ್ಧತಿ, ಒಂದು ವಿದ್ಯೆಯನ್ನ ನಾವು ಗೌರವಿಸೋದು ಅಷ್ಟೇ. ಅದ್ರ ಹಿಂದೆ ನಾನು ಪಂಚಾಂಗಕರ್ತರು ನೋಡಿ ಇಡೀ 1 ವರ್ಷ ಶ್ರಮ ಪಟ್ಟಿರ್ತಾರೆ. ನಾವೆಲ್ಲ ಇದನ್ನ ಹವ್ಯಾಸಕ್ಕೆ ತಗೊಂಡವ್ರು, ಬಟ್ ಪಂಚಾಂಗ ಕರ್ತರು ಇಡೀ 1 ವರ್ಷ ಶ್ರಮ ಪಟ್ಟಿರ್ತಾರೆ. ನನಗೇನ ಪಂಚಾಂಗ ಶ್ರವಣ ಅಂದ್ರೆ ಅವ್ರು 1 ವರ್ಷದ ಶ್ರಮಕ್ಕೆ ಕೊಡೋ ಗೌರವ ನಾವು ಅಷ್ಟೇ. ಯಾವಾಗ್ಲೂ ಒಂದೇ ತರ ಇರುತ್ತೆ ಫಲಗಳು. ಆಕ್ಚುಲಿ ಫಲಗಳು ಅದು ಬರೆಯೋರ್ ಮೇಲೆ ಹೋಗುತ್ತೆ. ಒಂದೊಂದ್ ಪಂಚಾಂಗದವ್ರು ಒಂದೊಂದ್ ತರ ಬರೀತಾರೆ, ಅದೆಲ್ಲ
ಸರ್ ತುಂಬಾ ಚೆನ್ನಾಗಿತ್ತು. ಮುಂದಿನ ದಿನಗಳಲ್ಲೂ ಇದರ ಆಳವಾದ ವಿಷಯನ ನಮ್ಗೆಲ್ಲ ತಿಳಿಸ್ಕೊಡಿ ಅಂತ ಕೇಳ್ತಾ ತಮಗೆ ಧನ್ಯವಾದಗಳು ಆಯ್ತು ಹಾಗೂ ನಮಸ್ಕಾರಗಳು. ಆಯ್ತು ನಮಸ್ತೆ. ಮೂರ್ತಿಲ್ಲ ಹಾ ನಮಸ್ತೆ. ನಾನು ನಮಸ್ತೆ. ದಾವಣಗೆರೆಗಿದ್ದಾಗ ಈ ಗ್ರಹಗಳ ಚಲನೆ ಬಗ್ಗೆ ನಾನು ಅಧ್ಯಯನ ಮಾಡ್ತಾ ಇದ್ದೆ. ಹಾ ಆಮೇಲೆ ನಮ್ಮ ಮಾಡಿ ಮೇಲೆ ಹೋಗ್ಬಿಟ್ಟು ಈ ಪಂಚಾಂಗಕ್ಕೂ ಅದಕ್ಕೂ ತಾಳೆ ನೋಡ್ತಿದ್ದೆ. ಪಂಚಾಂಗದೊಳಗೆ ಹೆಂಗಿದೆಯೋ ಅದೇ ಸಮಯ ಅದೇ ದಿವಸ ಅದು ಕರೆಕ್ಟ್ ಆಗಿ ಅಲ್ಲಿ ಚಲನೆ ಹೌದು ನಾನು ಗಮನಿಸಿದ್ದೇನೆ. ಹಂಗಾಗಿ ಅದು ಬಹಳಷ್ಟು ವೈಜ್ಞಾನಿಕವಾಗಿ ಆ ಚಲನೆ ಏನ್ ಪಂಚಾಂಗದಾಗ ಏನ್ ಹಾಕಿರ್ತಾನೋ ಅದು ಕರೆಕ್ಟ್ ಆಗಿದೆ. ಅದೇ ರಾಶಿ ಒಳಗೆ ನಕ್ಷತ್ರ ರಾಶಿ ಒಳಗೆ ಈ ಗ್ರಹ ಇರ್ಬೇಕು ಅಂದ್ರೆ ಇರುತ್ತೆ. ಆಮೇಲೆ ಇಂಥ ನಕ್ಷತ್ರ ರಾಶಿ ಒಳಗೆ ಗ್ರಹ ಪ್ರವೇಶ ಅಂದ್ರೆ ಕರೆಕ್ಟ್ ಆಗಿ ಆಗುತ್ತೆ. ಅದನ್ನ ನಾನು ಗಮನಿಸಿದೆ. ಒಂದು 4-5 ವರ್ಷ ಅದನ್ನ ಅಧ್ಯಯನ ಮಾಡಿದ್ದೆ. ಆದ್ರೆ ಈ ಫಲದ ಬಗ್ಗೆ ನಂಗೆ ಅಷ್ಟೊಂದು ಒಲಮೆ ಇಲ್ಲ. ಸರಿ, ನಿಜ ನಿಜ ನಿಜ. ಫಲ ಫಲ ಅಂದ ತಕ್ಷಣ ನನಗೆ ಹಿಂದಕ್ಕೆ ಹಿಂದೇಟ್ ಆಗ್ತದೆ. ಸ್ವಲ್ಪ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರಪ್ಪ, ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ನಿರ್ಮಲಾ ಅವರು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಶ್ರೀಧರ್ ಮೂರ್ತಿಗಳೇ ನಮಸ್ಕಾರ. ನಮಸ್ಕಾರ. ತುಂಬಾ ಇದು ಜಟಿಲವಾದ ವಿಷಯ. ಒಂದ್ ನಿಮಿಷ. ಹೇಳಿ. ತುಂಬಾ ಜಟಿಲವಾದ ವಿಷಯ, ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಿಧಾನಕ್ಕೆ ಇದು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಶಂಕರ್ ಒಂದು ಅವರ ಒಂದು ವಂಶದಲ್ಲಿ ನೆಕ್ಸ್ಟ್ ನೀವೇ ಅಂತ ನನಗೆ ತುಂಬಾ ಅನ್ಸುತ್ತೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ನನಗೆ ನಮ್ಮ ಅಪ್ಪ ಯಾವಾಗ್ಲೂ ಹೇಳೋರು, ಇದು ನಿನ್ ಏನು ಕಲಿದಿದ್ರು ಪರವಾಗಿಲ್ಲ, ಪಂಚಾಂಗ ಗಣಿತ ಒಂದ್ ಕಲಿಬೇಕು. ಯಾಕೆಂದ್ರೆ ಅದು ನಮ್ಮ ವಂಶಕ್ಕೆ ಬಂದಿರೋ ವಿದ್ಯೆ, ನಮ್ಮ ವಂಶದಲ್ಲಿ ಯಾರು ಅದನ್ನ ಮುಂದುವರಿಸ್ಬೇಕು ಅಂತ. ಅದೇನೋ ಅಪ್ಪನ ಆಶೀರ್ವಾದ. ಯಾರದು ಮುಂದುವರಿಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದು ಏನೋ ಯೋಗ ನಾನು ಮುಂದುವರಿಸ್ತಾ ಇದ್ದೀನಿ ಅಷ್ಟೇ. ಇನ್ಯಾರಾದ್ರೂ ಮಾತಾಡ್ತೀರಾ? ಚಂದ್ರಶೇಖರ್ ಅವ್ರದ್ದು, ಸವಿತಾ ಅವ್ರದ್ದು ಮತ್ತೆ ಹ್ಯಾಂಡ್ ರೈಸ್ ಆಗಿದೆ. ಇಲ್ಲ ಸರಿ, ನಂದೇನ್ ಪ್ರಶ್ನೆ ಇಲ್ಲ, ಅದು ಅಕಸ್ಮಾತ್ ಆಗಿರೋದು. ಓಕೆ 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 ಓಕೆ. ಇಲ್ಲ ಇನ್ಯಾರಾದ್ರೂ? ಇಲ್ಲ, ನಂದು ಮಿಸ್ ಆಗಿದೆ. ಸರಿ 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 ಸರಿ. ಇನ್ಯಾರಾದ್ರೂ ಇದ್ರೆ ಹೇಳಿ, ಇಲ್ಲಾಂದ್ರೆ ಸತ್ಸಂಗವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಸಾರಿ, ಒಂದ್ ಪ್ರಶ್ನೆ ಕೇಳ್ಬೇಕಿತ್ತು ಶ್ರೀಧರ್ ಮೂರ್ತಿ. ಅಂದ್ರೆ ಈ ಪಂಚಾಂಗ ಅಭ್ಯಾಸಕ್ಕೆ ಭಾರತೀಯ ವಿದ್ಯಾಭವನದಲ್ಲಿ ಯಾವ್ದಾದ್ರು ಆನ್ಲೈನ್ ಕೋರ್ಸ್ಗಳು ಆತರ ಏನಾದ್ರು ಇದೆಯಾ ಸರ್? ರಿಮೋಟ್ ಲರ್ನಿಂಗ್? ಇಲ್ಲ ಸರ್, ಅಲ್ಲಿರೋ ಜ್ಯೋತಿಷ್ಯದಲ್ಲಿ ಬರೀ ಫಲ ಜ್ಯೋತಿಷ್ಯ ಹೇಳ್ಕೊಡ್ತಾರೆ. ನಾನು ಅವ್ರ ಜೊತೆ ಜಗಳ ಆಡಿ ಹೇಳಿದ ನನ್ಗೂ ಸಾಕಾಗಿದೆ. ಒಂದು ಪೇಪರ್ ಪಂಚಾಂಗ ಗಣಿತ ಇಡಿ ಅಂದ್ರೆ ಇಡಲ್ಲ ಅವ್ರು. ಆಮೇಲೆ ನಾನೇ ತುಂಬಾ ಜನ ಶಿಷ್ಯರನ್ನ ತಯಾರು ಮಾಡಕ್ ಟ್ರೈ ಮಾಡಿದೀನಿ. 2 ತಿಥಿ ಲೆಕ್ಕ ಹಾಕೋತಿಗೆ ಓಡೋಗ್ಬಿಡ್ತಾರ ಅವ್ರು. ಪ್ರತಿ ತಿಥಿ ಲೆಕ್ಕ ಹಾಕ್ಬೇಕಾದ್ರು ನೀವು 4 ಸಂಸ್ಕಾರ ಮಾಡ್ಲೇಬೇಕು. ಸೊ ಅದಕ್ಕೆ ಬಹಳ ತಾಳ್ಮೆ ಬೇಕು. ನಾನು ಕಲಿಸ್ಕೊಡ್ತೀನಿ ಅಂದ್ರೂ ಕಲಿಯೋರಿಲ್ಲ. ನಮ್ ಸಮಸ್ಯೆ ಅದು. ಅಥವಾ ಯಾವ್ದಾದ್ರು ಬುಕ್ಸ್ ಗಳು ಆತರ ಇದೆ ಅಂದ್ರೆ ನಾವು ಬುಕ್ಸ್ ನಾನು ಬರಿತಾ ಇದ್ದೀನಿ. ನಾನು ಅದರಲ್ಲಿ ಸಂಸ್ಕಾರನು ಹಾಕ್ತೇನೆ. ನನ್ಗೇನಿದು ಬಹಳ ರಹಸ್ಯವಾಗಿ ಕಾಪಾಡ್ಬೇಕಾದಿದ್ದೇ ಏನು ಇಲ್ಲ. ಜನ ಇದು ಕಲ್ತ್ಕೋಬೇಕಿದನ್ನ. ಅಲ್ಲ, ಅದೇನಾದ್ರೆ ಒಂದು ಸ್ವಾಧ್ಯಾಯ, ಆಮೇಲೆ ಏನಾದ್ರು ಅನುಮಾನಗಳು ಬಂದ್ರೆ ನಾವು ಹೌದೌದು. ಇಲ್ಲ, ನಾನು ಪುಸ್ತಕ ಬರಿತಾ ಇದ್ದೀನಿ. ಬಹುಶಃ ಈ ವರ್ಷದಲ್ಲೇ ಬರುತ್ತೆ ನನ್ನ ಪುಸ್ತಕ. ಓಕೆ, ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಬಂದ್ರೆ ನಾವು ಓಕೆ. ಅದು ಸಾಕಷ್ಟು ಜನ ಸ್ವಾಧ್ಯಾಯದಿಂದಲೇ ತಿಳ್ಕೊಬಹುದು. ಆ ತರನೇ ಪುಸ್ತಕ ಬರಿತೀನಿ ನಾನು. ಓಕೆ, ಥ್ಯಾಂಕ್ ಯು ಸರ್. ಸರಿ, ಇನ್ಯಾರಾದ್ರೂ ಇದ್ದೀರಾ? ಇಲ್ಲ ಅನ್ಸುತ್ತೆ ಸರ್. ನೀವು ಇನ್ನೊಂದು ನಂಗೆ ಒಂದು ಕುತೂಹಲ ಆಗಿದ್ದು, ಈ ಫಲಜ್ಯೋತಿಷ್ಯ ಅನ್ನೋದು ಇಲ್ದಲೇನೆ ಇವಾಗ ಬಹಳಷ್ಟು ಜನಕ್ಕೆ ಹಿಡಿದಕ್ಕೂ ಮುಟ್ಟಿದಕ್ಕೂ ಹೋಗೋದು, ಅದ್ರ ಇಲ್ದಲೆ ಜೀವನ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ಆಗೋಗಿದೆ. ಈಗ ಅದು ಇಲ್ದಲೆ ಇದ್ದಿದ್ದ ದಿನಗಳಲ್ಲಿ ಕೂಡ ಜನ ಉತ್ತಮವಾಗಿ ಜೀವನ ನಡೆಸಿದ್ದಾರೆ ಅನ್ನೋದು, ಅದು ನಿಮ್ಮಿಂದ ಇನ್ನೂ ಹೆಚ್ಚು ಪ್ರಚಾರ ಆಗಲಿ ಅನ್ನೋದು ನನಗೆ. ಯಾಕೆಂದ್ರೆ ಅದು ಇಲ್ದಲೇನೂ ಇದ್ವು ದಿನಗಳು, ಅದು ಇಲ್ದಲೇನೂ ಜೀವನ ಮಾಡಿದ್ರು ಅನ್ನೋದು ಗೊತ್ತಾದ್ರೆ ಬಹುಶಃ ಇದಕ್ಕೊಂಚೂರು ಇದು ಕಡಿಮೆ ಆಗತ್ತೆ. ಒಂದು ಏನು ಈಗ ಶುರುವಾಗಿದೆ ಇದು ನಾನು ಇನ್ನೊಂದು ಸಣ್ಣದು ಸೇರಿಸ್ಬೇಕು. ನಾನು ಅವಾಗ ಹೇಳುವಾಗ ಮರ್ತಿದ್ದೆ. ನಾನು ಗುರುಗಳ ಬಗ್ಗೆ ಮಾತಾಡುವಾಗ ನಮ್ಮ ಒಂಟಿಕೊಪ್ಪಲ್ ಪಂಚಾಂಗದ ರಾಮಕೃಷ್ಣ ಶಾಸ್ತ್ರಿಗಳನ್ನು ನೆನಪು ಮಾಡ್ಕೋಬೇಕು. ನಾನು ರಾಮಕೃಷ್ಣ ಶಾಸ್ತ್ರಿಗಳನ್ನು ಹೋಗಿ ಕೇಳಿದೆ. ಯಾಕಂದ್ರೆ ವಾಕ್ಯ ಮಾಡೋದು ಒಂಟಿಕೊಪ್ಪಲ್ನವ್ರು ಮಾತ್ರ ಕರ್ನಾಟಕದಲ್ಲಿ. ಇನ್ಯಾರು ವಾಕ್ಯನ ಪದ್ಧತಿಯಲ್ಲಿ ಮಾಡಲ್ಲ.
ನಾನು ಅವ್ರಿಗೆ ಹೋಗಿ ಕೇಳಿದೆ, ಸರ್ ನನ್ನ ಕೈ ಆಮೇಲೆ ಎಲ್ಲರೂ ನಂಗೆ ಹೇಳಿದ್ರು ಅವ್ರ ಕುಟುಂಬದವ್ರಿಗೆ ಬಿಟ್ರೆ ಇನ್ ಯಾರಿಗೂ ಕಲ್ಸಲ್ಲ ಅವರು ಅಂತ. ಬಟ್ ಬಹಳ ಪ್ರೀತಿಯಿಂದ ನಂಗೆ ವಾಕ್ಯ ಪಾಠ ಮಾಡಿದ್ರು. ನಾನು ಅವ್ರೊಂದು ಹೆಸರು ಹೇಳುವಾಗ ಮರ್ತಿದ್ದೆ, ನಾನು ನೆನಪು ಮಾಡ್ಕೋಬೇಕು ಖಂಡಿತ. ಓಕೆ ಸರ್. ತುಂಬಾ ಧನ್ಯವಾದಗಳು ಸರ್. ನಮಗೆ ಈ ಸುಮಾರು ವಿಷಯಗಳು ಗೊತ್ತಿರ್ಲಿಲ್ಲ ನಮ್ಗೆ. ವಾರ ಅನ್ನೋದೇ ಇರ್ಲಿಲ್ಲ ಅನ್ನೋದು, ಮತ್ತೆ ಇದು ಎಲ್ಲ ಸುಮಾರು ಈ ಫಲ ಜ್ಯೋತಿಷ್ಯ ಇಲ್ದೇ ಇರೋದು ಒಂದ್ ಕಾಲನೂ ಇತ್ತು. ಅದು ಇದೆಲ್ಲ ಸುಮಾರು ವಿಚಾರಗಳು ನಿಮ್ಮಿಂದ ತಿಳಿದು ಬಂತು. ಸಾಧ್ಯವಾದ್ರೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಾವು ಸತ್ಸಂಗಕ್ಕೆ ತಮ್ಮ ಸಮಯದಲ್ಲಿ ಅಂದ್ರೆ ನೀವು ಎಷ್ಟೊಂದು ಇನ್ನೊಂದು ನೀವೆಷ್ಟು ಒಂದ್ ಸಮಯ ಕೊಟ್ಟಿದ್ದೀರಾ ಸರ್ ಇದಕ್ಕೆ, ಇದನ್ನ ಕಲ್ತ್ಕೊಳ್ಳೋದಕ್ಕೆ ಅದು ಎಷ್ಟು ಸಮಯ ಕೊಟ್ಟಿದ್ದೀರಾ ಅದು ಕೂಡ ಆಶ್ಚರ್ಯ ಆಗುತ್ತೆ ನಿಮ್ಗೆ. ಅದಕ್ಕೆ ಆ ಸಮಯದ ಅಭಾವ ಇದೆ, ಅಂಥದ್ರಲ್ಲೂ ಕೂಡ ಇಷ್ಟು ಸಮಯ ಕೊಟ್ಟಿದ್ದೀರಾ ಇದಕ್ಕೆ ಅನ್ನೋದು ಇಲ್ಲ ಇಲ್ಲ. ಆಶ್ಚರ್ಯ. ಮತ್ತೆ ಇನ್ನೊಂದು ಇದನ್ನ ಮುಂದುವರ್ಸಿದ್ರೆ ನೀವು ಶಂಕರಪ್ಪ ಅವ್ರು ಮಾಡಿದ ಅದು ಕೂಡ ಒಂದು ಬಹಳ ಸಂತೋಷ ಆಯ್ತು ಆ ವಿಚಾರ ತಿಳಿದು. ಈಗ ಮುಂದುವರ್ಸೋರೆ ಕಮ್ಮಿ ಇದಾರೆ ಅನ್ನೋ ಕಾಲ ನೀವ್ ಹೇಳಿದ್ರಿ, ಅದ್ ನೀವು ಅದ್ ಮುಂದುವರ್ಸಿರೋದು ಬಹಳ ಒಂದ್ ಸಂತೋಷ ಆಯ್ತು ಸರ್. ಕೃಷ್ಣ ಅವರು ಮತ್ತೆ ಹ್ಯಾಂಡ್ ರೈಸ್ ಮಾಡಿದಿರಾ? ಒಂದು ಚಿಕ್ಕ ಪ್ರಶ್ನೆ, ಸಿದ್ಧಾಂತಕ್ಕೂ ವಾಕ್ಯಕ್ಕೂ ಇರೋ ವ್ಯತ್ಯಾಸ ಏನು? ವ್ಯತ್ಯಾಸ ನಾನು ಆ ಪ್ರಶ್ನೆ ಕೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಸಿದ್ಧಾಂತದಲ್ಲಿ ನಾವು ಇದನ್ನ ಗ್ರಾವಿಟೇಷನ್ ಪವರ್ ಭೂಮಿದ್ ಲೆಕ್ಕ ಹಾಕೋಲ್ಲ. ವಾಕ್ಯದಲ್ಲಿ 4ನೇ ಕೋನ ಇದೆ, ಅದನ್ನ ಲೆಕ್ಕ ಹಾಕೊಳ್ತಾರೆ ವಾಕ್ಯದಲ್ಲಿ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಸಿದ್ಧಾಂತಕ್ಕೂ ಮತ್ತು ವಾಕ್ಯಕ್ಕೂ ನೀವು ಬಹುಶಃ ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ನು ಒಂಟಿಕೊಪ್ಪಲ್ನು ಪಕ್ಕದಲ್ಲಿ ಇಟ್ಕೊಂಡು 4 ನಿಮಿಷ ವ್ಯತ್ಯಾಸ ಬರುತ್ತೆ. ಓಹೋ, ಸರಿ ಸರಿ. ಅಂದ್ರೆ ಒಂದು ಮೈನರ್ ಕ್ಯಾಲಿಬ್ರೇಷನ್ ತರ ಅದು. ಮೈನರ್, ಹೌದು ಹೌದು. 4 ಡೈಮೆನ್ಷನ್ ಮಾಡ್ಲೇಬೇಕು ಒಂದು ತಿಥಿ ಮಾಡ್ಬೇಕಾದ್ರೆ. ಸಿದ್ಧಾಂತ ಮಾಡೋಕ್ ಸೂರ್ಯ ಸಿದ್ಧಾಂತದಲ್ಲಿ ಇದು ಆಕ್ಚುಲಿ ಭಾಸ್ಕರಾಚಾರ್ಯಂದು ವಾಕ್ಯ. ಈ ಭಾಸ್ಕರಾಚಾರ್ಯನ ಈಕ್ವೇಶನ್ ಅನ್ನು ಅವ್ರು ಬಳಸ್ತಾ ಇರೋದು ಆಕ್ಚುಲಿ. ಅದು ಆಕ್ಚುಲಿ ವರಾಹಮಿಹಿರನಿಗೆ ಹೇಳ್ತಾರೆ, ಬಟ್ ವರಾಹಮಿಹಿರನ ಬೃಹಜ್ಜಾತಕ ಓದಿದೀನಿ, ಅದ್ರಲ್ಲಿ ಯಾವ ಈಕ್ವೇಶನ್ ಇಲ್ಲ. ಈಕ್ವೇಶನ್ ಕೊಟ್ಟಿರೋದು ಭಾಸ್ಕರಾಚಾರ್ಯನೇ. ಭಾಸ್ಕರಾಚಾರ್ಯನ ಈಕ್ವೇಶನ್ ಅನ್ನ ಒಂಟಿಕೊಪ್ಪಲ್ನವ್ರು ಬಳಸ್ತಾರೆ. ಸೂರ್ಯ ಸಿದ್ಧಾಂತ ಬಳಸೋರು ಆರ್ಯಭಟನ ಈಕ್ವೇಶನ್ ಅನ್ನ ಬಳಸ್ತಾರೆ ಅಷ್ಟೇ. ಧನ್ಯವಾದಗಳು. ಬೇಸಿಕಲಿ ಮ್ಯಾಥಮೆಟಿಕಲ್ ಈಕ್ವೇಶನ್ ನೀವು ಯಾವ್ದು ಹಾಕೊಂಡು ಡಿರೈವ್ ಮಾಡ್ತೀರ ಅನ್ನೋ ತರ ಇದು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಸರ್ ಮತ್ತೊಮ್ಮೆ ತಮಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು ಸರ್. ಮತ್ತೆ ನಾವು ಎಲ್ಲರ ಒಂದು ಅಪೇಕ್ಷೆಯಂತೆ ನೋಡೋಣ, ಇದು ಮುಂದೆ ನಿಮ್ಗೆ ಸಮಯ ಆದಾಗ ಸ್ವಲ್ಪ ಇನ್ನೊಂಚೂರು ಇದು ಹೇಗೆ ಬಂದಿದೆ ನನಗೆ ಸಮಯ ಆಗೋದೇ ಕಷ್ಟ. ಅದೇ ನಿಮ್ಗೆ ಸಮಯ ಆಗೋದು ಸ್ವಲ್ಪ ಕಷ್ಟ. ನೋಡೋಣ. ಇನ್ ಬುಕ್ ಕೂಡ ಬರಿತಾ ಇದೀನಿ ಅಂತ ಹೇಳ್ತಾ ಇದ್ದೀರಾ, ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅನಿಸಿಕೆ ಸುನೀತಾ, ನಾವು ಪಂಚಾಂಗ ನೋಡೇ ಸರಿಯಾಗಿ ಸಮಯ ಹಿಡಿಯೋಣ. ಹೌದಾ? ಅವ್ರನ್ನ ಹಿಡಿಯಕ್ಕೆ. ಹೌದು, ಕರೆಕ್ಟ್. ಓಕೆ ಓಕೆ. ಅಲ್ಲ, ಶನಿವಾರ ಆಗದಿದ್ರೆ ಬೇರೆ ದಿನ ಹಿಡಿಬೇಕಾಗತ್ತೆ ಅಷ್ಟೇ. ಮತ್ತೆ ಈಗಂತೂ ನಾನು 2026 ಪಂಚಾಂಗ ಬರೆಯಕ್ ಶುರು ಮಾಡಿರೋದ್ರಿಂದ ಮುಂದಿನ 3 ತಿಂಗಳು ನನಗೆ ಅದರ ಲೆಕ್ಕಾಚಾರದಲ್ಲಿ ನಾ ಚಂದ್ರಲೋಕದಲ್ಲೇ ಇರ್ತೀನಿ. ನನಗೆ ಒಂದ್ ಸಣ್ಣ ಡಿಗ್ರಿ ತಪ್ಪಿದ್ರು ನನ್ನ ತಿಥಿಗಳೆಲ್ಲ ತಪ್ಪಾಗ್ಬಿಡ್ತವೆ. ತುಂಬಾ ಕಷ್ಟ ಇದೆ ಸರ್ ಇದು ನೀವು ಹೇಳ್ತಾ ಇರೋದು. ತುಂಬಾ ಲೆಕ್ಕಾಚಾರದ ಕಷ್ಟ ಇದೆ, ಕಲಿಯೋಕು. ಅದಕ್ಕೆ ಬಹಳ ಜನ ಮುಂದೆ ಬರಲ್ಲ ಅಂತ ಅನ್ಸತ್ತೆ. ಸರ್, ಒಂದ್ ನಿಮಿಷ. ಈ ವೈಜ್ಞಾನಿಕವಾಗಿ ಎಲ್ಲಾ ಗ್ರಹಗಳ ಚಲನೆನೂ ಸರಿ ಇದೆ ಅಂತ, ಅದಕ್ಕೂ ಇದಕ್ಕೂ ಟ್ಯಾಲಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದೇ ತರ ಈ ಯಮಗಂಡ ಕಾಲ, ರಾಹು ಕಾಲ ಅದನ್ನು ವೈಜ್ಞಾನಿಕವಾಗಿ ಸರಿ ಇದೆ ಅಂತ ಹೇಳ್ಬೋದು. ವೈಜ್ಞಾನಿಕ ಯಾವ ವೈಜ್ಞಾನಿಕ ಅರ್ಥವೂ ಇಲ್ಲ ರಾಮಗಂಡ. ನಿಮ್ಗೆ 6ರಿಂದ 7 ಅಂದ್ರೆ ಯಾವ ವೈಜ್ಞಾನಿಕ ಅರ್ಥ ಇದೆ ಅದಕ್ಕೆ? ಅದನ್ನ ಯಾಕೆ ಮತ್ತೆ ಅದು ಮೆನ್ಷನ್ ಮಾಡ್ತಾರೆ ಸರ್? ಅದು ಹೇಳಿದ್ನಲ್ಲ, ಅದು ಇರೋದೇ ಯುದ್ಧ ಸಂಹಿತೆನಲ್ಲಿ, ಅದು ಇರೋದೇ ಯುದ್ಧ ಸಂಹಿತೆನಲ್ಲಿ. ಅದನ್ನ ಯಾರೋ 12ನೇ ಶತಮಾನದಲ್ಲಿ ತಗೊಂಬಂದ್ರು ಪಂಚಾಂಗಕ್ಕೆ ಅಷ್ಟೇನೆ. ನಮ್ಗೆ ಹೆಂಗ್ ಬೆಳ್ಕೊಂಡ್ ಬಂದಿದೆ ಅಂದ್ರೆ ಒಬ್ರು ಏನಾರು ಮಾಡಿದ್ರೆ ಅದೇ ಬೆಳ್ಕೊಂಡ್ ಬಂದ್ಬಿಡುತ್ತೆ. ಹೌದೌದು. ನಮ್ಮ ಪಂಚಾಂಗ ಗಣಿತದ ಯಾವ ಪುಸ್ತಕದಲ್ಲೂ ಕೂಡ ರಾಹುಕಾಲ, ಗುಳಿಗೆ ಕಾಲ, ಯಮಗಂಡ ಕಾಲ ಇಲ್ಲ. ನಮ್ಮ ಪಂಚಾಂಗದಲ್ಲಿ ಇರೋದೆಲ್ಲ ಪಂಚಾಂಗ ಇದ್ದಾಗ. ಆತರ ಇದ್ದಾಗ ಅದನ್ನ ಈ ಮೈಸೂರು ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಯಾಕೆ ಹಾಕ್ತಾರೆ ಸರ್? ಮತ್ತೆ ಮೈಸೂರು ಒಂಟಿಕೊಪ್ಪಲ್ ಪಂಚಾಂಗದವ್ರು ಎಷ್ಟು ಅವೈಜ್ಞಾನಿಕವಾಗಿ ಅವ್ರು ಯುರೇನಸ್, ನೆಪ್ಚೂನ್, ಪ್ಲೂಟೋಗೆಲ್ಲ ಸ್ಫುಟ ಹಾಕ್ತಾರೆ. ಅದು ಅತ್ಯಂತ ಅವೈಜ್ಞಾನಿಕವಾದ ಪದ್ಧತಿ ಅದು. ಹಂಗ ಹಾಕ್ಲೇಬಾರದು ಸ್ಫುಟ. ಆಮೇಲೆ ಪ್ಲೂಟೋ ಗ್ರಹವೇ ಅಲ್ಲ, ಅದು ಸ್ಫುಟ ಎಲ್ಲಿಂದ ಬರಕ್ ಸಾಧ್ಯ? ಧನ್ಯವಾದಗಳು ಸರ್. ಎಲ್ಲ ಸತ್ಸಂಗಕ್ಕೆ ಆಗಮಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
ಮತ್ತೆ ಹೀಗೆ ಸತ್ಸಂಗದಲ್ಲಿ ಮುಂದಿನ ವಾರ ಭೇಟಿಯಾಗೋಣ. ನಾಳೆ ರಾಮನವಮಿ ಇದೆ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಧರ್ ಮೂರ್ತಿ ಸರ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಗುರುದೇವ ದತ್ತ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ